ಈ ರಾಜ್ಯ ಸರ್ಕಾರ 2023ರಿಂದ ಅಧಿಕಾರಕ್ಕೆ ಬಂದಾಗ ಪೂರ್ಣ ಬಹುಮತ ಅವಧಿಯಲ್ಲಿ ಬಂದಾಗ ಎಷ್ಟು ಬಾರಿ ಈ ರಾಜ್ಯ ಸರ್ಕಾರದ ವಿರೋಧದ ಚಟುವಟಿಕೆಯಲ್ಲಿ ತಾವು ಎಷ್ಟು ಬಾರಿ ಬಾವಿಗಿಳಿದು ಈ ಸರ್ಕಾರದ ವಿರೋಧದಲ್ಲಿ ಧಿಕ್ಕಾರ ಹಾಕುವಂತ ಕೆಲಸ, ಬಿಲ್ಗಳನ್ನು ಪಾಸ್ ಆಗದಂತೆ ಸರಿಯಾದ ರೀತಿಯಿಂದ ಸಾಮಾಜಿಕ ಹೋರಾಟಕ್ಕಾಗಿ, ಸರಿಯಾದ ರೀತಿಯಿಂದ ಜನಸಾಮಾನ್ಯರಿಗೆ ಅನಾನುಕೂಲ ಆಗ್ತಾ ಇರುವಂತಹ ಈ ಬಿಲ್ಲಿನಿಂದ ಮತ್ತು ಬುಡಕಟ್ಟು ಜನಾಂಗದವರು ಅನ್ನೋದಕ್ಕಿಂತ ಎಲ್ಲಾ ಜನಾಂಗದವರಿಗೆ ಹಿಂದೇಟು ಹಾಕ್ತಾ ಇರುವಂತಹ ಈ ರಾಜ್ಯ ಸರ್ಕಾರ ಒಂದೇ ಜಾತಿದವರಿಗೆ ಟಾರ್ಗೆಟ್ ಮಾಡ್ತಾ ಇರೋದು. ಹುಬ್ಳಿ ಅಂಕೋಲ ರಸ್ತೆ ಅಗಲೀಕರಣನೂ ಆಗ್ಬೇಕು, ಅಷ್ಟೇ ಅಲ್ಲ ರೈಲ್ವೆ ಇದೆಯಲ್ಲ ಅದು ಇವತ್ತಿಗೂ ನಾನು ಆಗ್ಬೇಕಂತಾನೆ ಹೇಳೋದು. ಯಾಕಂದ್ರೆ ಸರ್ಕಾರದ ಅನೇಕ ಯೋಜನೆಗಳಿಗೆ, ಅನೇಕ ರೆಸಾರ್ಟ್ಗಳಿಗಾಗಿ ಅದಕ್ಕೆ ಯಾರು ಕೇಳೋದಿಲ್ಲ. ಶಿವರಾಮ್ ಹೆಬ್ಬಾರಿಂದ ಬಿಜೆಪಿಯೂ ಗೆಲ್ಲಿಲ್ಲ, ಬಿಜೆಪಿಯಿಂದ ಶಿವರಾಮ್ ಹೆಬ್ಬಾರು ಗೆಲ್ಲಿಲ್ಲ. ಮೋದಿ ನಂತರ ಕೂಡ ಬಿಜೆಪಿ ಆಡಳಿತ ನೋಡ್ತೇವೆ ನಾವು. ಅನೇಕರು ಹೇಳ್ತಾರೆ ಸರ್ ಮೋದಿ 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 ಅಂತ. ಮೋದಿಗಿಂತನೂ ಹಿಂದೆ ಒಂದು ಸಿದ್ಧಾಂತ ಇದೆಯಲ್ಲ, ಅದು ಸಿದ್ಧಾಂತ ಮುಖ್ಯ. ಅದಕ್ಕೆ ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ ಕೊಡಬೇಕು. ತಮ್ಮ ಅವಧಿ ಇರುವವರೆಗೂ ಈ ಟೋಟಲಿ 31 ಜಿಲ್ಲೆಯಲ್ಲಿ ನಿಮ್ಮ 2 ಕೋಟಿ ಅನುದಾನ ಅದಕ್ಕೂ ಸಾಲುವುದಿಲ್ಲ. ಆದ್ರೂ ಕೂಡ ಪ್ರಯತ್ನ ನಿಮ್ದು ಇದ್ದೇ ಇರುತ್ತೆ. ಈ ಸರ್ಕಾರದಿಂದ ವಿಶೇಷವಾಗಿ ಏನಾದರೂ ಬುಡಕಟ್ಟು ಜನಾಂಗದವರಿಗೆ, SC/ST ಅವರಿಗೆ, ಮೇಲ್ದವರಿಗೆ ಧ್ವನಿ ಎತ್ತುವುದ ಜೊತೆಯಲ್ಲಿ ಕೂಡ ಡೆವಲಪ್ಮೆಂಟ್ಗೆ ಯಾವ್ದಾದ್ರು ಬೇಡಿಕೆಯಲ್ಲಿ ಯಶಸ್ಸನ್ನು ಕಂಡ್ರೆ ಸರ್. ಭಾರತೀಯ ಜನತಾ ಪಕ್ಷದಲ್ಲಿ ಉಚ್ಚಾಟನೆ ಆಗಿರ್ತಕ್ಕಂಥದಕ್ಕಿಂತ ಹಾಲಿಯಾಗಿ ರನ್ನಿಂಗ್ ಇದ್ದಂಥವ್ರು, ಮಾಜಿ ಆದಂಥವರು, ಪಕ್ಷದಲ್ಲಿದ್ದಂಥವರು ಬಣ ಬಡಿದಾಟದಲ್ಲಿ ಮುಂದುವರಿತಾ ಇದ್ದಾರೆ. ಈ ಕಡೆ ಹೆಸರನ್ನು ಕೂಡ ತಗೊಂತಿದ್ದಾರೆ. ರನ್ನಿಂಗ್ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಂಥವರು ಬಣ ಬಡಿದಾಟದಲ್ಲಿ ಹೋಗ್ತಾ ಇದ್ದಾರೆ. ಸರಿನಾ ಸರ್? ಈ ಸಂದರ್ಭದಲ್ಲಿ ಆಡಳಿತದಲ್ಲಿ ಇಲ್ಲಂದ್ರೆ ಪಕ್ಷ ಸಂಘಟನೆಯಲ್ಲಿ ಹೋಗಬೇಕು. ಪಕ್ಷ ಆಡಳಿತಕ್ಕೆ ಬಂದ ಮೇಲೆ ಅವಾಗ ರಾಜ್ಯಾಧ್ಯಕ್ಷರಾಗ್ಲಿಕ್ಕೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ, ಸಚಿವ ಆಗ್ಲಿಕ್ಕೆ ಅವಾಗ ಬಣ ಬಡಿದಾಟದಲ್ಲಿ ಒಂದು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಯಶಸ್ಸನ್ನು ಕಾಣಬಹುದು. ಆದ್ರೆ ಈಗಿನ ಸಂದರ್ಭದಲ್ಲಿ ಬಣ ಬಡಿದಾಟ ಮಾಡಿದ್ರೆ ಮುಂದಿನ ಚುನಾವಣೆಗೆ ಡ್ಯಾಮೇಜ್ ಆಗುದಿಲ್ವ ಸರ್ ಪಕ್ಷಕ್ಕೆ? ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಮುಂಬರ್ತಾ ಇರುವಂತಹ 2028-29 ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣಾ ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಲ್ಲಿ ಭೇಟಿ ಮಾಡಲಾಗಿದೆ. ಮತ್ತು ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೇದಿಂದ ಚುನಾವಣಾ ಪೂರ್ವಭಾವಿಯಾಗಿ ನಾವು ಏನ್ ಗ್ರೌಂಡ್ ವರ್ಕ್ ನಡೆಸ್ತಾ ಇದ್ದೀವಿ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ ಮತ್ತು ವಿಧಾನ ಪರಿಷತ್ತಿನ ಕ್ಷೇತ್ರದಿಂದ ಮತ್ತು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಭಾಗದಿಂದ ಜನ ಅಭಿಪ್ರಾಯ ಸಂಗ್ರಹಣೆ, ತಮ್ಮ ನಾಯಕರ ಬಗ್ಗೆ ನಡೀತಾ ಇರುವಂತಹ ಡೆವಲಪ್ಮೆಂಟಿನ ಹಾದಿಗಳ ಬಗ್ಗೆ ಜನರಲ್ಲಿ ಮಾತುಗಳನ್ನು ಏನಿದ್ದಾವೆ, ನಾಯಕರು ನೀಡ್ತಾ ಇರುವಂತಹ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ, ಅವರ ವಾಕ ಚತುರ್ಯಗಳ ಬಗ್ಗೆ, ಇವರ ಯೋಚನೆ ಧಾರೆಗಳನ್ನು ಏನಿದ್ದಾವೆ, ಆಡಳಿತ ಪಕ್ಷದಲ್ಲಿ ಆಗಿರಲಿ ಅಥವಾ ವಿರೋಧ ಪಕ್ಷದಲ್ಲಿ ಇದ್ದಿರಲಿ, ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಗೆ ಮುಖವನ್ನು ತಗೊಂಡು ಹೋಗ್ತಾ ಇದ್ದಾರೆ, ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೇದಿಂದ ಮುಂದಿನ ದೂರದೃಷ್ಟಿಕೋನ ಇಟ್ಟುಕೊಂಡು ಗ್ರೌಂಡ್ ವರ್ಕ್ ಮಾಡಿದ್ದಾರೆ. ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬರುವಂತಹ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಯಲ್ಲಾಪುರ ಪಟ್ಟಣದಲ್ಲಿ ಭೇಟಿ ಮಾಡಿದ್ದೀವಿ. 2020ನೇ ಸಾಲಿನಲ್ಲಿ ರಾಜ್ಯಪಾಲರ ಆದೇಶದ ಮೇರೆಗೆ ನಾಮನಿರ್ದೇಶನವಾಗಿ ವಿಧಾನಸಭೆಯ ಮೇಲ್ಮನೆ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರ ಜೊತೆ ನಾವು ಭೇಟಿ ಮಾಡಿದ್ದೀವಿ. ಇವರ ಕಾಲ ಅವಧಿಯಲ್ಲಿ ಇವರು ನಡ್ಕೊಂಡು ಬಂದಿರತಕ್ಕಂಥ ಹಾದಿಗಳನ್ನಾಗಿರ್ಲಿ, ಪಕ್ಷಕ್ಕಾಗಿ ಕೊಟ್ಟಿರ್ತಕ್ಕಂಥ ಸಮಯಗಳನ್ನಾಗಿರ್ಲಿ, ರಾಜ್ಯಪಾಲರ ಆದೇಶದ ಮೇರೆಗೆ ರಾಜ್ಯ ಸರ್ಕಾರ ಅವಾಗಿನ ಆಡಳಿತ ಪಕ್ಷದವರು ಇವರ ಹೆಸರನ್ನು ಮೇಲ್ಗಡೆ ಕರೆಸಿರ್ತಕ್ಕಂಥ ಸಂದರ್ಭದಲ್ಲಿ ಇವರನ್ನೇ ಯಾಕೆ ಆಯ್ಕೆ ಮಾಡಿದ್ರು, ಇವರು ಈ ಭಾಗಕ್ಕೆ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ RSS ನ ಚಟುವಟಿಕೆಯಿಂದ ಬಂದಿದ್ದಾರ ಅಥವಾ ಸಾಮಾನ್ಯ ಕಾರ್ಯಕರ್ತರಂತೇಳಿ ಇವರಿಗೆ ಅವಕಾಶ ಕೊಟ್ಟಿದ್ದಾರ, ಇವೆಲ್ಲ ವಿಷಯದಲ್ಲಿ ಇವರು 5-6 ವರ್ಷದಲ್ಲಿ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು, 5-6 ವರ್ಷದಲ್ಲಿ ಕ್ಷೇತ್ರ ಜನತೆ ಕೊಟ್ಟಿರ್ತಕ್ಕಂಥ ಸಮಯವನ್ನು ಏನಿದೆ, ಇವೆಲ್ಲ ಲೆಕ್ಕಾಚಾರದಲ್ಲಿ ನಾವು ಹೋಗ್ತಾ ಇದೀವಿ. ನಮ್ಮ ಜೊತೆ ಇದ್ದಿರ್ತಕ್ಕಂಥ ರಾಜ್ಯಪಾಲರ ಆದೇಶದ ಮೇರೆಗೆ ನಾಮನಿರ್ದೇಶನ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಶಾಂತಾರಾಮ್ ಸಿದ್ದಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಶಾಂತಾರಾಮ್ ಸರ್, ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದೀನಿ. ನನ್ನ ಮೊದಲನೇ ಪ್ರಶ್ನೆ, ಬಯಲು ಸೀಮೆಯಿಂದ
ಮಲ್ನಾಡ ಭಾಗಕ್ಕೆ ನಿಮ್ಮ ಮೊದಲನೇ ಹೆಜ್ಜೆಯನ್ನು ಇಡಬೇಕಾದ್ರೆ ಮಲ್ನಾಡ ಭಾಗದ ಮಲೆನಾಡಿನ ಹೊಸ್ತಿಲು ಅಂತ ಯಲ್ಲಾಪುರಕ್ಕೆ ಕರೀತಾರೆ. ಈ ಕಡೆಯಿಂದ ಧಾರವಾಡ ಕಡೆಯಿಂದ ಕಲಗಡಕ್ಕೆ ಭಾಗದಿಂದ ಬರಬೇಕಾದ್ರೆ ಈ ಇಂಥ ಸಂದರ್ಭದಲ್ಲಿ ಈ ಇಂಥ ಕೋಸ್ಟಲ್ ಏರಿಯಾದಲ್ಲಿ 24 ತಾಸು ಕೂಡ ತಾವು ಆಕ್ಟಿವ್ ಆಗಿರೋದು, ಹಸಮುಖನಾಗಿರೋದು, ಎಲ್ಲರಿಗೂ ಎಷ್ಟು ಸಿಕ್ಕಿದ್ರಿ, ಎಷ್ಟು ತಾವು ಬ್ಯುಸಿ ಇದ್ರಿ, ಎಲ್ಲರೂ ನಗತಾನೆ ಮಾತಾಡ್ತೀವಿ. ಮೊದಲನೇ ಪ್ರಶ್ನೆಯಲ್ಲಿ ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ, ಹೇಗೆ ಹೇಗೆ ಸಾಧ್ಯ ಸರ್? ಒಂದು, ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಎಲ್ಲ ಕಡೆ ಉಲ್ಲೇಖ ಮಾಡ್ತೇವೆ. ಯಾರಿಗೆ ಸಂಘ ಅರ್ಥ ಆಗಿಲ್ವೋ ಅವರು ಇವತ್ತಿಗೂ RSS ಅನ್ನ ಬೈತಾರೆ ಅಥವಾ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ನಾನು ಮೊದಲು ವಿನಂತಿ ಮಾಡ್ತೇನೆ, ನಾವು ಈ ರೀತಿ ಇರಲಿಕ್ಕೆ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಜೊತೆಗೆ ಒಂದು ವಿನಂತಿನೂ ಮಾಡ್ಕೊಳ್ತೇನೆ, ಯಾರು ಸಂಘದ ಬಗ್ಗೆ ಆಸಕ್ತಿ ಇದೆ ಅಥವಾ ವಿರೋಧ ಇದೆಯೋ ಅವ್ರು ಮೊದಲು ಸಂಘವನ್ನು ತಿಳ್ಕೊಳ್ಬೇಕು, ಬೇರೆ ಏನು ಮಾಡೋದು ಬೇಡ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಅದೆಲ್ಲವೂ ಅರ್ಥ ಆಗಬೇಕು. ನಾನು ಹೇಳ್ತೇನೆ, ನೀವೆಲ್ಲ ಸಂಘದ ಸ್ವಯಂ ಸೇವಕರಾಗಿ ಅನ್ನೋದು ಇಲ್ಲ, ವಿರೋಧ ಮಾಡಿ ಅನ್ನೋದಿಲ್ಲ, ತಿಳ್ಕೊಳ್ಳಿ ಅಂತಷ್ಟೇ. ಎರಡನ್ನೂ ನೀವು ಕೇಳಿದ್ದು ನೀವು ಹೇಗೆ ಇಷ್ಟು ಖುಷಿಯಾಗಿರ್ತಾರೆ ಅಂತ. ಸಂಘದ ಸ್ವಯಂ ಸೇವಕರು ನಾವೆಲ್ಲರೂ ಕೂಡ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ, ನಮ್ಮಲ್ಲಿ ಇರೋದು ಒಂದೇ, ನಾನು ದೇಶಕ್ಕಾಗಿ ಹೊರತು ನನಗಾಗಿ ದೇಶ ಅಲ್ಲ. ಆ ದೇಶಕ್ಕಾಗಿ ನಾನೇನು ಮಾಡ್ತಾ ಬಂದೆ ಅಂತ ಯೋಚನೆ ಮಾಡುವಾಗ ಒಂದು ತೃಪ್ತಿ ಇದೆ ಅಂತೇನಲ್ಲ, ಒಂದಷ್ಟು ಮಾಡಿದ್ದಿಲ್ಲ ಅಂತ. ದೇಶ ಅಂದ್ರೆ ಅದೇ ಸಮಾಜ, ಜನ, ಅಕ್ಕಪಕ್ಕದ ಮನೆಯಿಂದ ಪ್ರಾರಂಭ ಆಗುವಂಥ. ಸೊ ಆ ಕೆಲಸ ಎಷ್ಟು ಖುಷಿ ಕೊಡುತ್ತೋ, ನಾನು ಕೋಟ್ಯಾನುಗಟ್ಟಲೆ ಹಣ ಸಂಗ್ರಹ ಮಾಡಿದ್ರೆ ಅದು ಖುಷಿ ಕೊಡೋದಿಲ್ಲ. ಹಾಗಾಗಿ ನಮ್ಗೆ ಬಹಳ ಆಶ್ಚರ್ಯ, ನಮ್ಮ ದಿನಚರಿಯಿಂದ ಶುರು ಆಗ್ಬಿಡುತ್ತೆ. ಬೆಳಗ್ಗೆ 5 ಗಂಟೆಗೆ ನಮ್ಮ ನಿದ್ದೆ ಮುಗಿದೋಗ್ಬಿಡುತ್ತೆ, 5 ಅಲ್ಲ 4:15 ಅಲ್ಲ 5 ಗಂಟೆ. ಅಲ್ಲಿಂದ ಎದ್ದು ಚಟುವಟಿಕೆ ಎಲ್ಲ ಮಾಡ್ತಾ ಮಾಡ್ತಾ ದಿನದ ಸಮಯಕ್ಕೆ ಹೋಗಿ ಕೆಲಸ ಮಾಡುವಂಥ ಮಾನಸಿಕತೆ ಇದೆಯಲ್ಲ, ಅದು ಮೊದಲನೇ ಕಾರಣ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಮತ್ತು ನಾವು ಸನ್ಮುಖಿಯಾಗಿ ಖುಷಿಯಾಗಿ ಕೆಲಸ ಮಾಡಿ. ಅದರ ನಂತರ ನಮ್ಮ ಪಕ್ಕದಲ್ಲಿರುವಂಥ ಜನ ನಮ್ಗೆ ಸಹಕಾರ ಕೊಟ್ಟೇ ಕೊಡ್ತಾರೆ. ಒಂದು ಮಾತು ತಿಳ್ಕೊಳ್ಳಿ, ಹೊರಗಡೆ ಭಾಷಣಕ್ಕಾಗಿಯೋ ಅಥವಾ ಬೇರೆಯವರ ಖುಷಿ ಪಡಿಸ್ಲಿಕ್ಕಾಗಿ RSS ಅನ್ನು ಬೈಯೋರು ಎಲ್ಲರೂ ಕೂಡ ನಮಗೆ ವೈಯಕ್ತಿಕವಾಗಿ ಬಹಳ ದೊಡ್ಡ ಗೌರವ ಕೊಡ್ತಾರೆ. ಅದೇ ನಮ್ಗೆ ಶಕ್ತಿ, ಅದೇ ನಿಮ್ಗೆ ಶ್ರೀರಕ್ಷೆ. ತಾವು RSS ಮತ್ತು ಭಾರತೀಯ ಜನತಾ ಪಕ್ಷ ಸಾಮಾನ್ಯ ಕಾರ್ಯಕರ್ತರನ್ನ ಈ ನಾಮನಿರ್ದೇಶನ ವಿಧಾನ ಪರಿಷತ್ತಿನ ಸದಸ್ಯರಾಗಿ ತಮ್ಮನ್ನು ಆಯ್ಕೆ ಮಾಡಿದ್ದಾರೆ ಸರ್. ತಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ರು? ಈ ಪ್ರಶ್ನೆ ನಿಮಗೊಂದೇ ಅಲ್ಲ, ನನಗೂ ಇದೆ. ಯಾಕಂದರೆ ನಾನು ಒಂದು ಮಾತು ಹೇಳಿ ಮುಂದೆ ಹೋಗ್ತೇನೆ. ನಾನೊಂದು 2 ವರ್ಷದ ಹಿಂದೆ ನನಗೆ ನೆನಪಿಲ್ಲ, ಯಾವುದೋ ಪತ್ರಿಕೆಯಲ್ಲಿ ಓದಿದ್ದೆ. ಅನೇಕರು ಮೋದಿ ನಂತರ ಏನು ಮುಗೀತು BJP ಕಥೆ ಅಂತ ಹೇಳ್ತಿದ್ದೆ. ಆವಾಗ ನಾನು ಹೆಸರು ಉಲ್ಲೇಖ ಮಾಡಿದ್ರು. ಒಬ್ಬರು ಒಂದು ಮಾತು ಹೇಳಿದ್ರು, ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬಂದು ನೋಡಿದರೆ 100 ಮೋದಿಗಳು ಸಿಗ್ತಾರ. ತಮ್ಗೆ ಅರ್ಥ ಆಗಿರ್ಬೋದು, ನಾವು ಯಾವ ವ್ಯಕ್ತಿಯನ್ನು ಅವಲಂಬಿಸಿರೋದಿಲ್ಲ ಅಂತ, ಕಾರ್ಯಕರ್ತ ಅವಲಂಬಿಸಿರ್ತೀವಿ. ಹೀಗಾಗಿ 100 ಮೋದಿ ಸಿಗ್ತಾರೆ ಅಂದ್ರೆ ಸಂಘದ ಸ್ವಯಂ ಸೇವಕರು 100 ಜನ ಮೋದಿ ಥರ ಇದ್ದಾರೆ. ಅದು ಅದರ ಅರ್ಥ. ಎರಡನೇದು, ನನಗದೇ ಪ್ರಶ್ನೆ, ನನಗೆ ಯಾಕೆ ಆಯ್ಕೆ ಮಾಡಿ? ನೀವು ಮಧ್ಯದಲ್ಲಿ ಹೇಳಿದ್ರಿ BJPಯ ಕಾರ್ಯಕರ್ತರು. ನಾನು BJPಯ ಕಾರ್ಯಕರ್ತನೂ ಆಗಿರಲಿಲ್ಲ, ಸಂಘದ ಕಾರ್ಯಕರ್ತ ಆಗಿದ್ದೆ. ಸಂಘದ ನಾವು ಶಿಕ್ಷಿತ ಅಂತ ಕರಿತೇವೆ. ನಾವು ಸಂಘದ ಪಡೆಯುವಂಥ ತರಬೇತಿಗೆ ಶಿಕ್ಷಿತ ಅಂತ ಕರಿತೇವೆ. ಸುಶಿಕ್ಷಿತ ಅಂತ ಹೇಳೋದಿಲ್ಲ, ಶಿಕ್ಷಿತ ಅಂದ್ರೆ ಸಂಘದ ಶಿಕ್ಷಣ ನನಗೆ ಬಂದಿದೆ ಅಂತ. ಅದರಲ್ಲಿ ಆ 3ನೇ ವರ್ಷ ಉನ್ನತ ಶಿಕ್ಷಣ ಮುಗಿಸ್ಕೊಂಡು ಒಂದು ಮಾತ್ರ ಸತ್ಯ. ಅದಾದಮೇಲೆ ಸಂಘ ಹೇಗೆಂದರೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ, ನಾನು ಹೇಳೋದು ಸ್ಪಷ್ಟವಾಗಿ ಹೇಳ್ತೇನೆ, ವಿವಿಧ ಕ್ಷೇತ್ರಗಳಲ್ಲಿ ಅವರ ರುಚಿಗೆ ತಕ್ಕಂತೆ ಕೆಲಸ ಮಾಡ್ಲಿಕ್ಕೆ ಸ್ವಯಂ ಸೇವಕರನ್ನು ಕಳಿಸ್ತಾರೆ. ಅದು ವಿವಿಧ ಕ್ಷೇತ್ರ, ರೈತ ಕ್ಷೇತ್ರ, ಕಾರ್ಮಿಕ ಕ್ಷೇತ್ರ, ವಿದ್ಯಾರ್ಥಿ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ವನವಾಸಿ ಟ್ರೈಬಲ್ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ. ಆಯಾ ಕ್ಷೇತ್ರದಲ್ಲಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇರುವವರಿಗೆ ಶಿಕ್ಷಣ ಕೊಟ್ಟು ಕಲಿಸುತ್ತೆ, ಸಂಸ್ಕಾರ. ಅಷ್ಟೇ ಬಿಟ್ಟರೆ ಸಂಘ ಬೇರೆ ಏನು ಮಾಡೋದಿಲ್ಲ. ಹಾಗಾಗಿದ್ದರಿಂದ ಅವರಿಗೆ ಆಸಕ್ತಿ ಇರುವ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಾರೆ. ನನಗೆ ರಾಷ್ಟ್ರೀಯ ಅಥವಾ ರಾಜಕೀಯ ಆಸಕ್ತಿ ಇರಲಿಲ್ಲ, BJPಯಲ್ಲಿ ಯಾವುದೇ ಪಾರ್ಟಿ ಆಸಕ್ತಿ ಇರಲಿಲ್ಲ. ನನಗೆ ಆಸಕ್ತಿ ಇರುವಂಥದ್ದು, ನಾನು ವಿದ್ಯಾಭ್ಯಾಸ ಪಡೆಯುವಾಗ ಏನು ಕಷ್ಟ ಅನುಭವಿಸಿದ್ನಲ್ಲ, ಅದರಿಂದ ಆ ಕ್ಷೇತ್ರದಲ್ಲಿ ದೂರದಲ್ಲಿರುವಂಥ ಬುಡಕಟ್ಟು ಜನ, ಗಿರಿಜನ, ವನವಾಸಿಗಳ ಮಧ್ಯದಲ್ಲಿ ಅವರ ಶಿಕ್ಷಣಗೋಸ್ಕರ, ಸಂಸ್ಕಾರಗೋಸ್ಕರ, ಆರೋಗ್ಯಕ್ಕೋಸ್ಕರ ಕೆಲಸ ಮಾಡಬೇಕಲ್ಲ ನನ್ನ ತಲೆಯಲ್ಲಿ ಬಂದಿತ್ತು.
ಹಾಗಾಗಿ ಸಂಘ ನನಗೆ ಎಲ್ಲಿ ಕಳಿಸ್ಕೊಡ್ತು, ವನವಾಸಿ ಕ್ಷೇತ್ರ ಅಂತ ಕರಿತೀವಿ, ಟ್ರೈಬಲ್ ಏರಿಯಾ, ಅಲ್ಲಿ ಕೆಲಸ ಮಾಡಿ ಸೇವಾ ಕೆಲಸ ಮಾಡೋದು 1988ರಲ್ಲಿ. ಅದರ ನಂತರ ಆ ಕ್ಷೇತ್ರದಲ್ಲಿ ಬೇರೆ ಬೇರೆ ನಮ್ಮ ಟೀಮ್, ನಾನು ಒಬ್ಬನೇ ಅಂತಲ್ಲ, ಸಂಘದಲ್ಲಿ ಯಾವಾಗ ನಾನು ಮಾಡದೇ ಇಲ್ಲ, ನಾವು ಮಾಡಿದ್ವಿ ಅಂತ ನಾವೆಲ್ಲ ಕಾರ್ಯಕರ್ತರು ಸೇರಿ ಕೆಲಸ ಮಾಡ್ತಾ 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 ಹೋದಾಗ ಸುಮಾರು 35 ವರ್ಷ ಕಳೆದ ಮೇಲೆ ನನಗಿದು ಹೊಸದಾಯಿತು. ಏನಂದರೆ ನೀವು ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾ ಇದ್ದೀರಿ. ನನಗೆ ಯಾರೂ ಹೇಳಲಿಲ್ಲ, ಒಂದಷ್ಟು ಮಾಹಿತಿಯನ್ನು ತಗೊಂಡಿದ್ರು. ಒಂದಿನ ನಿಮ್ಮ ಹಾಗೆ ನಾನು ಟಿ ವಿ ನೋಡ್ತಾ ಕೂತಿದ್ದೆ ಮಧ್ಯಾಹ್ನ. ಅಂದರೆ ಆ ಸಂದರ್ಭ ಸಾಮಾನ್ಯವಾಗಿ ನೋಡ್ತಾರೆ, ಈಗೇನು ರಾಜಕೀಯ ಬದಲಾವಣೆ, ಚುನಾವಣೆ ಬಂತು, ಯಾರು ಆಯ್ಕೆ ಆಯಿತು, ಒಬ್ಬ ಇಬ್ಬಾದರೂ ಓಕೆ, ಟೀಮ್ ಆಗುತ್ತಾರೆ. ನಮ್ಮ ಸಂದರ್ಭಕ್ಕೆ 1 ತಿಂಗಳ ಮೊದಲು 6 ಚುನಾಯಿತರಾಗಿ ನಮ್ಮ ಸಮಯಕ್ಕೆ ಒಟ್ಟು 11 MLCಗಳು ವಿಧಾನ ಪರಿಷತ್ ಸೇರಬೇಕು. ಹೀಗಾಗಿ ಸ್ವಲ್ಪ ಟಿ ವಿನಲ್ಲಿ ಅದು ಸುದ್ದಿ ಇತ್ತು. ಟಿ ವಿನಲ್ಲಿ ನೋಡಿದೆ ಯಾರ್ಯಾರ್ದು ಹೆಸರಿತ್ತು, ಅವರಿತ್ತು, ಇವರಿತ್ತೆಲ್ಲ ಗೊತ್ತಾಗಿ ನನ್ನ ಹೆಸರು ಇತ್ತು. ಡಾಕ್ಟರ್ ಸಾಬಣ್ಣ ತಳವಾರ ಅವರ ಹೆಸರಿತ್ತು. ಭಾರತಿ ಶೆಟ್ಟಿ ಅಂತ ಶಿವಮೊಗ್ಗದ ದೊಡ್ಡ ರಾಜಕಾರಣಿ, ಒಳ್ಳೆಯ ಸೇವಾ ಕೆಲಸ ಮಾಡಿ, ಅವ್ರ ಹೆಸರಿತ್ತು. ಎಲ್ಲಕ್ಕಿಂತ ಹೆಚ್ಚು ವಿಶ್ವನಾಥ್ ಗೊತ್ತು ನಿಮಗೆ, ಅವ್ರ ಹೆಸರಿತ್ತು. ಕಲಾಕ್ಷೇತ್ರದಲ್ಲಿ CP ಯೋಗೀಶ್ವರ್ ಅವರ ಹೆಸರಿತ್ತು. ಜೊತೆಗೆ ನೀವು ಕರ್ಜಿಯವ್ರು ಗೊತ್ತು ನಿಮಗೆ, ಗುರುರಾಜ್ ಕರ್ಜಿಗೆ ಅಲ್ಲ, ಕರ್ಜಿ ಅವರು ದೊಡ್ಡ ಶಿಕ್ಷಣ ತಜ್ಞರು, ವಾಗ್ಮಿಗಳು, ಅವ್ರ ಹೆಸರಿತ್ತು. ಸೊ ನಾನು ನೋಡಿದೆ ನನ್ನ ಹೆಸರು ಅಲ್ಲಿ ಹೆಂಗೆ ಬಂತು. ಸೊ ಕೆಲವರು ಫೋನ್ ಬರೋಕ್ಕೆ ಶುರು ಆಯ್ತು, ಇವೆಲ್ಲ ರಾಜಕೀಯರಿಗೆ ಬರ್ತಾ ಇರುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಸುಮ್ಮನೆ ಅದು ಊಟ ಮುಗಿಸಿ ಮಧ್ಯಾಹ್ನ 4:15 ಸಮಯಕ್ಕೆ ಇನ್ನೊಬ್ರು ಫೋನ್ ಬಂತು. ನಿಮ್ದು ಆಯ್ಕೆ ಆಗಿದೆ ರೀ, ನೀವು ಫಸ್ಟ್ ಇದ್ರಿ ಲಿಸ್ಟಲ್ಲ ಅಂತ ಅಂದ್ರು. ಅವಾಗ ಆ ಟಿ ವಿ ಹತ್ರ ಇರಲಿಲ್ಲ, ಮೊಬೈಲು ಇರಲಿಲ್ಲ, ಹಾಗಾಗಿ ಹೋಗ್ತಾ ಇದ್ದೆ. ಆಮೇಲೆ ಬೇರೆ ಮೊಬೈಲಲ್ಲಿ ನೋಡಿದಾಗ ಆಯ್ಕೆ ಇದೆ ಅಂತ ಅವಾಗ ಸುದ್ದಿ ಬಂತು. ಸುದ್ದಿ ಬಂದಮೇಲೆ ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿ RV ದೇಶಪಾಂಡೆ ಅವರು, ನಾನು ಸೈದ್ಧಾಂತಿಕವಾಗಿ ಒಟ್ಟಿಗಿಲ್ಲ, ಅದಕ್ಕೆ ಹಿರಿಯರನ್ನು ಕಂಡು ಗೌರವ ಕೊಟ್ಟರು. ಅವರು ಮೊದಲು ಫೋನ್ ಮಾಡಿದರು, ಕಾರ್ಯ ಶಾಂತಾರಾಮ MLC ಜೊತೆ ಅಂತ ಮರಾಠಿಯಲ್ಲಿ ಫೋನ್ ಮಾಡಿ ಹೇಳಿದರು. ಅವಾಗ ನೋಡಿದೆ, ಗೊತ್ತಾಯ್ತು. ಒಟ್ಟಾರೆ ನಾನು ನಿಮ್ಮ ಪ್ರಶ್ನೆಗೆ ಏನು ಉತ್ತರ ಅಂದರೆ, ನಾನು MLC ಆಗ್ತೇನೆ ಅಂತ ಕಲ್ಪನೆ ಕನಸು ಕೂಡ ಕಂಡಿರಲಿಲ್ಲ. ಈಗ ನೀವು ಹೇಗಾದ್ರಿ ಅಂತ ಕೇಳಿದ್ರೆ ನನಗೆ ಹೇಗಾದ್ರಿ ಅಂತ ಹೇಳಕ್ ಉತ್ತರ ಬಂದು ಭಾಗ್ಯ ಅಷ್ಟೇ ಪಕ್ಕ. ಸರಿ ಸರ್, ಮೊದಲನೇ ಮೆಟ್ಟಿಲು ವಿಧಾನ ಪರಿಷತ್ತಿಗೆ ಮೇಲ್ಮನೆ ಕಲಿಯಿರಿ, ಮೊದಲನೇ ಕಲಾಪಕ್ಕೆ ಪ್ರಮಾಣವಚನ ಸ್ವೀಕಾರ, ಕಲಾಪ ಪ್ರಾರಂಭ. ನಿಮ್ಮ ಮೊದಲನೆಯ ಧ್ವನಿ RSS ಬೇಸ್ನಿಂದ, ಅಂದರೆ ಒಂದು ಶಿಕ್ಷಣ ಬೇಸ್ನಿಂದ ನೀವು ಬಂದ. ನಿಮ್ಮ ಮೊದಲನೆಯ ಧ್ವನಿ ಈ ಉತ್ತರ ಕನ್ನಡ ಜಿಲ್ಲೆಗೆ ಯಾವ ವಿಷಯದ ಮೇಲೆ ನಮ್ಮ ಧ್ವನಿಯಾಗಿದೆ? ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡುವಾಗಲೇ ನಾನು ಒಬ್ಬ ಬಿರ್ಸಾ ಮುಂಡಾ ಅಂತೇಳಿ ಸ್ವಾತಂತ್ರ್ಯ ಹೋರಾಟಗಾರ, ವನವಾಸಿ ಟ್ರೈಬಲ್ ಲೀಡರ್, ಛತ್ತೀಸ್ಗಢ, ಅವ್ರ ಚರಿತ್ರೆ ನಾನು ಓದಿದ್ದೆ. ಅವ್ರ ಹೆಸರು ನಾನು ಪ್ರಮಾಣವಚನ ಸ್ವೀಕಾರ ಮಾಡಿದೆ. ಕಾರಣ ಏನಂದರೆ, ಆ ಕ್ಷೇತ್ರದಲ್ಲಿ ಮೊದಲು ಕೆಲಸ ಮಾಡಬೇಕು, ಟ್ರೈಬಲ್ ಕ್ಷೇತ್ರದಲ್ಲಿ. ಅದರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು 3-4 ದೊಡ್ಡ ಸಮಸ್ಯೆ ಇತ್ತು. ಒಂದು, ಅರಣ್ಯದಲ್ಲಿ ಜೀವನ ಮಾಡುವಂಥ ಈ ಬುಡಕಟ್ಟು ಜನಾಂಗಕ್ಕೆ ಅವರಿಗೆ ಮನೆ ಕಟ್ಟೋದಕ್ಕಾಗಿಲ್ಲ, ಕೃಷಿ ಸಣ್ಣ ಪುಟ್ಟ ಕೃಷಿ ಅರ್ಧ ಎಕರೆ 1 ಎಕರೆ ಅದಕ್ಕೂ ಅವಕಾಶ ಇರಲಿಲ್ಲ. ಅರಣ್ಯ ಇಲಾಖೆಯಿಂದ ಬೇರೆ ಬೇರೆ ಕಾರಣಕ್ಕಾಗಿ ಸಮಸ್ಯೆ ಆಗ್ತಿತ್ತು. ಆಮೇಲೆ ಕಾಡಿನ ಪ್ರಾಣಿಗಳಿಂದ ಈ ಥರ ಅನೇಕ ಸಮಸ್ಯೆ ಇತ್ತು. ಹಾಗಾಗಿ ನಾನು ಮೊದಲು ಕೆಲಸ ಮಾಡಿದ್ದು ಸಮಾಜ ಕೆಲಸವಾಗಿ ಸೋಷಿಯಲ್ ವರ್ಕಾಗಿ ಅದನ್ನೇ ಮಾಡಿರುವಂಥದ್ದು. ಸೊ ಅಲ್ಲಿ ಮಾಡಬೇಕು ಅನಿಸ್ತು. ಸೊ ಅದ್ರ ಬಗ್ಗೆನೇ ಚರ್ಚೆ ಶುರು ಮಾಡಿ, ವಿಶೇಷವಾಗಿ ಸಿದ್ಧಿ ಸಮುದಾಯ ಸೇರಿದಂತೆ. ನಾನು ಭಾಳ ಗಟ್ಟಿ ದರದಲ್ಲಿ ಹೇಳಿಕ್ಕೆ ಬಯಸ್ತೇನೆ, ಸಿದ್ಧಿ ಸಮುದಾಯ ಒಂದೇ ಅಂತ ನಾನು ಎಲ್ಲಿಯೂ ಯೋಚನೆ ಮಾಡಲಿಲ್ಲ. ಯಾಕಂದರೆ ಆಗಿನ ಮುಖ್ಯಮಂತ್ರಿಗಳು ನನ್ನ ಪ್ರಮಾಣ ವಚನ ಆದಮೇಲೆ ಮೊದಲಿಗೆ ಕರೆಸಿ ಹೇಳಿದರು, ನೋಡಪ್ಪ, ರಾಜ್ಯದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಟ್ರೈಬಲ್ ಇದಿದ್ದಾವೆ, ಗುಂಪುಗಳು, ಪಂಗಡಗಳು, ಕ್ಯಾಟಗರೀಸ್ ಆಫ್ ಟ್ರೈಬಲ್ಸ್, ಭಾಗ ಅನ್ನೋದಕ್ಕಿಂತ ಜಾತಿಗಳು, ನಾವು ಜಾತಿಯನ್ನೆಲ್ಲ ಗುಂಪುಗಳು ಅಂತ. ಆ ಪಂಗಡಗಳೇನಿದಾವೆ ಅಷ್ಟು ಜನರ ಒಂದು ಭೌತಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆ ಸರಿ ಕೆಲಸ ಮಾಡೋದು. ಹಾಗಾಗಿ ನಾನು ನಮ್ಮ ಜಿಲ್ಲೆಯಲ್ಲಿ ಸಿದ್ಧಿ ಅಂದ್ಕೊಂಡು ಉಳಿದೆಲ್ಲ ಜಿಲ್ಲೆಗಳು ಅದೇ ಥರ ಕಷ್ಟದಲ್ಲಿ ಬದುಕುವಂಥ, ಅದಕ್ಕಿಂತ ಹೆಚ್ಚು ಕಷ್ಟದಲ್ಲಿ ಬದುಕುವಂಥ ಟ್ರೈಬಲ್ಗಳ ಬಗ್ಗೆ ಧ್ವನಿ ಎತ್ತಿದೆ. ಮೊದಲನೇ ವಿಷಯ ಒಂದು ಅರಣ್ಯ ಹಕ್ಕು ಕಾಯ್ದೆ. ಅರಣ್ಯ ಹಕ್ಕು ಕಾಯ್ದೆ ಅಂದರೆ ಏನು, ಕೇಂದ್ರ ಸರ್ಕಾರ 2006 ಮತ್ತು 8, 12ರಲ್ಲಿ ಒಂದು 6ರಲ್ಲಿ ಬಂತದು ಆ್ಯಕ್ಟ್ ಆಗಿ. ಈ ಅರಣ್ಯ ಭೂಮಿಯನ್ನು ಈ ಬುಡಕಟ್ಟು ಜನಾಂಗ ಅವರಿಗೆ ಸಾಗುವಳಿ ಮಾಡಲಿಕ್ಕೆ ಕೊಡಬೇಕಾದವ್ರ ಹಕ್ಕು ಅನ್ನೋ ಆಧಾರದಲ್ಲಿ ಒಂದು ಬಿಲ್ ಪಾಸ್ ಆಯಿತು. ಆ ಬಿಲ್ ಪಾಸ್ ಆಗಲಿಕ್ಕೆಲ್ಲ ರೆಡಿ ಆಗಲಿಕ್ಕೆ ಕಾರಣ ಅದಕ್ಕಿಂತ ಮತ್ತೆ ಹಿಂದೆ ವಾಜಪೇಯಿ ಅವರು ಸರ್ಕಾರ ಇರುವಾಗ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅದಕ್ಕೊಂದು ಅಂತಿಮ ತೀರ್ಮಾನ ಬಂತು. ನಾವೊಂದು ಗೌರ್ಮೆಂಟ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಗೌರ್ಮೆಂಟ್ ಅನ್ನೋದೊಂದು ಹರಿಯುವ ನೀರಿದ್ದಂಗೆ.
ಈಗ ಒಂದು ಸರ್ಕಾರ ಒಂದು ಯೋಜನೆ ಮಾಡಿ ಫೈನಲ್ ಮಾಡುವಾಗ ಸರ್ಕಾರ ಬಿದ್ದೋಗುತ್ತೆ, ಅವಧಿ ಮುಗಿಯುತ್ತೆ, ಮುಂದಿನ ಸರ್ಕಾರ ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಆ ಸರ್ಕಾರ ಇನ್ನೂ ಒಳ್ಳೆಯದನ್ನು ಯೋಜನೆ ಮಾಡುತ್ತೆ, ಅದ್ರ ಮುಂದಿನ ಸರ್ಕಾರ ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಹಾಗಾಗಿ ಅದರಲ್ಲಿ ಎಲ್ಲರ ಪಾತ್ರ ಇದೆ ಅಂತ. ಹೀಗಾಗಿ ಆ ಹಿಂದಿನ ಸರ್ಕಾರ ಸಿದ್ಧ ಮಾಡಿದಂಥ ಬಿಲ್ಲನ್ನು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದ ಮೊದಲನೇ ಅವಧಿಯಲ್ಲಿ ಅಥವಾ ಎರಡನೇ ಅವಧಿಯಲ್ಲಿ 2006ರಲ್ಲಿ ಅದು ಜಾರಿಗೆ ಬಂತು. 2000 ಪ್ರಥಮ ಅವಧಿ ಮನಮೋಹನ್ ಸಿಂಗ್ 6ರಲ್ಲಾಗಿದ್ದ 2006ರಲ್ಲಿ ಪ್ರಥಮ ಅವಧಿ 2004ರಿಂದ ಸರ್ಕಾರ. ಹಾಂ ಸರಿ. ಆ ವಿಷಯದಲ್ಲಿ ನಮಗೆ ನಮ್ಮ ಅರಣ್ಯದ ಹಕ್ಕು ಕೊಡಬೇಕು ಅಂತ ಹೋರಾಟವನ್ನು ಮೊದಲು ನಮ್ಮ ಜಿಲ್ಲೆಯನ್ನು ಇಟ್ಕೊಂಡು ಶುರು ಮಾಡಿದ್ವಿ. ಆಮೇಲೆ ಅಲ್ಲಿ ವಿಶೇಷವಾಗಿ ಕೊಡಗು ಜಿಲ್ಲೆ, ಮೈಸೂರು ಜಿಲ್ಲೆ, ಚಾಮರಾಜನಗರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ದಕ್ಷಿಣ ಕನ್ನಡ ಸೇರಿದಂತೆ ಹಾವೇರಿ, ಧಾರವಾಡ, ಬೆಳಗಾವಿವರೆಗೂ ನನ್ನ ಪ್ರವಾಸ ಶುರುವಾಯಿತು. ಈಗ ಸದ್ಯಕ್ಕೆ ರಾಯಚೂರು, ಯಾದಗಿರಿ, ಬೀದರ್ ಮತ್ತು ಕಲಬುರಗಿಯಲ್ಲೂ ನನ್ನ ಪ್ರವಾಸ ಆಗ್ತದೆ. ವಿಷಯ ಮೊದಲು ತಗೊಂಡಿದ್ದು ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರ ನಮ್ಗೆ ಅರಣ್ಯ ಹಕ್ಕನ್ನು ಕೊಡಬೇಕು. ಪ್ರಾಣಿಯಂತೆ ಬದುಕ್ತಾ ಇರುವಂಥ ನಮ್ಮ ಬುಡಕಟ್ಟು ಜನಾಂಗ ಮನುಷ್ಯರಾಗಿ ಬದುಕುವಂಥ ಸೌಲಭ್ಯ ಯಾವುದೇ ಸರ್ಕಾರ ಬಂದರೂ ಮಾಡಬೇಕು ಅನ್ನೋ ವಿಷಯದಲ್ಲಿ ಶುರುವಾಯಿತು. ಅದು ಮೊದಲ ವಿಷಯ. ಸರಿ ಸರಿ, ನಮ್ಮ ಮೊದಲನೇ ವಿಷಯಕ್ಕೆ ಸ್ವಲ್ಪ ಹಿನ್ನೆಲೆ ಬರ್ತಾ ಇದೆ. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ತಾವು ಸಿದ್ಧಿ ಜನಾಂಗದಿಂದ ವಿಧಾನ ಪರಿಷತ್ತಿಗೆ ಮೇಲ್ಮನೆಗೆ ಆಯಿತು, ಕೆಳಮನೆಗೆ ಯಾರೂ ಬಂದಿಲ್ಲ, ಮೇಲ್ಮನೆಗೆ ಪ್ರಥಮ ಬಾರಿಗೆ. ಈ ಧ್ವನಿ ಎತ್ತಬೇಕಾದ್ರೆ, ತಮ್ಮ ಕೂಗು ಡೆವಲಪ್ಮೆಂಟ್ ವಿಷಯದಲ್ಲಿ ಬರಬೇಕಾದ್ರೆ ಯಾವ್ಯಾವ ರೀತಿ ಜನಾಂಗದ ಬಗ್ಗೆ ಯೋಚನೆ ಮಾಡಿ ತಾವು ಸಭಾಪತಿ ಮುಂದುಗಡೆ ಆಗಿರಲಿ, ಅವ್ರ ಚೇಂಬರ್ನಲ್ಲಿ ಆಗಿರಲಿ, ಅವಾಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ BS ಯಡಿಯೂರಪ್ಪನವ್ರ ಮುಂದುಗಡೆ ಆಗಿರಲಿ, ತಾವು ಅರಣ್ಯಗಳ ಬಗ್ಗೆ ತಾವು ಮಾತನಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಸರಿಯಾದ ರೀತಿಯಿಂದ ಜಜ್ಮೆಂಟಿಗೆ ತಾವು ಒಂದು ಬಿಫೋರ್ ಆಗಿ ಸ್ಟಡಿ ಮಾಡ್ಕೊಂಡು ಹೋಗ್ತಿದ್ವಿ ಸರ್. ನೀವು ಹೇಳಿದಾಗೆ ಒಂದೇ ಮಾತನ್ನು ನಾನು ಎಲ್ಲ ಕಡೆ ಸುಮ್ಮನೆ ಹಾಸ್ಯಕ್ಕೋಸ್ಕರ ಹೇಳ್ತಿದ್ದೆ. ವಿಧಾನಸಭೆಯನ್ನ ಅಂದ್ರೆ ವಿಧಾನಸೌಧವನ್ನು ಮೊದಲು ಪ್ರವೇಶ ಮಾಡಿದ್ದೆ ಬೇರೆ ಬೇರೆ ಸಮಿತಿಗಳಿದ್ದಾಗ. ಆದರೆ ಆಸ್ ಎ ಮೆಂಬರ್ ಆಫ್ ಅಸೆಂಬ್ಲಿ ಆರ್ ಕೌನ್ಸಿಲ್ ಆಗಿ ಹೋದ್ಮೇಲೆ ನನಗೆ ಬಹಳ ಭಯ ಇತ್ತು. ಮೊದಲ 1 ವರ್ಷ ನಾನು ಸುಮ್ಮನೆ ಜೋಕಿಗೋಸ್ಕರ ಹೇಳ್ತಿದ್ದೆ, ಆ ವಿಧಾನಸೌಧದ ಒಳಗಡೆಯ ಕಂಬ, ಬಾಗಿಲು, ಕಿಟಕಿ ನೋಡೋದಕ್ಕೆ ನನ್ನ ಸಮಯ ಹೋಗ್ಬಿಡ್ತದೆ. ಬಹಳ ಹೊಸ ಅನುಭವ. ಈಗ ಸುಮ್ಮನೆ ಒಂದು ಬಿಲ್ಡಿಂಗ್ ಒಳಗೆ ಹೋಗೋದು ಬೇರೆ, ಒಂದು ಜವಾಬ್ದಾರಿ ತಗೊಂಡು ಹೋಗೋದು ಬೇರೆ. ಹಾಗಾಗಿ 1 ವರ್ಷ ಅದರಲ್ಲೇ ಹೋಯ್ತು. ಆಮೇಲೆ ನೀವು ಹೇಳಿದಾಗೆ ಅಧಿಕಾರಿಗಳ ಹತ್ರ ಮಾತಾಡಬೇಕು. ನಾವು IAS ಅಧಿಕಾರಿ ಅಂದರೆ DC ಅವ್ರ ಮಾತ್ರ ನೋಡಿದಂಥವ್ರು. ಅವ್ರ ಹತ್ರ ಮಾತಾಡೋ ಭಾಷೆ, ವ್ಯವಹಾರ, ಅದರ ಕಲ್ಪನೆ, ಜ್ಞಾನ ಇವೆಲ್ಲ ಬೇಕು. ಇದೆಲ್ಲ ಸ್ವಲ್ಪ ಅಭ್ಯಾಸ ಮಾಡ್ತಾ ಹೋದೆ. ಅದಕ್ಕೆ ಒಂದು ಸಹಕಾರ ಎಲ್ಲ ಆಯ್ತು ಅಂದರೆ, ನಾನು 1988ರಲ್ಲಿ ನನ್ನ ಡಿಗ್ರಿ ಮುಗಿದ ತಕ್ಷಣದಲ್ಲಿ ಆ ವನವಾಸಿ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಈ ಸಂಘ ನಾನು ಹೇಳಿದ್ರೆ RSS ನಮಗೆ ಒಂದು ಶಿಕ್ಷಣ ಕೊಟ್ಟು ಬಿಟ್ಬಿಡುತ್ತೆ, ಆಮೇಲೆ ನಮ್ಮಲ್ಲಿ ಯಾವುದೇ ಕಂಟ್ರೋಲ್ ಇಡೋದಿಲ್ಲ. ನಾನು ವನವಾಸಿ ಕಲ್ಯಾಣಾಶ್ರಮ ಅಂತ ಒಂದು ಆಲ್ ಇಂಡಿಯಾ ಲೆವೆಲ್ ಒಂದು ಸಂಸ್ಥೆ ಇತ್ತು, ಅದರ ಕಾರ್ಯಕರ್ತಾಗಿ ಒಂದು ಸ್ವಲ್ಪ ಮಾನಧನ ತಗೊಂಡು ಅದ್ರ ಕೆಲಸ ಮಾಡ್ತೀವಿ. ಆ ಕೆಲಸ ನಮ್ದು ಹೇಗಿರುತ್ತೆ, ಅಲ್ಲಿ ಆಫೀಸಿಯಲ್ ವರ್ಕ್ಕಿಂತ ಪ್ರತ್ಯಕ್ಷ ಅಲ್ಲಿಗೆ ಹೋಗ್ಬೇಕು, ಆ ಟ್ರೈಬಲ್ ಮನೆಗಳಿಗೆ ಹೋಗ್ಬೇಕು. ಅಲ್ಲಿ ನಮಗೆ ಕುಡಿಯೋದಕ್ಕೆ ಸರಿ ನೀರು ಸಿಗುತ್ತೋ ಬೇರೆ, ಅಲ್ಲಿ ವಿದ್ಯುತ್ ಇರುತ್ತೋ ಗೊತ್ತಿಲ್ಲ, ನಮ್ಮ ವಾಹನ ಸೈಕಲ್ ಏನೋ ಅಲ್ಲಿ ಹೋಗುತ್ತೋ ಇಲ್ಲ ಗೊತ್ತಿಲ್ಲ, ಏನೇ ಇದ್ರು ಅಲ್ಲಿಗೆ ಹೋಗಿ ವಸತಿ ಮಾಡಿ ಪ್ರತ್ಯಕ್ಷ ಕಂಡಿರ್ತೇವಲ್ಲ, ಅದು ದೊಡ್ಡ ನಮಗೆ ಜ್ಞಾನ ಕೊಟ್ಟರು. ಅದೊಂದು ದೊಡ್ಡ PhD ಇದ್ದಾಗ ನಾವು ಯಾವುದೇ ಭಾಷಣ ಮಾಡೋಕ್ಕಿಂತ ಮೊದಲು ಅಲ್ಲಿಗೆ ಹೋಗಿ ಅದನ್ನು ನೋಡಿ ಅದನ್ನು ಅನುಭವಿಸಿರ್ತೇವಲ್ಲ, ಅದು ನಮ್ಮ ಧೈರ್ಯ. ಸೊ ಆ ಧೈರ್ಯ ಮಾತಾಡ್ಲಿಕ್ಕೆ ಅವಕಾಶಗಳನ್ನು ನಮ್ಗೆ ಮಾಡಿಕೊಟ್ಟು, ಯಡಿಯೂರಪ್ಪನವರು ಮೊದಲಿಂದ ಸ್ವಲ್ಪ ಪರಿಚಯ, ಭಾಳ ಪರಿಚಯ ಅಲ್ಲಿದ್ರು. ಶಾಂತಾರಾಮ್ ಅಂತ ಗುರುತಿಸುವಷ್ಟು ಅವರಿಗೆ ಅಷ್ಟು ಪರಿಚಿತ ಇತ್ತು. ಜೊತೆಯಲ್ಲಿ ರಾಜ್ಯಪಾಲ ಹತ್ರ ನಾವೇ ನೇರ ಹೋಗುವಂಥದ್ದು ಇರೋದಿಲ್ಲ. ಇನ್ನೂ ಅನೇಕ ಆಗಿನ ಕಾಲದಲ್ಲಿ ನನಗೆ ಬಹಳ ನಾನು ಉಲ್ಲೇಖ ಮಾಡಬೇಕಾಗಿರೋದು, ತುಂಬ ಸಪೋರ್ಟ್ ಕೊಟ್ಟವರು ಶ್ರೀರಾಮುಲು ಮತ್ತು ಈಶ್ವರಪ್ಪ. ರಾಜಕೀಯ ಬೇರೆ, ನಾನು ಯಾವುದೇ ಪಂಗಡವಾಗಿ ಮಾತಾಡೋದಿಲ್ಲ. ಅದು ನನಗೆ ಪ್ರತ್ಯಕ್ಷವಾಗಿ ನಾನು MLC ಆದ ತಕ್ಷಣ ಮೊದಲು ಬಂದವರು ನೀವು ಒಂದು ಹೆಸರು ಉಲ್ಲೇಖ ಮಾಡಿದ್ವಿ, ನಳಿನ್ ಕುಮಾರ್ ಕಟೀಲ್ ಅಂತ ಆವಾಗಿನ ರಾಜ್ಯಾಧ್ಯಕ್ಷ. ಅವ್ರು ನಮ್ಮ ಮನೆಗೆ ಬಂದರು. ಇನ್ನೊಬ್ರು ಅವ್ರ ಹೆಸರು ಹೇಳೋದ್ಬೇಡ, ನೀವೆಲ್ಲ ಕಲ್ಪನೆ ಮಾಡ್ಕೊಂಡ್ಬಿಡುತ್ತೆ, ಅತ್ಯಂತ ಸರಳ ವ್ಯಕ್ತಿಗೆ MP ಆಗಿದ್ದಾರೆ ದಕ್ಷಿಣ ಕನ್ನಡದವರೇ, ಮನೆ ಕೋಟಾ ಶ್ರೀನಿವಾಸ ಪೂಜಾರಿ. ಅವರು ನಮ್ಮ ಮನೆಗೆ ಬಂದರು. ನಾನೆಲ್ಲೋ ಕಾಡಲ್ಲಿ ಗುಡಿಸಲು ಕಟ್ಕೊಂಡಿದ್ದು ಅವ್ರ ಮನೆಗೆ ಅವ್ರು ಬಂದ್ರು. ಸಣ್ಣ ವಿಷಯ ಅಲ್ಲ ಇದು. ಇದು ಭಾರತೀಯ ಜನತಾ ಪಾರ್ಟಿಗೆ ಅಥವಾ ಸಂಘದ ಸ್ವಯಂ ಸೇವಕರಿಗೆ ಮಾತ್ರ ಸಾಧ್ಯ, ಉಳಿದವರಿಗೆ ಆಗೋದಿಲ್ಲ. ನಾನು ಸುಮ್ಮನೆ, ನನಗೇನು ಯಾರು ಭಯನೂ ಇಲ್ಲ. ನಾನು ಸುಮ್ಮನೆ ಹೇಳಿದೆ, ಯಾರು ಭಯ ಇಲ್ಲ ನಮಗೆ. ನಿಮ್ಗೆ ಆಶ್ಚರ್ಯ ಆಗೋದು ಹೇಳಿದ್ರೆ, ಈ ಭಾಗದ ಶಾಸಕರು ಅತ್ಯಂತ ಮಿತ್ರರು ನನಗೆ ಇವತ್ತಿನವರೆಗೆ ನಮ್ಮ ಮನೆಗೆ ಬಂದಿಲ್ಲ. ಅವ್ರ ಎದುರಿಗೆ ಹೇಳ್ತೇನೆ, ಯಾವ ಕಾರಣಕ್ಕೆ ಬಂದಿಲ್ಲ ಗೊತ್ತಿಲ್ಲ ನನಗೆ. ಅದಕ್ಕಿಂತ ಮೊದಲು ಅನಂತಕುಮಾರ್ ಹೆಗಡೆ ಇದ್ರು, ಅವ್ರು MP ಆಗಿದ್ದರೆ ನಮ್ಮ ಮನೆಗೆ ಬಂದಿದ್ರು. ಅಂದರೆ ನಾನು ಯಾಕೆ ಹೇಳ್ತೇನೆ, ಈ ಸಂಘದ ಸ್ವಯಂ ಸೇವಕರಿಗೆ ಇರುವಂಥ ವ್ಯತ್ಯಾಸ ಇದೆ. ಹಾಗಾದ್ರೆ ಸ್ವಯಂ ಸೇವಕರು ಶಿವರಾಮ್ ಹೆಬ್ಬಾರ್ ಕೂಡ ಹೌದು, ಏನು ಕಾರಣ ಗೊತ್ತಿಲ್ಲ. ಒಂದು ಮತದ ತಡೆ
ಶಿವರಾಮ್ ಹೆಬ್ಬಾರ್ ಅವರು ಇನ್ನೂವರೆಗೆ ನಿಮ್ಮ ಅವಧಿ ಕಳೀಲಿಕ್ಕೆ ಬಂತು, ಇನ್ನೂವರೆಗೆ ಬಂದಿಲ್ಲ ಅಂದ್ರೆ ಮುಂದಿನ ರಾಜಕೀಯ ಜೀವನದಲ್ಲಿ ಅವ್ರಿಗೆ ಏನಾದ್ರು ನಿಮ್ಮಿಂದ ಏನಾದ್ರು ಹೆದರಿಕೆ, ಮುಂದೆ ವಿಧಾನಸಭೆಗೆ ಇವರೆಲ್ಲ ಬಂದ್ಬಿಡ್ತಾವ್ರು ಅಂತ? ಇಲ್ಲ ಆ ರೀತಿ ಇಲ್ಲ ಆ ಥರ ಇಲ್ವೇ ಇಲ್ಲ. ಒಂದೇನಂದ್ರೆ ಶಿವರಾಮ್ ಹೆಬ್ಬಾರ್ ನಾನು ಮಾಡ್ತಿರ್ತ ಸೋಷಿಯಲ್ ವರ್ಕಿಗೆ ಮೊದಲಿಂದ ಸಹಕಾರ ಕೊಟ್ಟರು. ನನಗೆ ರಾಜಕೀಯ ಗಂಧವೇ ಇದ್ದಿದ್ದು. ಸುಮಾರು ನಾನು ಹೇಳೋದು ಒಂದು 25 ವರ್ಷದಿಂದ ನಾವು ನಡೆಸುವಂಥ ವಿದ್ಯಾರ್ಥಿ ನಿಲಯ ಕಾರ್ಯಕ್ರಮಗಳು, ಮೆಡಿಕಲ್ ಕ್ಯಾಂಪ್, ಈ ಥರ ಎಲ್ಲ ಸೋಷಿಯಲ್ ವರ್ಕಿಗೆ ಹೆಲ್ಪ್ ಮಾಡ್ತಾ ಬಂದರು. ಹಣನ ಕೊಟ್ಟು ಬಂದು, ಇದು ಮೊದಲನೇ ಭಾಗ. ಎರಡನೇದು, ಅವರು ಒಬ್ಬ ಸಂಘದ ಸ್ವಯಂ ಸೇವಕರು. ಇವತ್ತಿಗೂ ಸಂಘದ ಎಲ್ಲ ಚಟುವಟಿಕೆ ಅವರ ರಕ್ತದಲ್ಲಿ ಇದೆ. ಮೂರನೇದಾಗಿ ನಾವು ಯಾವಾಗ ವೈರತ್ವದ ಹಾದಿ ಹಿಡಿಯಲಿಲ್ಲ. ಯಾಕಂದ್ರೆ ನಾನೊಬ್ಬ ರಾಜಕಾರಣಿ ಅಲ್ಲ, ಅಪ್ಪಟ ರಾಜಕಾರಣಿ ಅಲ್ಲ. ನಾನು ಸೋಷಿಯಲ್ ವರ್ಕ್ ಕ್ಷೇತ್ರದಲ್ಲಿ ನನಗೆ ಆಯ್ಕೆ ಮಾಡಿದ್ದಾರೆ. ಈಗ ನನಗೆ ಹೆಬ್ಬಾರ್ ನನ್ನ ಮಿತ್ರತ್ವ ಹಾಗೇ ಇದೆ. ಎಷ್ಟಾದರೂ ಬರ್ರಿ ಹೋಗ್ರಿ ನಮಸ್ಕಾರ ಎಲ್ಲವೂ ಇದೆ. ಆಮೇಲೆ ನಮ್ಮ ಪಾರ್ಟಿಗೆ ಬಂದರು. ನಾನು ಈ ಕ್ಷೇತ್ರಕ್ಕೆ ನಮ್ಮ ಸ್ವಲ್ಪ ರಾಜಕೀಯ ಅಂದರೆ ರಾಜಕಾರಣ ಬೇರೆ, ರಾಜಕೀಯ ಬೇರೆ. ರಾಜಕಾರಣದಲ್ಲಿ ನಿಮ್ಮನ್ನು ಕೆಳಗೆ ಮಾಡಿ ನಾನು ಮೇಲೆ ಹೋಗೋದು ರಾಜಕಾರಣ. ರಾಜಕೀಯ ಅಂದರೆ ಅಲ್ಲೇ ಅನುಭವ ತಗೊಂಡು ಕೆಲಸ ಮಾಡುವಂಥ. ಆಗ ರಾಜಕಾರಣ ಮಾಡಿದ್ರು ರಾಜಕೀಯದ ಅನುಭವ ತಗೊಳ್ಳೋದಕ್ಕೋಸ್ಕರ ನನಗೆ ಒಂದಂತಲ್ಲ ಅವರೇ ಮಾರ್ಗದರ್ಶನ ಮಾಡಿದ್ದಾರೆ. ಹಾಗಾಗಿ ಒಳ್ಳೆಯವರು, ಕೆಲಸಗಾರರು, ಒಂಥರ ಶ್ರಮಜೀವಿಗಳು. ಅವರು ಯಾವಾಗಲೂ ನೀವು ಹೇಳಿದಾಗೇನೆ ಅನಾರೋಗ್ಯ ಬೇರೆ ಬೇಕಣಿಗೆ ರಜೆ ತಗೊಂಡವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ವೈಯಕ್ತಿಕ ವಿಷಯದಲ್ಲಿ ಯಾವುದೇ ದೋಷಗಳನ್ನ ನೋಡ್ತೀವಿ. ರಾಜಕೀಯದಲ್ಲಿ ವ್ಯತ್ಯಾಸಗಳು ಇದ್ದೇ ಇರ್ತವೆ. ಹಾಗಾಗಿ ಅವರಿಗೆ ನನ್ನಿಂದ ಯಾವುದೇ ಭಯದ ಪ್ರಶ್ನೆನೇ ಇಲ್ಲ. ಒಂದು, ನಾನು ವಿಧಾನಸಭೆಗೆ ಬರ್ತೇನೋ ಇಲ್ಲೋ ಅನ್ನೋದು ನಮ್ಮ ಪಾರ್ಟಿಗೆ ಬಿಟ್ಟು ವಿಷಯ. ಅದು ನಾವು ಹೆಂಗಿರ್ತೇವೆ, ನಮಗೆ ಯಾವ ಜವಾಬ್ದಾರಿ ಕೊಡ್ತಾರೋ ಸಂಘ ಕಡೆಯಿಂದ ಅಥವಾ ಪಾರ್ಟಿ ಕಡೆಯಿಂದ ಅದನ್ನು ನಿಭಾಯಿಸುವಂಥ ಶಕ್ತಿಯನ್ನು, ಧೈರ್ಯವನ್ನು, ಜ್ಞಾನವನ್ನು ಬೆಳೆಸ್ಕೊಳ್ತೀವಿ ಅತಿ ಶೀಘ್ರದಲ್ಲಿ. ಹಾಗಾಗಿ ನಮಗೆ ಭಯದ ಪ್ರಶ್ನೆ ಬರೋದಿಲ್ಲ. ಹಾಗೇನಾದರೂ ಅವಕಾಶ ನನಗೆ ಸಿಕ್ಕಿದರೆ ರಾಜಕೀಯದವ್ರಿಗೆ ವಿರೋಧ ಮಾಡಿದ್ರೆ ನಿಲ್ಲಲೇಬೇಕಲ್ಲಿ ಪ್ರಶ್ನೆ ಇಲ್ಲ. ಹಾಗಾಗಿ ಈ ನಮ್ಮ ಅನುಭವ ಇತ್ತಲ್ಲ, ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಅನುಭವ ನಮಗೆ ಮಾತಾಡಲಿಕ್ಕೆ ಇದಾಯಿತು. ಏನು ವಿಧಾನ ಪರಿಷತ್ನಲ್ಲಿ ಆ ಅಧಿವೇಶನ ಸಮಯದಲ್ಲಿ ಮಾತಾಡಲಿಕ್ಕೆ ಅನುಕೂಲ ಆಯಿತು ಅಂತ ಹೇಳಿ ಹೊರಟಿದೆ. ಈ ರಾಜ್ಯ ಸರ್ಕಾರ 2023ರಿಂದ ಅಧಿಕಾರಕ್ಕೆ ಬಂದಾಗ, ಪೂರ್ಣ ಬಹುಮತ ಅವಧಿಯಲ್ಲಿ ಬಂದಾಗ ಎಷ್ಟು ಬಾರಿ ಈ ರಾಜ್ಯ ಸರ್ಕಾರದ ವಿರೋಧದ ಚಟುವಟಿಕೆಯಲ್ಲಿ ನಾವು ಎಷ್ಟು ಬಾರಿ ಬಾವಿಗಿಳಿದು ಈ ಸರ್ಕಾರದ ವಿರೋಧದಲ್ಲಿ ಧಿಕ್ಕಾರ ಹಾಕುವಂತ ಕೆಲಸ, ಬಿಲ್ಗಳನ್ನು ಪಾಸ್ ಆಗದಂತೆ ಸರಿಯಾದ ರೀತಿಯಿಂದ ಸಾಮಾಜಿಕ ಹೋರಾಟಕ್ಕಾಗಿ, ಸರಿಯಾದ ರೀತಿಯಿಂದ ಜನಸಾಮಾನ್ಯರಿಗೆ ಅನಾನುಕೂಲ ಆಗ್ತಾ ಇರುವಂತಹ ಈ ಬಿಲ್ಲಿನಿಂದ ಮತ್ತು ಬುಡಕಟ್ಟು ಜನಾಂಗದವರ ಎಲ್ಲಾ ಜನಾಂಗದವರಿಗೆ ಹಿಂದೇಟು ಹಾಕ್ತಾ ಇರುವಂತಹ ಈ ರಾಜ್ಯ ಸರ್ಕಾರ ಒಂದೇ ಜಾತಿದವರಿಗೆ ಟಾರ್ಗೆಟ್ ಮಾಡ್ತಾ ಇರೋದು, ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ರೀತಿಯಿಂದ ಸೌಲಭ್ಯ ಕೊಡುವುದು, 2A ಮೀಸಲಾತಿ ಕುರುಬರಿಗೆ ಹೆಚ್ಚಿನ ರೀತಿಯಿಂದ ಸೌಲಭ್ಯ ಕೊಡುವುದು, ಇದರಿಂದ ಕ್ರಿಶ್ಚಿಯನ್ಸ್ದವರಿಗೆ ಅಷ್ಟಕ್ಕೆ ಪುರ್ತಕ್ಕೆ ಅವರಿಗೆ ಸೌಲಭ್ಯಗಳನ್ನು ಕೊಡುವುದು, ಲಿಂಗಾಯತವರು ಮುಂದೆ ಲಾಭ ಬರ್ತಾರೆ 50-50 ಆಪ್ಷನ್ದಲ್ಲಿ ಅಂತೇಳಿ ಅವರನ್ನ ಹೆಚ್ಚಿನ ರೀತಿಯಿಂದ ಅವರಿಗೆ ಪ್ರೋತ್ಸಾಹ ತುಂಬುವುದು. ಈ ರೀತಿ ಆಗ್ತಾ ಇರುವಂತಹ ಬಿಲ್ಲಿನ ವಿಷಯದಲ್ಲಿ ತಾವು ಎಷ್ಟು ಬಾರಿ ಬಾವಿಗೆ ಇಳಿದು ತಮ್ಮ ಪ್ರತಿಭಟನೆಯಿಂದ, ತಮ್ಮ ಹೋರಾಟದಿಂದ ಆ ಬಿಲ್ ಅನ್ನು ಧಿಕ್ಕಾರ ಹಾಕುವಂತ ಕೆಲಸದಲ್ಲಿ ತಾವು ಯಶಸ್ಸನ್ನು ಈ 3 ವರ್ಷ ಜರ್ನಿಯಲ್ಲಿ 3 ವರ್ಷ ಜರ್ನಿಯ ಸಿದ್ದರಾಮಯ್ಯನವರ ಸರ್ಕಾರ ನಾನು ಅಸಮರ್ಥ ಅಂತ ಹೇಳೋದಿಲ್ಲ, ಆದರೆ ಅವರ ಸಾಮರ್ಥ್ಯ ಡೈವರ್ಟ್ ಆಗಿದೆ. ಸಿದ್ದರಾಮಯ್ಯ ಒಬ್ಬರು ಸಾಮಾನ್ಯ ನಾಯಕರಲ್ಲ, ನಮ್ಗೆಲ್ರಿಗೂ ಗೊತ್ತಿರಬೇಕು. ಅತ್ಯಂತ ಪಳಗಿದವರು, ರಾಮಕೃಷ್ಣ ಹೆಗಡೆಯವರ ಗರಡಿಯಲ್ಲಿ ಬೆಳೆದಂಥವರು, ರಾಜಕೀಯ ಎಲ್ಲ ಅನುಭವ ಇದೆ, ಕಾನೂನಿನ ಎಲ್ಲ ಅನುಭವ ಇದೆ. ಆದರೆ ಅಧಿಕಾರವನ್ನು ಇಟ್ಕೊಳ್ಳೋಕ್ಕೋಸ್ಕರ ಅನೇಕ ಸಲ ಅದು ಬಹುತೇಕ ಪಕ್ಷ ರಾಜಕಾರಣದಲ್ಲಿ ಬರುತ್ತೆ ಅನ್ನೋ ಗೊತ್ತಿಲ್ಲ, ಯಾರನ್ನೂ ಒಲಿಸುವಂಥದ್ದು ಅವೆಲ್ಲ ಮಾಡಬೇಕಾಗ್ಬೋದು. ಅವರಿಗದು ಅನಿವಾರ್ಯ ಇರುತ್ತೆ. ನಾನು ಅಷ್ಟು ದೊಡ್ಡ ರಾಜಕಾರಣಿ. ಆದರೆ ಅವರ ಸರ್ಕಾರದಲ್ಲಿ ನಮಗಾದಂಥ 3-4 ಒಪ್ಪಿಗೆ ಇಲ್ಲದ ತೀರ್ಮಾನಗಳಿಗೋಸ್ಕರ ನಾವು ಅನೇಕ ಸಲ ವಿರೋಧ ಮಾಡಿದ್ದೀವಿ. ಅದ್ರಲ್ಲಿ ಬಹಳ ಪ್ರಬಲವಾಗಿ ಮೊದಲನೇದು ಸಿದ್ದರಾಮಯ್ಯನವರು ಒಂದು ಮಾತು ಯಾವಾಗಲೂ ಹೇಳ್ತಿದ್ರು. 2014ರಲ್ಲಿ ನಾವು ಮುಖ್ಯಮಂತ್ರಿ ಆಗಿದ್ದಾಗ ಬುಡಕಟ್ಟು ಜನ ಮತ್ತು ಪರಿಶಿಷ್ಟ ಜಾತಿ SC/ST ಅಂತ ಹೇಳ್ತಾರೆ, ಅವರ ವಿಶೇಷ ಅಭಿವೃದ್ಧಿಗೋಸ್ಕರ TSP ಮತ್ತು SC/ST ಅನ್ನುವಂಥ ವಿಶೇಷ ಅನುದಾನದ ಯೋಜನೆಯನ್ನು ನಾನೇ ತಂದೆ, ಅನುದಾನ ಬಿಡುಗಡೆ ಮಾಡಿದೆ ಅಂತ ಅವರು ಹೇಳ್ತಾರೆ ಅವಾಗ. ಆದರೆ ಅದರ ನಂತರ ಅದನ್ನು ಹೆಚ್ಚು ಬೇರೆ ಕಡೆ ಡೈವರ್ಟ್ ಮಾಡಿ ಬಳಸಿದ್ದು ಅವರೇನೆ. ಅದರ ನಂತರ ಬಂದಂಥ ಭಾರತೀಯ ಜನತಾ ಪಾರ್ಟಿ ಕೂಡ ಮಾಡಿಲ್ಲ ಅಂತ ನಾನು ಹೇಳೋದಿಲ್ಲ. ನನ್ನ ಹತ್ರ ಅಂಕಿ ಸಂಖ್ಯೆ ಇಲ್ಲದೆ ಇರ್ಬೋದು, ಪ್ರಮಾಣ ಹೆಚ್ಚು ಕಡಿಮೆ ಇದೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ 2023 ಸರ್ಕಾರ ಬಂತು. 23ರಿಂದ ಪ್ರಾರಂಭ ಆಗಿ ನಮಗೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂತ ಏನಿದೆ, ಪರೀಕ್ಷೆ ಪಂಗಡಗೊಳಿಸಿ ಒಂದಾಗುತ್ತೆ. ಅದರ ಹಣ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಕಡೆ ಉಪಯೋಗ ಆಯಿತು, ನಮಗೆಲ್ಲ ಗೊತ್ತು. ಅದು ಚುನಾವಣೆ ಉದ್ದೇಶಕ್ಕೆ ಅಂತ ಹೇಳಿದ್ರು, ಇನ್ಯಾವುದೋ ಕಾರು ಖರೀದಿ ಉದ್ದೇಶ, ಬೇರೆ ಬೇರೆ ಉದ್ದೇಶ ಎಲ್ಲ ಚರ್ಚೆ ಆಗಿರುವಂಥದ್ದು. ನಾನು ಆ ಡಿಟೇಲಿಗೆ ಹೋಗೋದಿಲ್ಲ. ಆದರೆ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಅಭಿವೃದ್ಧಿಗಿರುವಂಥ ಹಣವನ್ನು ಡೈವರ್ಟ್ ಮಾಡಿದವರು ಅವರೇನೆ,
ಹೇಳಿದ್ದೇನು ನಾನೇ ತಂದಿದ್ದಂತೆ. ಅದಾದ್ಮೇಲೆ ಈಗ ಅವ್ರು 23 ಸರ್ಕಾರ ಬಂದ್ಮೇಲೆ ಅಲ್ಲಿ ಅದರೊಳಗಡೆ ಒಂದು 2-3 ಆ್ಯಕ್ಟ್ ಇತ್ತು, ಈ TSP ಮತ್ತು SC/ST ಅಂತ ಸಂಬಂಧಪಟ್ಟಂತೆ 7C 7D ಎಲ್ಲ ಇತ್ತು. ಆ 7Dದಲ್ಲಿ ಹೆಚ್ಚು ಹಣನ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೆ ಅವಕಾಶ ಇತ್ತು. 7Dಯನ್ನು ತಾನು ರದ್ದು ಮಾಡಿದೆ ಅಂತ ರದ್ದು ಮಾಡಿದ. ಅದು ರದ್ದು ಮಾಡಿದ್ರು ಯಥಾ ಪ್ರಕಾರ ಪ್ರತಿ ವರ್ಷ ಗ್ಯಾರಂಟಿ ಹೆಸರುಗಳಿಗಿರ್ಬೋದು, ಸಾರ್ವಜನಿಕ ರೇಷನ್ಗಳಿಗಿರ್ಬೋದು, ಬೇರೆ ಬೇರೆ ಜನಾಂಗಕ್ಕೆ ತಲುಪುವಂಥ ಅನೇಕ ಯೋಜನೆಗಳಿಗೆ ನಮ್ಮ ಹಣವನ್ನು ಡೈವರ್ಟ್ ಮಾಡ್ತೀವಿ. ಈ ವಿಷಯ ಇಟ್ಕೊಂಡು 2-3 ಸಲ ನಮ್ಮ ಪಾರ್ಟಿಯ ನಮ್ಮೆಲ್ಲ ಸದಸ್ಯರ ಜೊತೆ ಬಾವಿ ಹೋಗಿದ್ದು ತುಂಬ ಸಲ ಇದೆ. ಇನ್ನು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಸರ್ಕಾರ ಹಸ್ತಕ್ಷೇಪ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಿಲ್ ತಂತು. ನನಗೆ ಒಂದು ಸಹಕಾರಿ ಕ್ಷೇತ್ರದ ಮಹತ್ವ ಏನಂದರೆ, ನಮ್ಮ ಬುಡಕಟ್ಟು ಜನಾಂಗದಲ್ಲಿ ಕಾಡಿನ ಕಿರುಕಾಡುತ್ಪನ್ನ ಸಂಗ್ರಹ ಮಾಡಿ ಮಾರಾಟ ಮಾಡಿ ನಮ್ಮ ಆರ್ಥಿಕ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಲ್ಯಾಂಡ್ಸ್ ಸಹಕಾರಿ ಸಂಘ ಅಂತ ಕರೀತಾರೆ. ಒಂದು ಫೆಡರೇಷನ್ ಕೂಡ ಇದೆ ಮೈಸೂರಲ್ಲಿ. ಅದಕ್ಕೂ ಹಸ್ತಕ್ಷೇಪ ಆಗುವಂಥ ಒಂದು ಬಿಲ್ ಬಂದಾಗ ಅದನ್ನು ವಿರೋಧ ಮಾಡಿ ನಾವು ಬಾವಿಯಲ್ಲಿ ಹೋಗಿ ಆ ಬಿಲ್ಲನ್ನು ಸೋಲಿಸಿದ್ದಿದೆ. ಆವಾಗ ನಮ್ಮ KN ರಾಜಣ್ಣವರು ಅದರ ಮಂತ್ರಿ ಕೂಡ ಇದ್ದರು. ಆಮೇಲೆ ಅವರು ಇದ್ದರು. ಆಮೇಲೆ ಗೋಹತ್ಯೆ ವಿಷಯದ ಬಿಲ್ ಬಂದಾಗ, ಗೋಹತ್ಯೆ ನಿಷೇಧ ಸಂಬಂಧಪಟ್ಟಂಥ ಬಿಲ್ ಬಂದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಅದ್ರ ಬಗ್ಗೆ ಸಹಕಾರ ಎಲ್ಲ ಮಾಡಬೇಕಾಯ್ತು. ಸ್ವಲ್ಪ ಗಲಾಟೆನೂ ಆಯಿತು. ಆ ಬಿಲ್ ಪಾಸ್ ಮಾಡಬೇಕಾದ್ರೆ ಸಭಾಪತಿಗಳ ಆಸನದ ಮೇಲೆ ಪ್ರಾಣೇಶ್ವರ ಉಪ ಸಭಾಪತಿಗಳಿದ್ದರು. ಆ ಸಂದರ್ಭ ಭಾಳ ಸ್ಟ್ರಾಂಗ್ ಆಗಿ ನಾವು ಹೋರಾಟ ಮಾಡಬೇಕು. ಯಾಕಂದರೆ ನಾನು ಯಾವುದೇ ಒಂದು ಕೋಮಿನ ವಿರುದ್ಧ ಯಾವಾಗೂ ಮಾತಾಡೋದಿಲ್ಲ. ಅದು ಒಂದು ವಿಷಯ ಏನಂದರೆ, ನಾನು ಒಂದು ಗುಂಪಿಗೆ ಸೇರಿದೋ, ನೀವೊಂದು ಗುಂಪಿಗೆ ಸೇರಿರ್ತೇವೆ. ನಿಮ್ಮ ಆಹಾರ, ನಿಮ್ಮ ಧಾರ್ಮಿಕ ಭಾವನೆಗಳು, ನಿಮ್ಮ ಸಾಮಾಜಿಕ ಜೀವನ ಪದ್ಧತಿ ನಾನು ವಿರೋಧಿಸುವಾಗಿಲ್ಲ. ಬೇಕಾದ್ರೆ ನಾವು ಸೇರ್ಕೋಬೋದು, ಬೇಡದ್ರೆ ನಾವು ಅದನ್ನು ಪಾಲನೆ ಮಾಡ್ಬೋದು. ಅಂಥ ಪರಿಸ್ಥಿತಿ ಒಳಗಡೆ ನಮ್ಮ ಕಣ್ಮುಂದೆ ಯಾವುದೇ ಗೋವಿನ ಹತ್ಯೆ ಆಗಬಾರ್ದು ಅನ್ನೋದು ನಮ್ಮ ಬೇಡಿಕೆ ಇತ್ತು. ಹಾಗಾಗಿ ಆ ಗೋ ಹತ್ಯೆಯನ್ನು ನಿಷೇಧ ಮಾಡುವಂಥ ಬಿಲ್ ಬಂದಾಗ ವಿರೋಧ ಮಾಡಲಿಕ್ಕೆ ಬಂದಾಗ ನಾವು ಅದಕ್ಕೆ ಬಿಲ್ಲಿಗೆ ಸಪೋರ್ಟ್ ಕೊಟ್ಟು ಆ ಬಿಲ್ಲನ್ನು ಪಾಸ್ ಮಾಡಿದ ಸಂದರ್ಭಕ್ಕೆ ಬಾವಿಗೆ ಹೋಗಿದ್ದೇನೆ. ಆಮೇಲೆ ಒಂದೇನಂದರೆ, ನೀವೊಂದು ಪ್ರಶ್ನೆ ಕೇಳಿದ್ರಿ, ಬುಡಕಟ್ಟು ಅಥವಾ ಟ್ರೈಬಲ್ ಜನಾಂಗ ವಿಷಯದಲ್ಲಿ ಒಂದು ದೊಡ್ಡ ಚಿಂತೆ ಅಂದರೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮೊದಲನೇ 2 ವರ್ಷ ಸಿಕ್ತು ನಮಗೆ, 3 ವರ್ಷ. ಕಾಂಗ್ರೆಸ್ ಸರ್ಕಾರ ಈಗ ಮತ್ತೆ 3 ವರ್ಷ ಸಿಕ್ತು. ಈ 6 ವರ್ಷದ ಅವಧಿನಲ್ಲಿ ಸದನದ ಒಳಗಡೆ ಈ ಟ್ರೈಬಲ್ ವಿಚಾರ ಬಂದಾಗ ಸಪೋರ್ಟ್ ಮಾತಾಡೋದು ತುಂಬ ಕಡಿಮೆ ಇದೆ. ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ, ಯಾವುದೇ ಪಾರ್ಟಿ ಇರ್ಬೋದು, ಆ ಪಾರ್ಟಿಯ ಜನಪ್ರತಿನಿಧಿಗಳಿಗೆ ಈ ಟ್ರೈಬಲ್ ವಿಷಯ ಗಂಭೀರವಾಗಿ ಬಂದಿರಲಿಲ್ಲ. ನಾನು ಇದೇ ಮಾತು ಪ್ರಸ್ತಾಪ ಮಾಡಿದಾಗ ಈಶ್ವರಪ್ಪನವ್ರು ನನ್ನ ಜೊತೆ ಮೈಸೂರಿಗೆ ಬಂದು ಒಂದು ಟ್ರೈಬಲ್ ಊರಲ್ಲಿ ಕಾರ್ಯಕ್ರಮ ಮಾಡಿ ಅವ್ರು ಮಾತ್ರ ಬಂದರು. ಇನ್ನೊಂದು 2-3 ಮಂತ್ರಿಗಳು ಅವ್ರು ಬರಲಿಕ್ಕೆ ಸಮಯ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಈಗಿನ ಸರ್ಕಾರದಲ್ಲಿ ಕೂಡ ಆಗಲಿಲ್ಲ. ಸೊ ನಾನು ಹೇಳಿದ, ಎರಡೂ ಸರ್ಕಾರ ಇದ್ದಾಗ ಸದನದಲ್ಲಿ ಟ್ರೈಬಲ್ ವಿಚಾರ ಬಂದಾಗ ಭಾಳ ಜನ ಮಾತಾಡಲಿಕ್ಕೆ ನನಗೆ ಸಪೋರ್ಟ್ ಕೊಡಲಿಲ್ಲ. ಯಾಕಂದ್ರೆ ವಿಷಯನೇ ಗೊತ್ತಿಲ್ಲ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾನು ಒಬ್ಬನ ಬಾವಿಗೆ ಹೋಗಿದ್ರು, 4 ಜನ ಸೇರಿಸ್ಕೊಂಡು ಆ ವಿಷಯದಲ್ಲಿ ಬಾವಿಗೆ ಹೋಗಿದ್ದೆ. ನೀವು ಟ್ರೈಬಲ್ ಅಭಿವೃದ್ಧಿ ವಿಷಯ ಬಂದಾಗ ನಾನೆಲ್ಲ ಫಂಡ್ ಹಾಕದೆ, ಮತ್ತೇನೋ ಮಾಡಿದೆ, ಮನೆ ಕಟ್ಸ್ಕೊಟ್ಟೆ, ಕುಡಿಯೋ ನೀರು ಕೊಟ್ಟೆ ಅಂತ ಹೇಳೋಕ್ಕಾಗೋದಿಲ್ಲ. ವಿಧಾನ ಪರಿಷತ್ತಿನ ಸದಸ್ಯರಿಗಿರುವಂಥದ್ದು ಖಾಲಿ 2 ಕೋಟಿ ವರ್ಷಕ್ಕೆ ಅನುದಾನ. ನಾಮನಿರ್ದೇಶನ ನಾಮಿನೇಟೆಡ್ ಆದವ್ರು ನಮ್ಮ ಆ 2 ಕೋಟಿ ಅನುದಾನ ಇಡೀ ರಾಜ್ಯಕ್ಕೆ ಹಂಚ್ಬೇಕು. ನಾವು ಕಲ್ಪನೆ ಮಾಡ್ತೀವಿ. 31 ಡಿಸ್ಟ್ರಿಕ್ಟಿಗೆ ಬರುತ್ತೆ. ಅದೇ, ಹಾಗಾಗಿ ಆ ಅಭಿವೃದ್ಧಿ ಆಗಿಲ್ಲ. ಅದು ನಮ್ಮ ಕೆಲಸ ಏನು, ಆ್ಯಸ್ ಎ ಕೌನ್ಸಿಲ್ ಮೆಂಬರ್ ನಾವು ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಬೇಕಾದ್ರೆ, ನಾನು ಅರಣ್ಯ ಹಾಕೋದು ಕಾಯ್ದೆ ಇರ್ಬೋದು, ಗೋಹತ್ಯೆ ಬಿಲ್ ಇರ್ಬೋದು, ನಮ್ಮ ಸಮುದಾಯವನ್ನು ಮತಾಂತರ ಮಾಡಿ ನಮ್ಮ ಸಂಸ್ಕೃತಿ ನಾಶ ಮಾಡಿ ನಮಗೆ ಮುಂದೆ ಟ್ರೈಬಲ್ ಅನ್ನುವಂಥ ಅರ್ಹತೆಯನ್ನು ತೆಗೆದುಹಾಕುವಂಥ ಒಂದು ವ್ಯವಸ್ಥೆ ನಡೀತಾ ಇತ್ತಲ್ಲ, ದುರ್ವ್ಯವಸ್ಥೆ, ಅದರ ವಿರುದ್ಧವಾಗಿ ಇವೆಲ್ಲ ನಾವು ಮಾತಾಡುವಂಥ ಒಂದು ಜವಾಬ್ದಾರಿ. ಸರಿ ಸರ್, ನಮ್ಮ ಸಮಾಜದ ವಿಚಾರ ನೋಡಿದ ಇಲ್ಲಿಂದ ವಿಧಾನಸಭೆ ಮತ್ತು ಲೋಕಸಭೆ ಕಡೆ ಬರ್ತಾ ಇದೆ. 2 ವರ್ಷದ ಹಾದಿ ಉಳಿದಿರ್ತಕ್ಕಂಥ ಈ ರಾಜ್ಯ ಸರ್ಕಾರದ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ, 3 ವರ್ಷ ಉಳಿದಿರ್ತಕ್ಕಂಥ ಲೋಕಸಭೆ, ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ಇಲ್ಲಿ ಗೆಲುವಾಗಿಲ್ಲ. ಲಾಸ್ಟ್ ಟೈಮ್ VS ಪಾಟೀಲ್ ಅವ್ರನ್ನ ಬಿಟ್ಟರು, ಅಲ್ಲಿಂದ ಶಿವರಾಮ್ ಹೆಬ್ಬಾರ್ ಅವರು 17 ಜನ ಶಾಸಕರ ಜೊತೆ ಕೂಡಿಕೊಂಡು ರಾಜೀನಾಮೆ ನೀಡಿದಾಗ ಅವಾಗ ಬೈ ಎಲೆಕ್ಷನ್ದಲ್ಲಿ ಶಾಸಕರಾದ ನಂತರ ಇಲ್ಲಿ ಮನೆ 23 ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಇವರು ಆಯ್ಕೆಯಾದರು. ಈ 2 ಬಾರಿ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾದಂಥವ್ರು ಒಂದಾಯ್ತು. ಈ ಲೋಕಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮಾರ್ಗರೆಟ್ ಆರ್ವಾ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಯಾರು ಕೂಡ ಕಾಂಗ್ರೆಸ್ನಿಂದ ಸಂಸದರು ಆಯ್ಕೆ ಆಗಲಿಲ್ಲ. ಅನಂತಕುಮಾರ್ ಹೆಗಡೆ ಅವರು ಆಯ್ಕೆಯಾದರು, ಈಗ ಮತ್ತೆ ಕಾಗೇರಿ ಅವರು ಕೂಡ ಆಯ್ಕೆಯಾದರು. ಈ ಡೆವಲಪ್ಮೆಂಟ್ ರೂಪವನ್ನು ನೋಡಕ್ಕೆ ಹೋದರೆ ಈ ಕಡೆ ಕಲಗಡ್ಗಿ ಬಾರ್ಡರ್ ಕಿರುವತ್ತಿ ಆ ಕಡೆ ಭಾಗದಲ್ಲಿ ಹೋದರೆ ಅಲ್ಲಿಂದ ಪ್ರಹ್ಲಾದ್ ಜೋಶಿ ಅವರು ಸಂಸದರು ಬರ್ತಾರೆ, ಈ ಕಡೆಯಿಂದ ಅನಂತಕುಮಾರ್ ಹೆಗಡೆ ಅವರು ಬರ್ತಿದ್ರು, ಈಗ ಕಾಗೇರಿ ಅವರು ಬರ್ತಾ ಇದ್ರು.
12 ವರ್ಷದಿಂದ ಕೇಂದ್ರದಲ್ಲಿ ಕೇಂದ್ರ ಆಡಳಿತ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದು ಡಬಲ್ ಹೈವೇ ಆಗಲಿ, ವಾಯಾ ಈ ಕಡೆ ಗೋವಾ ಹೋಗುತ್ತೆ, ಈ ಕಡೆ ಮಂಗಳೂರು ಮತ್ತು ಕೇರಳ ಮತ್ತು ಶ್ರೀಲಂಕಾ ಬಾರ್ಡರ್ವರೆಗೆ ಹೋಗುವಂತ ಈ ಒಂದು ವಾಯಾ ರಸ್ತೆ. ಈ ವಾಯಾ ಬೈಪಾಸಿಗೆ ಅಗಲೀಕರಣ ಮಾಡಿ ಮತ್ತು ಟ್ರೈನಿನ ವ್ಯವಸ್ಥೆಯನ್ನು ಮಧ್ಯದಲ್ಲಿ ಸ್ಟಾಪ್ ಆಗಿದೆ. ಇದರ ಬಗ್ಗೆ ಯಾವ ರೀತಿ ನಿಮ್ಮ ಸಂಸದರು, ಯಾಕಂದ್ರೆ ಹೇಳಿಕೆ ನೆಪ ಬೇಕಂದ್ರೆ ಏನು ನೆಪ ಆಗಿದೆ ಸರ್, ಯಾಕಂದ್ರೆ ಕೇಂದ್ರ ಸರ್ಕಾರನೂ ಕೂಡ ನಿಮ್ದೇ ಇದೆ, ಎರಡೂ ಕಡೆ ಸಂಸದರು ನಿಮ್ಮವರಿದ್ದಾರೆ, ಕೆಳಗಡೆ ಹೋದ್ರೆ ಅಲ್ಲಿ ಕೂಡ ಸಂಸದರು ನಿಮ್ಮವರು ಇದ್ದಾರೆ, ಆ ಕಡೆ ಮಂಗಳೂರು ಹೋದ್ರೆ ಸಂಸದರು ನಿಮ್ಮವರೇ ಇದ್ದಾರೆ. ಈ ಭಾಗದಲ್ಲಿ ಈ ಪೂರ್ತಿ ಲೈನ್ ನಲ್ಲಿ ನಿಮ್ಮವರು ಇರೋದ್ರಿಂದ ಡೆವಲಪ್ಮೆಂಟ್ಗೆ ಯಾಕೆ ಆದ್ಯತೆ? ಈ ಒಂದು ಅಗಲೀಕರಣ ಆಗ್ಲಿಕ್ಕೆ ನಿಮಗೂ ಕೂಡ ಗೊತ್ತು ಆಕ್ಸಿಡೆಂಟ್ಗಳು ಎಷ್ಟು ಆಗ್ತವೆ ಅಂತ. ಇಲ್ಲಿ ಒಂದೇನಾಗಿದೆ ಅಂದರೆ ದೇರ್ ಇಸ್ ಎ ಬಿಗ್ ಲ್ಯಾಕ್ ಆಫ್ ಕನ್ವರ್ಜೆನ್ಸ್ ಬಿಟ್ವೀನ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್. ಇದನ್ನು ನಾನು ವಿವರ ಕೊಡೋದಂದರೆ, ಈ ಸರ್ಕಾರದ ಇಲಾಖೆಗಳಲ್ಲಿ ಈ ಕನ್ವರ್ಜೆನ್ಸ್ ಪ್ರಶ್ನೆ ಬಂದಾಗ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದ್ದಾವೆ ಅವರಲ್ಲಿ ಹೊಂದಾಣಿಕೆ ಇರಬೇಕು. ಆವಾಗ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಒಂದು ಶಬ್ದ ನೀವು ಕೇಳಿದ್ರಿ. ನೀವು ಬೇಕಾದಷ್ಟು ವಿಚಾರ ಮಾಡಿರಿ, ಈ ಮಲೆನಾಡು ಭಾಗದಲ್ಲಿ ಬೇರೆ ದಾರಿಯೇ ಇಲ್ಲ ಎಕ್ಸೆಪ್ಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಅಂದರೆ ಅದಕ್ಕೇನಂತೀವಿ ಅಂದರೆ, ಈಗ ಹುಬ್ಬಳ್ಳಿಯಿಂದ ಅಂಕೋಲಕ್ಕೆ ನೀವು ರಸ್ತೆ ಅಗಲೀಕರಣ ಬಗ್ಗೆ ಹೇಳಿದ್ವಿ. ಒಬ್ಬ ಶಾಸಕನಾಗಿ, ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ನಾನೇನು ಹೇಳ್ತೀನಿ, ಈ ರಸ್ತೆ ಅಗಲೀಕರಣ ಮಾಡಬೇಕು ಅಂತ, ಅಗಲೀಕರಣ ಮಾಡಬೇಕು. ಆವಾಗ ಅನಿವಾರ್ಯ ಇಷ್ಟು ಮರ ತೆಗಿಬೇಕು, ಇಷ್ಟು ಕಲ್ಲು ಕೀಳಬೇಕು, ಇಷ್ಟು ನೆಲ ಅಗಿಬೇಕು, ಮಣ್ಣು ಇವೆಲ್ಲ ಅಗಿಬೇಕು ಅಂತ. ಆವಾಗ ಯಾರನ್ನ ಕೇಳಬೇಕು? ಅರಣ್ಯ ಇಲಾಖೆ ಕೇಳಬೇಕು, ಕೇಂದ್ರ ಪರಿಸರ ವಿಜ್ಞಾನ ಇಲಾಖೆ ಕೇಳಬೇಕು, ರಾಜ್ಯದ ಇಲಾಖೆ ಇದೆಲ್ಲ ಬೇಕು. ಅದೆರಡೂ ಆದಮೇಲೆ ಒಂದು ತಾಂತ್ರಿಕತೆ ಬೇಕಲ್ಲ, ಅವ್ರು ಇಂಜಿನಿಯರ್ಸ್ ಇದು ಎಲ್ಲಿ ಹೇಗೆ ಮಾಡಬೇಕು, ರೋಡ್ ಓದಿದೆಲ್ಲ, ಟ್ರಾಫಿಕ್ ಸಂಬಂಧಪಟ್ಟದ್ದು ಎಲ್ಲೆಲ್ಲಿ ಯಾವ ಕರ್ವಿಂಗ್, ಇವೆಲ್ಲ ಹಲವಾರು ಇಲಾಖೆಗಳು ಬೇಕು. ಈ 4-5 ಇಲಾಖೆಗಳು ಸೇರಿ ಕೆಲಸ ಮಾಡುವಾಗ ಇವತ್ತಿಗೂ ನಮ್ಮ ರಾಜ್ಯ ಸರ್ಕಾರಗಳ ಇಲಾಖೆಗಳಲ್ಲಿ ಆ ಕನ್ವರ್ಜೆನ್ಸ್ ಇಲ್ಲ ಅಂತ. ನಾನು ಕನ್ನಡದಲ್ಲಿ ಓದಿ ಹೊಂದಾಣಿಕೆ ಅನ್ಬೋದೇನು, ಅಡ್ಜಸ್ಟ್ಮೆಂಟ್ ಬೇರೆ ಆಗುತ್ತೆ. ಇನ್ನು 1 ಕೋಟಿ ರೂಪಾಯಿ ಕಾಮಗಿರಿ ಮಂಜೂರು ಮಾಡ್ಕೊಂಡು ನನಗೆ 5 ಲಕ್ಷ ಕೊಡು, ಅವನಿಗೆ 5 ಲಕ್ಷ ಕೊಡು, ಅವನಿಗೆ 5 ಕೊಡು, ಉಳಿದಿಲ್ಲ 85. ಆ ಅಡ್ಜಸ್ಟ್ಮೆಂಟ್ ಅಲ್ಲ, ಕನ್ವರ್ಜೆನ್ಸ್ ಅಂದರೆ ಹೊಂದಾಣಿಕೆ ಅಂತ. ಜನಾಂಗಕ್ಕೆ ರಸ್ತೆ ಬೇಕು, ಪರಿಸರನೂ ಉಳಿಬೇಕು, ಕಾಡು ಉಳಿಬೇಕು, ನೀರು ಉಳಿಬೇಕು, ವನ್ಯ ಪ್ರಾಣಿಗಳು ಸುಖವಾಗಿ ಬದುಕಬೇಕು. ಇದಿಷ್ಟನ್ನು ಸೇರಿ ವಿಚಾರ ಮಾಡುವಂಥ ಕನ್ವರ್ಜೆನ್ಸ್ ಮೀಟಿಂಗ್ ಎಷ್ಟಾಗುತ್ತದೆ ನಮ್ಮಲ್ಲಿ? ಯಾವ ಸರ್ಕಾರ ಮಾಡ್ತಾರೆ, ಯಾವ MP ಮಾಡ್ತಾರೆ? ಮಾಡೋದಿಲ್ಲ ಅಂತ. ಅವಾಗ ಮಾತ್ರ ಸಾಧ್ಯ. ಈಗ ಅವರು ಇಂಜಿನಿಯರ್ ಬರ್ತಾರೆ, ಅವನು ಹೇಳ್ತಾರೆ ಹೌದು 20 ಮೀಟರ್ ಆಗಲದ ರಸ್ತೆ ಬೇಕು, ಕಲ್ಗಟ್ಟಿಯಿಂದ ಅನ್ಕೋಲ ಬೇಕು, ಇಷ್ಟು ವಾಹನದ ಅಂತ ಅವ್ನು ಹೇಳ್ಬಿಡ್ತಾನೆ, ಮುಗಿತ ಅವನ ಕೆಲಸ. ಅರಣ್ಯ ಇಲಾಖೆಯನ್ನು ಬರ್ತಾನೆ, ನೀವು 20 ಮೀಟರ್ ರಸ್ತೆ ಮಾಡಿದ್ರೆ ನಿಮಗೆ 1000 ಮರ ನಾಶ ಆಗುತ್ತೆ, ಒಂದಷ್ಟು ಆನೆಗಳು ಓಡಾಡೋದು ಇದಾಗುತ್ತೆ, ಅವ್ರಿಗೆ ಅವನು ಅದನ್ನು ಹೇಳಿ ಹೋಗ್ಬಿಡ್ತಾನೆ, ಮುಗೀತು. ಇನ್ನೊಬ್ಬ ಬರ್ತಾರೆ, ಇಲ್ಲ ಇಷ್ಟು ಮರ ಬಯಲಾಗೋದನ್ನ ಪರಿಸರದಲ್ಲಿ ಮಳೆಗಳು ಕಡಿಮೆ ಆಗ್ತದೆ, ಅಂತರ್ಜಲ ಕುಸಿದು ಹೋಗ್ಬಿಡ್ತದೆ ಅಂತ ಅವನು ಹೇಳ್ತಾನೆ. ಯಾವಾಗ ಫೈನಲ್ ಆಗೋದು? ಈ ಕನ್ವರ್ಜೆನ್ಸ್ ಅನ್ನೋ ಶಬ್ದ ಭಾಳ ಸೀರಿಯಸ್ ಆಗೋದಕ್ಕೆ ತಗೊಂಡಿಲ್ಲ ನಾನು. ಆ ಹೊಂದಾಣಿಕೆ ಅದು ಇಲ್ದಿದ್ರೆ ಈ ನೀವು ಹುಬ್ಬಳ್ಳಿ ಅಂಕೋಲ ರೈಲ್ವೆ ತಗೊಳ್ಳಿ, ಹುಬ್ಬಳ್ಳಿ ಅಂಕೋಲ ಹೈವೇ ಆಗೋದಿಲ್ಲ ಅಂತ. ಉದಾಹರಣೆಗೆ TV ರಾಮಚಂದ್ರನ್ ಅಂತೇಳಿ, ಡಾಕ್ಟರ್ TV ರಾಮಚಂದ್ರನ್ ಒಬ್ಬ ವಿಜ್ಞಾನಿ ಬೆಂಗಳೂರಿನವರು, ಅವರು ಬಂದು ಈ ರೈಲ್ವೆ ಇಲಾಖೆ ಇದ್ರ ಬಗ್ಗೆ ಹೇಳಿದರು, ಮಾರ್ಗದ ಬಗ್ಗೆ. ನೀವು ಎಲ್ಲೆಲ್ಲಿ ಆನೆಗಳ ಕಾರಿಡಾರ್ ಇದ್ದಲ್ಲಿ ಕೆಳಗಡೆಯಿಂದ ಹೋಗೋಂಗೆ ಬಿಡಬೇಕು, ಎಲ್ಲಿ ಮೇಲಿಂದ ಹೋಗೋಂಗೆ ನಾವು ಕೆಳಗಿಂದ ಹೋಗ್ಬೇಕಂತ ಎಲ್ಲ ರಚನೆ ಮಾಡಿ ಈ ರೀತಿ ಮಾಡಿದ್ರೆ ಆಗುತ್ತೆ ಅಂತ. ಆದರೆ ಕೇಂದ್ರ ಪರಿಸರ ಮತ್ತು ಇದು ಅರಣ್ಯ ಇಲಾಖೆ ಮತ್ತು ಪರಿಸರ ಇಲಾಖೆ ಇದೆಯಲ್ಲ, ಅದು ಅನುಮತಿ ಕೊಡೋದು. ಅದಕ್ಕೆ ಇನ್ನೊಂದು ಕಾರಣ ಏನಂದರೆ, ನಮ್ಮಲ್ಲಿ ಈ ಮಲೆನಾಡಲ್ಲಿ 2 ಅಭಿಪ್ರಾಯದ ಜನ ಇದ್ದಾರೆ. ಒಂದು, ನಾನು ಹೇಳಬೇಕು ರಸ್ತೆ ಬೇಕು, ನೀರು ಬೇಕು, ಮನೆ ಬೇಕು, ಹೊಲ ಬೇಕು, ಬಿಲ್ಡಿಂಗ್ಗಳು ಬೇಕು, ಶಾಲೆ ಕಾಲೇಜ್ ಬೇಕು ಅನ್ನೋ ಒಬ್ಬರು ಆದರೆ, ಇದೆಲ್ಲ ಬೇಕು ಆದರೆ ಮರ ಕಡಿಬೇಡಿ ಅಂತ. ಮರ ಕಡಿಬೇಡಿ, ಮಣ್ಣಗಿಬೇಡಿ, ಕಲ್ಲು ತೆಗಿಬೇಡಿ, ಪ್ರಾಣಿ ಓಡಿಸ್ಬೇಡಿ ಅಂತಂದರೆ, ಅರೆ ಇದು ಇಲ್ಲಿಯ ಟ್ರೈಬಲ್ಗಳು, ಇಲ್ಲಿಯ ರೈತರು, ಇಲ್ಲಿಯ ಜನ, ಇಲ್ಲಿಯ ಪ್ರಾಣಿ ಒಟ್ಟಿಗೆ ಬೆಳೆದಂಥ ಊರು ಕಾಡು ಇರುವಂಥದ್ದು ಇದು. ಹೇಗೆ ನೀವು ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಉಂಟು? ಈಗ ನಮ್ಮ ಅರಣ್ಯ ಸಚಿವರಿದ್ದಾರೆ, ನಾನು ಅವ್ರು ಇಲ್ಲಿದ್ದರೂ ಮಾತಾಡ್ತಾರೆ. ಅರಣ್ಯ, ಪ್ರಾಣಿ, ಗಿಡ ಇವೆಲ್ಲ ಸೇರಿದಂತೆ ಅದೊಂದು ಸಂಯೋಜನೆ. ಅದಷ್ಟೇ ಯಾಕೆ ಮಾತಾಡಬೇಕು? ಅರಣ್ಯದಲ್ಲಿರುವಂಥ ರೈತರ ಬಗ್ಗೆ, ಟ್ರೈಬಲ್ ಬಗ್ಗೆ ಯಾಕೆ ಮಾತಾಡಬಾರ್ದು? ಸೊ ಈ ಭಾವನೆಯಲ್ಲಿ ಬರುವುದಿಲ್ಲ ಸರ್ಕಾರದ ಪ್ರತಿನಿಧಿ. ಸರ್ಕಾರ ಇದ್ದಾಗ ಇದ್ರ ಬಗ್ಗೆ ಯೋಚನೆ ಮಾಡಿತ್ತು ಸರ್? ನಿಮ್ಮ ಅರಣ್ಯ ಸಚಿವರು ಧ್ವನಿ ಎತ್ತಿದ್ರ ಸರ್? ಯಾರ ಅರಣ್ಯ ಸಚಿವರು ಅದು ನಿಮ್ಮ ಕಡೆ ತಂದು ಹಾಕ್ತಾರಲ್ರಿ ಬಯಲುಸೀಮೆಯಿಂದ. ಅಲ್ಲಿ ಯಾರೋ KR ದಾವಣಗೆರೆಯವರಾದ್ರು, KR ಏನವ್ರ ಹೆಸರು, ಆರ್ ಶಂಕರ್ ಅಂತ ರಾಣೆಬೆನ್ನೂರು. ಅವರಿಗೆ ಅರಣ್ಯದ ಬಹಳ ಜನ ಎಂದು ನಾನು ಹೇಳೋದಿಲ್ಲ. ಅದಾದ್ಮೇಲೆ ಯಾರು ಬಂದ್ರು, ನಮ್ಮ ಉಮೇಶ್ ಕತ್ತಿ ಅವ್ರು ಬಂದರು.
ಬಿಜೆಪಿ ಉಮೇಶ್ ಕತ್ತಿ ಪಾರ್ಟಿ ಬಿಡಿ, ನಾನು ಹೇಳೋದಕ್ಕೆ ಅಲ್ಲಿಂದ ಹೇಳಿದ್ರು. ಉಮೇಶ್ ಕತ್ತಿ ಹಾ, ಅವರಿಗೇನು ಕಾಡಿನ ಬಗ್ಗೆ ತುಂಬಾ ಗೊತ್ತಿದೆ ಅಂತಲ್ಲ. ಅವರೆಲ್ಲ ಈಶ್ವರ್ ಖಂಡ್ರೆರಂತೂ ಕಾಡಿನ ಪ್ರಾಣಿಗಳು ಬಿಟ್ಟರೆ ಬೇರೆ ಮಾತಾಡ್ತಾರೆ. ನಾವು ಅಲ್ಲೇ ಹುಟ್ಟಿ ಬೆಳೆದ 60 ವರ್ಷ ಕಳೀತು, ನನಗೆ ಅವ್ರು ನೀವು ತಪ್ಪು ಪ್ರಶ್ನೆ ಕೇಳ್ತೀನಿ ಅಂತ ಹೇಳ್ತಾರೆ. ಯಾವ ಹೇಳ್ತಾರೆ ಬರ್ರಿ, ನಾನು ಎದೆ ತಟ್ಟು ಹೇಳ್ತೀನಿ ಯಾವ ಪ್ರಶ್ನೆ ತಪ್ಪು ಅಂತ. ನಾವು ಅನುಭವಿಸಿದವರಲ್ಲಿ ಇವತ್ತಿಗೂ ನಾನು ಹೇಳ್ತೇನೆ ನಿಮಗೆ, ರಾಮನಗರ, ಕೊಡಗು, ಮೈಸೂರು ಜಿಲ್ಲೆಗಳಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆಯ್ತಲ್ಲ, ಮನೆಗಳಿಂದ ಜನ ಇದ್ದಾರೆ ಟ್ರೈಬಲ್, ಪ್ಲಾಸ್ಟಿಕ್ಕಿನ ಗೂಡುಗಳೆಲ್ಲ ವಾಸ ಮಾಡ್ತಾರೆ. ಆನೆ ಬಂದು ಒಂದು ರಾತ್ರಿ ವರ್ಷಕ್ಕೆ ಹೋಗುತ್ತೆ. ಇವ್ರು ಯಾವುದ್ರ ಬಗ್ಗೆ ಮಾತಾಡ್ತಾರೆ? ಆನೆ ಸಂರಕ್ಷಣೆ ಬಗ್ಗೆ ಮಾತಾಡ್ತಾರೆ. ನಾನಿಲ್ಲಿ ವೈಲ್ಡ್ ಲೈಫ್ ಬಗ್ಗೆ ವಿರೋಧ ಮಾಡೋದಿಲ್ಲ, ಅದಕ್ಕೆ ನಾನು ಆ ಶಬ್ದ ಹೇಳಿದ್ದು ಕನ್ವರ್ಜೆನ್ಸ್ ಅಂತ. ಪ್ರಾಣಿಗಳೂ ಬದುಕಬೇಕು, ಅರಣ್ಯನೂ ಉಳಿಬೇಕು, ಪರಿಸರ ಅಂತರ್ಜಲನೂ ಉಳಿಬೇಕು. ಅದಕ್ಕೆ ನಾನು 100 ಸಲ ಹೇಳಿದೆ. ನೀವು ಅರಣ್ಯ 3 ಮಾತಾಡ್ತೇವೆ, ಒಂದು ಪ್ರಾಣಿ ಪಕ್ಷಿಗಳು, 2 ಕಲ್ಲು ಮಣ್ಣು ಇತ್ಯಾದಿ, 3 ಗಿಡ ಮರ, 4 ಟ್ರೈಬಲ್ ಸೇರಿಸಿ ಅದು ಮುಖ್ಯ. 50 ಲಕ್ಷ ಟ್ರೈಬಲ್ ಇದೆ ಇಲ್ಲಿ, 50 ಕ್ಯಾಟಗರಿಗೆ ಸಂಬಂಧಪಟ್ಟಂತ 50 ಲಕ್ಷ ನಮ್ಮ ಸಂಖ್ಯೆ ಇದೆ. ನೀವು ಇಡೀ ದೇಶಕ್ಕೆ ಹೋದ್ರೆ 12 ಕೋಟಿಗಿಂತ ಜಾಸ್ತಿ ಟ್ರೈಬಲ್ ಇದ್ದೇವೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವ್ರಿಗಿಂತ ಮೊದಲು ಹೋರಾಟ ಮಾಡಿದ ವೀರ ನಮ್ಮಲ್ಲಿದ್ದಾರೆ. ಯಾಕೆ ನಮ್ಮನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ನೀವು? ಕಡೆ ಪಕ್ಷ ಅರಣ್ಯ ಸಚಿವರು ಟ್ರೈಬಲ್ ಮಿನಿಸ್ಟರ್ ಕೂತ್ಕೊಂಡು ಮಾತಾಡಿದ್ದೀರಾ? ಈ ಕನ್ವರ್ಜೆನ್ಸ್ ಎಲ್ಲರಿಗೂ ಆಗೋದಿಲ್ಲ, ಈ ರಸ್ತೆಗಳು ಆಗೋದಿಲ್ಲ ಅಂತ ನನಗೂ ಆಗಬೇಕು ಅಂತಿದೆ. ಬಟ್ ಈ ಪರಿಸರ ಹೋರಾಟ ಮತ್ತು ಇದು ಕೂತ್ಕೊಂಡು ಮಾತಾಡುವಂಥದ್ದು ಬರೋದೇ ಇಲ್ಲ. ನೀವು ಎಷ್ಟು ಧ್ವನಿ ಎತ್ತಿರೋ ಸರ್ ಕೌನ್ಸಿಲ್ನಲ್ಲಿ? ಯಾವ್ದ್ರ ಬಗ್ಗೆ? ಇದ್ರ ಬಗ್ಗೆ ಸಂಬಂಧಪಡದಿರೋ ವಿಷಯ ನಾನೇ ಗೆದ್ದು, ಅದನ್ನು MP MLAಗಳಿಗೆ ಸಂಬಂಧಪಟ್ಟ ವಿಷಯ ಅದು, ಹೌದಲ್ಲ? ಅಲ್ಲಿ ನಿಮ್ಮಣ್ಣವರ ನೀವು ಕೂಡ ಈಗ ವಾಸವಾಗಿರ್ತೀರಲ್ಲ? ವಾಸ್ತವವಾಗಿರ್ತೇವೆ. ನೀವು ಕೂಡ ಅದೇ ಜನಾಂಗದಿಂದ ಬಂದಂತ ಸಪೋರ್ಟ್ ಆಗಿ ಮಾತಾಡ್ಬೋದು. ಬಟ್ ನಂದು ಏನಾಗುತ್ತೆ, ಹೆಚ್ಚು ಡೀಪ್ ಟ್ರೈಬಲ್ ಕಡೆ ಹೋಗುತ್ತೆ. ಆದ್ರೆ ಹುಬ್ಳಿ ಅನುಕೂಲ ರಸ್ತೆ ಕೇವಲ ಟ್ರೈಬಲಿಗಲ್ಲ. ಹಾಗಾಗಿ ಅದಕ್ಕೆ ಹಣ ಹಾಕ್ಬೇಕಾದರೂ, ಮಂಜೂರು ಮಾಡಬೇಕಾದರೂ MP ಮತ್ತು MLAಗಳು. ನಾನು ಹೌದಪ್ಪ ಹೌದು ಅಂತ ಚಪ್ಪಾಳೆ ತಪ್ಪು, ಅಲ್ಲಪ್ಪ ಅಲ್ಲ ಅಂತ ವಿಷಯ ಬಿಟ್ಟು ನಮ್ಮ ಹತ್ರ ಇರೋದು ಅಷ್ಟೇನೆ. ಹಾಗಾಗಿ ನಾನು ರಸ್ತೆಯ ಬಗ್ಗೆ ಮಾತಾಡುವಂಥದ್ದು, ನನಗೆ ಮೊದಲು MLC ಆದ ತಕ್ಷಣ ಒಂದು ಪ್ರಶ್ನೆ ಕೇಳಿದ್ರು ಮಾಧ್ಯಮಗಳು, ಹುಬ್ಬಳ್ಳಿ ಅಂಕೋಲ ರಸ್ತೆ ಅವಾಗ ಜೋರಿತ್ತದ ಚರ್ಚೆ ಮಾಡೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಅವ್ರು ಅಂದ್ಕೊಂಡ್ರು ಬೇಕೋ ಬೇಡ ಹೇಳ್ತಾನೆ, ಸಾಯಂಕಾಲ ರಸ್ತೆ ಬೇಕು ಅಂತ, ಬೇಡ ಅಂತ. ಬೇಡ ಅಂದ್ರೆ ಅಭಿವೃದ್ಧಿ ಹೇಗೆ ಅಂತ ನಿಮ್ಮ ಮುಂದಿನ ಪ್ರಶ್ನೆ ಇತ್ತು, ಬೇಕು ಅಂದ್ರೆ ಅರಣ್ಯ ಹೇಗೆ ಅಂತ ಮುಂದಿನ ಪ್ರಶ್ನೆ ಕೇಳ್ತಿದ್ದೆ. ನಾನು ಬುದ್ಧಿವಂತಿಕೆ ರಸ್ತೆ ಇಕ್ಕಟ್ಟಿನ ಪ್ರಶ್ನೆ, ನಾನು ಬುದ್ಧಿವಂತಿಕೆ ಉತ್ತರ ಕೊಟ್ಟೆ. ನೋಡಿ, ಅರಣ್ಯವೂ ಉಳಿಬೇಕು, ಪ್ರಾಣಿಯೂ ಉಳಿಬೇಕು, ಹಾಗೆ ರಸ್ತೆಯೂ ಅಭಿವೃದ್ಧಿ ಕೆಲಸ ಆಗಬೇಕು. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇದನ್ನು ಶುಡ್ ಆ್ಯಂಡ್ ಮಸ್ಟ್ ಮಾಡಿದರೆ ಆಗುತ್ತೆ. ಒಂದು ಸ್ವಲ್ಪ ಆನೆಗಳ ಓಡಾಡ 4 ದಾರಿ ಇದ್ದರೆ ಒಂದು ಕಡಿಮೆ ಆಗ್ಬೋದು, ಒಂದು ಸ್ವಲ್ಪ ಪಕ್ಷಿಗಳು ಜಂತುಗಳು ಸಾಯ್ಬೋದು. ಆದರೆ ರಸ್ತೆಯಿಂದ ಜನಕ್ಕೆ ಉದ್ಯೋಗ ಆಗುತ್ತಲ್ಲ, ಅದು ಲಾಭ ಇದೆ. ಹಾಗೆ ಆ ಎರಡೂ ಮಾನಸಿಕತೆ ಕೂಡಿದರೆ ರಸ್ತೆ ಆಗಬೇಕು. ಈಗಲೂ ನಾನು ಹೇಳೋದು, ಹುಬ್ಬಳ್ಳಿ ಅಂಕೋಲ ರಸ್ತೆ ಅಗಲೀಕರಣನೂ ಆಗಬೇಕು. ಅಷ್ಟೇ ಅಲ್ಲ, ರೈಲ್ವೆ ಇದೆಯಲ್ಲ ಅದು ಇವತ್ತಿಗೂ ನಾನು ಆಗ್ಬೇಕಂತಾನೆ ಹೇಳೋದು. ಯಾಕಂದರೆ ಸರ್ಕಾರದ ಅನೇಕ ಯೋಜನೆಗಳಿಗೆ, ಅನೇಕ ರೆಸಾರ್ಟ್ಗಳಿಗಾಗಿ 100 ಮರ ಕಡಿತಾರೆ, 1000 ಪ್ರಾಣಿ ಪಕ್ಷಿ ಸಾಯ್ತವೆ. ಅದಕ್ಕೆ ಯಾರು ಕೇಳೋದಿಲ್ಲ. ಇದು ಸಾರ್ವಜನಿಕ ಉಪಯೋಗಿಸುವಂಥ ಡೆವಲಪ್ಮೆಂಟಿಗೆ ಬೇಕಂತ ರಸ್ತೆನೂ ಬೇಕಲ್ಲ. ಅದಕ್ಕೋಸ್ಕರ ನಿಮ್ಮ ಪ್ರಶ್ನೆಗೆ ನೇರವಾಗಿ ಇವತ್ತು ರಸ್ತೆಗಳು ಆಗಬೇಕದು. ಆದರೆ ನನ್ನ ಸಾಮರ್ಥ್ಯ ಸೀಮಿತ ಅಂತ. ಈ 3 ವರ್ಷದಲ್ಲಿ ಈ ರಾಜ್ಯ ಸರ್ಕಾರ ಸಕ್ಸಸ್ ಇದೆಯಾ, ಫೇಲ್ಯೂರ್ ಇದೆಯಾ ಸರ್? ಫೇಲ್ಯೂರ್ ಅಂತ ಹೇಳೋದಿಲ್ಲ, ಯಾಕಂದರೆ ಎಲ್ರಿಗೊಂದು ಕಾನ್ಸೆಪ್ಟ್ ಅಂತಿದೆ. ಈಗ ಅವರು ಗ್ಯಾರಂಟಿಗಳು ತಂದರು, ಪಂಚ ಗ್ಯಾರಂಟಿಗಳು ತಂದರು. ಗ್ಯಾರಂಟಿಯನ್ನು ಹಾಗೆ ಕೊಡೋದಕ್ಕಿಂತ ಅದನ್ನು ಕೈಗೆ ಉದ್ಯೋಗ ಕೊಡಬೇಕಿತ್ತು. ನಮ್ಮ ಕಾನ್ಸೆಪ್ಟ್ ಅದು. ನಾವೇನಂತೀವಿ, ನೀನು ಅಡುಗೆ ಮಾಡಿ ಎಲ್ಲ ರೆಡಿ ಮಾಡಿ ಊಟ ಮಾಡು ಅಂತ ಹೇಳ್ಬೇಡ. ನೀನು ಗ್ಯಾಸ್ ಕೊಡು, ಅಕ್ಕಿ ಕೊಡು, ಪಾತ್ರೆ ಕೊಡು, ನೀರು ಕೊಡು. ಎರಡನೇದ್ರೆ ಅದನ್ನೆಲ್ಲ ಹೇಗೆ ತರಬೇಕಂತ ಅವ್ನಿಗೆ ಕಲಿಸು. ಅವ್ನು ದುಡ್ಕೊಂಡು ಗ್ಯಾಸ್ ಹೆಂಗೆ ತರಬೇಕು, ಅಕ್ಕಿ ಹೆಂಗೆ ತರಬೇಕು, ತರಕಾರಿ ಹೆಂಗೆ ತರಬೇಕು ಕಲೀಲಿ, ಅಡುಗೆ ಮಾಡ್ಕೋ ಕಲಿಬೇಕಂತ. ಇದು ಶಾಶ್ವತ ಡೆವಲಪ್ಮೆಂಟ್, ಅದೇ ಸಸ್ಟೈನೇಬಲ್ ಡೆವಲಪ್ಮೆಂಟ್. ನೀನು ಹಸಿವು ಆಯ್ತಪ್ಪ, ಆಯ್ತು ತಗೋ ಅಂತ ಊಟ ತಂದು ಕೊಟ್ಟು, ರೋಟ್ಲಿಂದ ಎಲ್ಲಿಂದ ತಂದು ಕೊಟ್ಟು ಅವ್ನು ಊಟ ಮಾಡ್ತಾನೆ, ಮಲಗ್ತಾನೆ. ತಾನು ತನ್ನ ಖರ್ಚಿಗಾಗಿ ದುಡಿಬೇಕನ್ನೋಂಥ ಭಾವನೆನೇ ಹೊರಟೋಗ್ಬಿಡ್ತಾನೆ. ಅದು ಗ್ಯಾರಂಟಿಗಳ ತಪ್ಪು. ಇವತ್ತು ಎಲ್ಲಿ ಮಟ್ಟಕ್ಕೆ ಬಂದಿದೆ ಅಂದರೆ, ಈಗಲೂ ಕರ್ನಾಟಕದ ನಮ್ಮ ಸಮೀಕ್ಷೆ ಪ್ರಕಾರ 60ಕ್ಕೂ ಹೆಚ್ಚು ಜನ ಗ್ಯಾರಂಟಿ ಬೇಕನ್ನೋದು. ಯಾಕೆ? ಮಳೆಯಲ್ಲಿ ಬಸ್ ಸಿಗುತ್ತೆ, 2,000 ರೂಪಾಯಿ ದುಡ್ಡು ಸಿಗುತ್ತೆ, ಮಾರಾಟ ಮಾಡ್ತಾರೆ. ಅನೇಕ ಜನ ಅಕ್ಕಿಗಳನ್ನ, ರೇಷನ್ ಮಾರಾಟ ಮಾಡ್ತಾರೆ. ನನ್ನ ಪ್ರತ್ಯಕ್ಷವಾಗಿದೆ, ನನ್ನ ಹತ್ರ ಎವಿಡೆನ್ಸ್. ಅವ್ರ ಮಕ್ಕಳ ಕಥೆ ಏನ್ರಿ? ನಾಳೆ ಫ್ರೀ ಕೊಡೋದೇ ಆದರೆ ನೀವು ಶಾಲೆ ಮಕ್ಕಳಿಗೆ 100% ಫ್ರೀ ಕೊಡಿ. ಫ್ರೀ ಕೊಡಿ ಆದರೆ ನೀವು ಔಷಧಿಯನ್ನ 100% ಫ್ರೀ ಕೊಡಿ.
ಇವತ್ತು ಎಷ್ಟು ಆಪರೇಷನ್ಗಳು ನಮ್ಮ ಹತ್ರ ಹತ್ತತ್ತು ಬರ್ತಾವೆ ದಿನಕ್ಕೆ. ಯಾವುದೋ ದೊಡ್ಡ ಆಪರೇಷನ್ನು ಕೇಸ್ಗಳು ಕೇಳಿದ್ರೆ ನಮ್ಮ ಕಣ್ಣೀರು ಬರುತ್ತೆ. ಅದನ್ನು ಫ್ರೀಯಾಗಿ ಕೊಡಿ. ಸುಮ್ಮನೆ ನೀವು ಅಕ್ಕಿ ಕೊಟ್ರಿ, ಬಸ್ಸಿ ಫ್ರೀ ಕೊಟ್ರಿ, ಇನ್ಯಾವುದೋ ಕೊಟ್ರಿ ಅಂದರೆ ಅರ್ಥ ಇಲ್ಲದ ಯೋಜನೆ ಮಾಡಿರೋದು ಅಂತ ನಮಗನ್ಸಿದ್ರೆ ಅವ್ರ ಕಾನ್ಸೆಪ್ಟ್ ಅದು ಸರಿ ಇರ್ಬೋದು. ಆದರೆ ಇತ್ತೀಚೆಗೆ ಫೇಲ್ ಅಂತ ಅನ್ನುವಂಥ ಶಬ್ದ ಬಳಸುವಂಥದ್ದು ಬಂದಿದೆ. ಯಾಕಂದರೆ ಗ್ಯಾರಂಟಿಗಳಲ್ಲೂ ಬಂದಿದೆ. ಕಮಿಷನ್ ಸರ್ಕಾರ ಅಂತ ಹೇಳ್ತಾರೆ. ಕಮಿಷನ್ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ಗ್ಯಾರಂಟಿಗಳಲ್ಲೂ ಫೇಲ್ ಆಗ್ತಾ ಇದೆ. ಅನೇಕ ಕಡೆ 2,000 ರೂಪಾಯಿ ಸಮಯ ತಲುಪೋದಿಲ್ಲ. ಅನೇಕ ಕಡೆ ನಾನು ಹೇಳೋದಲ್ಲ, ಅಕ್ಕಿ ಸರಿಯಾಗಿ ಸಮಯಕ್ಕೆ ಬರೋಲ್ಲ. ಜನಕ್ಕೇನಾಗಿದೆ, ಮನೇಲಿ ಅಕ್ಕಿ ಸ್ಟಾಕ್ ಇರೋದ್ರಿಂದ ಅಕ್ಕಿ ಬಂದಿಲ್ಲ ಅನ್ನೋ ಕಲ್ಪನೆ ಕೂಡ ಬರೋದಿಲ್ಲ. ಈಗ ಅದೇ ಗ್ಯಾರಂಟಿಗೆ ಹಣ ಎಲ್ಲಿಂದ ಬಳಸ್ತಾರೆ? ಬಜೆಟಲ್ಲಿ 10 ರೂಪಾಯಿ ಇಟ್ಬಿಟ್ಟು ಇಲ್ಲಿ ಎಸ್ ಟಿಗಳದ್ದು ಅಲ್ಲಿಂದ ಹಣ ಡೈವರ್ಟ್ ಮಾಡಿ ಗ್ಯಾರಂಟಿ ಕೊಟ್ಟರೆ ನೋಡಿ. ನಾನೊಬ್ಬ ಟ್ರೈಬಲ್ ಇದ್ದೇನೆ, ನನಗೆ 20 ರೂಪಾಯಿ ಅನುದಾನ ಇದೆ ಒಂದು ತಿಂಗಳಿಗೆ ಖರ್ಚು. ನೀವು 3 ಜನ ಟ್ರೈಬಲ್ ಇಲ್ಲ, ಸರ್ಕಾರ ಒಂದು ರೇಷನ್ ಕೊಡುತ್ತೆ, ಸಾರ್ವಜನಿಕ ಪಡಿತರ ಅಂಗಡಿಗಳು ಕೊಡುತ್ತೆ. ಟ್ರೈಬಲ್ ಅಲ್ಲ, ಒಟ್ಟಾರೆಯಾಗಿ ಆ ಟ್ರೈಬಲ್ ಆ ರೇಷನ್ ಅಂಗಡಿಗೆ ನಮ್ಮ ದುಡ್ಡನ್ನು ಹಾಕ್ತಾರೆ. ಕೇಳಿದ್ರೆ ಹೇಳ್ತಾರೆ ನೀವು ರೇಷನ್ ತಗೊಳ್ತೀರ. ಇದು ಯಾವ ನ್ಯಾಯ? ನಾನು ಸಾರ್ವಜನಿಕ ರೇಷನ್ ತಗೊಳ್ಳೋದು ಸರಿ, ನನ್ನ ದುಡ್ಡಲ್ಲಿ ಸಾರ್ವಜನಿಕರು ರೇಷನ್ ತಗೊಳ್ಳೋದು ಯಾವ ನ್ಯಾಯ? ಇದು ಸರಿಯಲ್ಲ ಅನ್ನೋಂಥದ್ದನ್ನು ನಾನು ಮೊದಲಿಂದ ಹೇಳ್ತಾ ಬಂದು ಈಗಲೂ ಅದು ನಡೀತಾ ಇದೆ. ಎರಡೂ ಸರ್ಕಾರ ಸುದ್ದಿ ಹೇಳ್ತೇನೆ, ತಿದ್ದುಪಡಿ ಮಾಡ್ಕೋಬೇಕು. ಸರಿ ಸರ್, ನಾನು ಸಮಾಜ ವಿಚಾರ ಅಂತ ಕೊನೆ ಹಂತಕ್ಕೆ ವಿಧಾನಸಭೆ ಬಗ್ಗೆ ನಾನು ಕೇಳಿದ್ದೆ. ಈ ವಿಧಾನಸಭಾ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಬಂದಾಗಿಂದ ಬಿಜೆಪಿ ಗೆದ್ದಿದೆ. ಇಲ್ಲ, ಹಿಂದ್ಗಡೆ ನೀವು ಮಾರ್ಗರೆಟ್ ಆಳ್ವಾ ಅವ್ರನ್ನ ಬಿಟ್ರೆ ಅನಂತಕುಮಾರ್ ಹೆಗಡೆ ಅವರು ಮತ್ತೆ ಕಾಗೇರಿ ಅವರು ಸತತವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಬಂದರು. 2023ರಲ್ಲಿ 40% PSCM ಅಂತ ಬಂದಿರತಕ್ಕಂತ ಆರೋಪ, ಅದು ನಿಮ್ಗೆ ಫೇಲ್ಯೂರ್ ಆಯ್ತಾ ಸರ್ ನಿಮ್ಮ ಸರ್ಕಾರದಲ್ಲಿ? ಅದಕ್ಕಿಂತ ನಾನು ಮೊದಲು ಕ್ಲಿಯರ್ ಮಾಡಲೇಬೇಕು. ಇಲ್ಲಿ ಶಿವರಾಮ್ ಹೆಬ್ಬಾರಿಂದ ಬಿಜೆಪಿಯೂ ಗೆಲ್ಲಿಲ್ಲ, ಬಿಜೆಪಿಯಿಂದ ಶಿವರಾಮ್ ಹೆಬ್ಬಾರು ಗೆಲ್ಲಿಲ್ಲ. ಇಲ್ಲಿರುವಂತಹ ಅಪ್ಪಟ ಬಿಜೆಪಿ ಕಾರ್ಯಕರ್ತರು ಈಗಲೂ ವೋಟರ್ಸ್ ಕಾರ್ಯಕರ್ತರು ವೋಟರ್ಸ್ ಎಲ್ಲಿ ನೀವು ಯಲ್ಲಾಪುರ ತಗೊಳ್ಳಿ, ಮುಂಡಗೋಡ್ ತಗೊಳ್ಳಿ, ಬನವಾಸಿ ಭಾಗ ತಗೊಳ್ಳಿ, ಅಂಕೋಲದ ಭಾಗ ತಗೊಳ್ಳಿ, ಇದೆಯಲ್ಲ ಈ ಸಿರ್ಸಿ ಇದೆಲ್ಲ ಈ ಭಾಗದಲ್ಲಿ ಅಪ್ಪಟ ಬಿಜೆಪಿ ವೋಟರ್ಸ್. ಆಡಳಿತದಲ್ಲಿ ಆಗುವ ವ್ಯತ್ಯಾಸಗಳ ಬದಲಾವಣೆಯಿಂದ ಅಲ್ಲಿ ಏನು ಹೆಬ್ಬಾರ್ ಗೆದ್ದರು, ಅದಕ್ಕಿಂತ ಮೊದಲು VS ಪಾಟೀಲ್ ಗೆದ್ದು ಸಮರ್ಥ ಇದಾಗಿಲ್ವ, ಶಾಸಕರಾಗಿಲ್ವ. ಇಡೀ ರಾಜ್ಯಕ್ಕೆ ಫಸ್ಟ್ ಅವರು ಡೆವಲಪ್ಮೆಂಟ್ ಅಲ್ಲಿ ಯಡಿಯೂರಪ್ಪನ ಗೌರ್ಮೆಂಟ್ ಅಲ್ಲಿ VS ಪಾಟೀಲ್ ಯಾವ ಹೆಬ್ಬಾರ್ ಇದ್ರು ಅವಾಗ. ಆ ನಂತರ ಹೆಬ್ಬಾರ್ ಆರಿಸಿ ಬಂದ್ರು, ಯಾವ ಬಿಜೆಪಿ ಇತ್ತು ಅಲ್ವಾ. ಹಾಗಾಗಿ ಹೆಬ್ಬಾರಿಂದ ಬಿಜೆಪಿನೂ ಗೆಲ್ಲಿಲ್ಲ, ಬಿಜೆಪಿಯಿಂದ ಹೆಬ್ಬಾರ್ ಇರೋದು ಎರಡೂ ಭಾಗ ಬೇರೆ ಬೇರೆನೇ. ಹೆಬ್ಬಾರ್ ಒಬ್ಬ ಸಮರ್ಥ ಕಾರ್ಯಕರ್ತ, ಸಮರ್ಥ ಅಭಿವೃದ್ಧಿಗಾರ, ಒಬ್ಬ ಆಡಳಿತಗಾರ, ಒಬ್ಬ ಧೈರ್ಯವಾಗಿ ಕೆಲಸ ಮಾಡುವಂಥವ್ರು, ನಿರಂತರ ಕೆಲಸ ಮಾಡುವಂಥವ್ರು. ಅವ್ರ ಕೆಲಸದ ಪರಿಣಾಮ ಮತ್ತು ತಳಮಟ್ಟದಿಂದ ಬಂದವರು. ಗ್ರೌಂಡಿಂದ ತಳಮಟ್ಟ ಬಡವರು ಅತ್ಯಂತ ಕಟ್ಟಕಡೆ ವ್ಯಕ್ತಿ ಅನುಭವ ಇದೆ, ಕಷ್ಟದ ಅನುಭವ, ಅದನ್ನು ಅವರು ಬೆಳೆದವರು. ನಾಳೆ ಬಿಜೆಪಿಗಿಂತ ಮೊದಲು ನಾವು RSS ಒಂದು ಶಾಖೆ ಅಂತ ಕರಿತೇವೆ. ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಶಾಖೆ ಇರುವಂಥ ಯಲ್ಲಾಪುರ ಆಗಿತ್ತು ನಮ್ಮ. ಹಾಗೆ ಶಿರ್ಸಿಯ ಕೆಲವು ಭಾಗ. ಎಲ್ಲಿ ಒಬ್ಬ ಸಂಘದ ಸ್ವಯಂ ಸೇವಕ ಒಮ್ಮೆ ಒಂದು ಸಿದ್ಧಾಂತ ಒಪ್ಕೊಳ್ತಾನೋ ಅವ್ನು ಯಾವ ಕಾರಣಕ್ಕೂ ಸಿದ್ಧಾಂತ ಬಿಟ್ಕೊಡೋದು ಪಕ್ಕ ಅವನು. ಈಗ ನನಗೆ ಯಾರು ಕರೆದು ಕಾಂಗ್ರೆಸ್ನವ್ರು ಕರೆದು ನಿಮ್ಮ MP ಟಿಕೆಟ್ ಕೊಡ್ತೇನೆ ಅಥವಾ ಮಿನಿಸ್ಟರ್ ಮಾಡ್ತೇನೆ, ನಾಳೆ MLC ಮಾಡೋದು ನಾವು ಒಪ್ಪಕ್ಕಾಗಲ್ಲ. ನಮ್ದು ಅದೊಂದು ಸಿದ್ಧಾಂತ ಇದೆ. ನಮಸ್ಕಾರ, ನಿಮ್ಮ ಜೊತೆ ನಾವು ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತೀವಿ ಅಂತ ಅಷ್ಟೇ ಬಿಟ್ಟರೆ ಅಲ್ಲಿ ಸೇರೋದಿಲ್ಲ. ಈ ಸಿದ್ಧಾಂತದ ಮತದಾರ ಈಗಲೂ ಇದ್ದಾರೆ. ವ್ಯಕ್ತಿಗಳು ಸ್ವಲ್ಪ ಆಚೆ ಈಚೆ ಆದಾಗ ಮತಗಳು ಆಚೆ ಈಚೆ ಆಗಿದೆ ಅಷ್ಟೇ ಬಿಟ್ಟರೆ ಮತ್ತೊಮ್ಮೆ ಸ್ಪಷ್ಟ ಇರ್ತೇನೆ, ಹೆಬ್ಬಾರ್ ಕಾರಣಕ್ಕೆ ಬಿಜೆಪಿನೂ ಗೆಲ್ಲಿಲ್ಲ, ಬಿಜೆಪಿ ಕಾರಣಕ್ಕೆ ಹೆಬ್ಬಾರು ಗೆಲ್ಲಿಲ್ಲ. ಎಲ್ಲ ಎರಡು ವಿಷಯನೇ ಬೇರೆ. ಹಾಗಾದ್ರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಯಾಕೆ ಜಯ ಸಿಗ್ತಾ ಇಲ್ಲ ಸರ್? ಮಾರ್ಗರೆಟ್ ಆಳ್ವಾ ಬಿಟ್ರೆ ಅದು ಒಂದು ಬಹಳ ಆಸಕ್ತ ವಿಷಯ. ಏನಂದ್ರೆ ನಮ್ಮ ಜಿಲ್ಲೆಯ ಜನ ಬಹಳ ಬುದ್ಧಿವಂತರು. ನಮ್ಮ ಜಿಲ್ಲೆಯಲ್ಲಿ ಖಾನಾಪುರ ಸೇರ್ತು, ಬಟ್ ವಿಶೇಷ ಉತ್ತರ ಕನ್ನಡ ಜಿಲ್ಲೆಯ ಖಾನಾಪುರ ಮತ್ತೆ ಕಿತ್ತೂರು ಉತ್ತರ ಕನ್ನಡ ಜಿಲ್ಲೆಯ ಜನ ಬಹಳ ಬುದ್ಧಿವಂತರು. ಏನಂದ್ರೆ ಅವು ಎರಡೂ ಒಂದೇ ಅಲ್ಲ. ನೀವು ಸಿದ್ದರಾಮಯ್ಯ ಹೋಗಿ ಕಾಶ್ಮೀರದಲ್ಲಿ ಭಯೋತ್ಪಾದನೆ ತಡೀಲಿಕ್ಕೆ ಆಗೋದಿಲ್ಲ. ಆ ಭಾಗನೇ ಬೇರೆ, ಈ ಭಾಗ ಬೇರೆ. ರಾಷ್ಟ್ರೀಯ ವಿಚಾರ ಬಂದಾಗ ನಾವು ರಾಷ್ಟ್ರವಾದಿ ಸರ್ಕಾರ ಬೇಕು ಅಂತ ಅಲ್ಲೂ ಹೋಗ್ಕೊಂಡು ನೀನು ಕೂತ್ಕೊಂಡು ನಾನು ಡ್ಯಾಮ್ ಕಟ್ಟಿದೆ, ನಾನು ಹೊಲ ಕೊಡಿಸಿದೆ, ನಾನು ಮನೆ ಕೊಡಿಸಿದೆ, ಇದೊಂದೇ ಲೆಕ್ಕಾಚಾರ ಅಲ್ಲ. ಅದ್ರ ಜೊತೆಗೆ ಎಷ್ಟು ಭಯೋತ್ಪಾದಕರನ್ನು ತಡೆದೆ, ಎಷ್ಟು ಕೋಮು ಗಲಭೆಗಳನ್ನು ತಡೆದೆ, ಎಷ್ಟು ನುಸುಳುವಿಕೆ ತಡೆದೆ, ಎಷ್ಟು ಧರ್ಮ ಸಂಸ್ಕೃತಿ ಪರಂಪರೆ ಉಳಿಸಿದೆ, ಎಷ್ಟು ನಮ್ಮ ಗೋಗಳನ್ನು, ಇವೆಲ್ಲವೂ ಬರ್ತಾವೆ. ಅಲ್ಲಿ ಭೌತಿಕ ಅಭಿವೃದ್ಧಿ ಜೊತೆಗೆ ಸಾಂಸ್ಕೃತಿಕ ಅಭಿವೃದ್ಧಿ ಮುಖ್ಯ ಕೇಂದ್ರದಲ್ಲಿರೋನಿಗೆ. ನಾನು ಸ್ಪಷ್ಟ ಹೇಳ್ತೇನೆ ಇನ್ನೊಂದ್ಸಲ, ಕೇಂದ್ರ ಸರ್ಕಾರ ಅಂದರೆ ಕೇವಲ ಭೌತಿಕ ಅಭಿವೃದ್ಧಿ ಅಲ್ಲ, ರಸ್ತೆ ಮಾಡೋ, ಇಂಡಸ್ಟ್ರಿ ಮಾಡೋ ಇದಲ್ಲ. ಅದು ಹೌದು, ಜೊತೆಗೆ ಸಾಂಸ್ಕೃತಿಕ ಅಭಿವೃದ್ಧಿ ಆಗಬೇಕು. ಜಗತ್ತಿನ ನಾವು ತಲೆ ಎತ್ತಿ ಬದುಕಬೇಕೋ ಬೇಡ್ರಿ, ತಲೆ ಎತ್ತಿಗೆ ನಮ್ಮ ರಸ್ತೆ ತಲೆ ಎತ್ತಲಿಕ್ಕೆ ಕೊಡಲ್ಲ, ನಮ್ಮ ಸಂಸ್ಕೃತಿ ತಲೆ ಎತ್ತಲಿಕ್ಕೆ ಕೊಡಲ್ಲ. ರಾಜ್ಯ ಸರ್ಕಾರ ಬಂದಾಗ ಅಭಿವೃದ್ಧಿ ಫೋಕಸ್ ಮಾಡಬೇಕು.
ನೀನು ರೈತರ ಕೆಲಸ ಮಾಡು, ಕಾರ್ಮಿಕರ ಕೆಲಸ ಮಾಡು, ರಸ್ತೆಗಳು ಮಾಡು, ಮನೆಗಳು ಕಟ್ಟು, ಶಾಲೆಗಳು ಕಟ್ಟು, ಎಲ್ಲ ಮಾಡಲೇಬೇಕು. ಹಾಗಾಗಿ ನಮ್ಮ ಜನ ಬುದ್ಧಿವಂತರು ಯಾಕೆ ಹೇಳಿದೆ ಅಂದರೆ, ನಾನು ರಾಜ್ಯದ ಪ್ರಶ್ನೆ ಬಂದಾಗ ಪಕ್ಷಾತೀತವಾಗಿ ಮತ ಮಾಡೋ ವೋಟ್ ಹಾಕೋ ಜನ ಇದ್ದಾರೆ. ಕೇಂದ್ರ ಬಂದಾಗ ಪ್ರಶ್ನೆ ಇಲ್ಲ, ನಮ್ಮ ದೇಶ ಸಂಸ್ಕೃತಿ ಪರಂಪರೆ ಉಳಿಬೇಕು ಅಂತ. ಹಾಗಾದ್ರೆ ನಿಮ್ಮ ಜಿಲ್ಲೆಯಲ್ಲಿ 4 ಜನ ಶಾಸಕರನ್ನ ಸೋಲಿಸಿ ಕಾಂಗ್ರೆಸ್ನಲ್ಲಿ ಅವಕಾಶ ಕೊಟ್ಟರು. ಕುಮಟಾ ಮತ್ತೆ ಯಲ್ಲಾಪುರ ಅಷ್ಟೇ ಬಿಜೆಪಿ ಪಾಲು ಬಂತು. ಯಾಕೆ ಸರ್ ಆ ಸಂಸ್ಕೃತಿ ಎಲ್ಲಿ ಹೋಯಿತು? ಅಲ್ಲ, ನಾನು ಹೇಳ್ತೇನೆ ನಿಮಗೆ, ಅದಕ್ಕೆ ನೀವು ಉತ್ತರ ಕೊಡಿ. MLA ಸೋತು, MP ಅವ್ರು ಹೆಂಗಿದ್ರು? ಅದು ಕೇಂದ್ರ ಆಡಳಿತ. ಅದೇ ಮೋದಿ ಅವ್ರ ಫೇಸ್ ಮೇಲೆ ಬಂದಿರ್ಬೇಕು. ನೀವು ಆಲ್ಮೋಸ್ಟ್ ನಿಮಗೆ ಇನ್ನೂ ಏಜ್ ಬಹಳ ಕಡಿಮೆ. ಮೋದಿ ನಂತರ ಕೂಡ ಬಿಜೆಪಿ ಆಡಳಿತ ನೋಡ್ತೀವಿ. ಅನೇಕರು ಹೇಳ್ತಾರೆ ಸರ್ ಮೋದಿ 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 ಅಂತ. ಮೋದಿಗಿಂತನೂ ಹಿಂದೆ ಒಂದು ಸಿದ್ಧಾಂತ ಇದೆಯಲ್ಲ, ಅದು RSS ಅನ್ಕೊಳ್ಳಿ, ನೀವು ಬಿಜೆಪಿ ಅನ್ಕೊಳ್ಳಿ, ಸಿದ್ಧಾಂತ ಮುಖ್ಯ. ಅದಕ್ಕೆ ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ ಕೊಡಬೇಕು. ಸರಿ, ನಾನು ಒಪ್ಕೊಳ್ತೇನೆ, 4 ಜನ ಬಿಜೆಪಿ MLAಗಳು ಸೋಸಿ ಕಾಂಗ್ರೆಸ್ MLA ತಂದು ಪುನಃ ಯಾಕೆ MP ಯಾಕೆ ಬಂದರು ಬಿಜೆಪಿ? ವೋಟರ್ಸ್ ಅವರೇ ಅಲ್ವಾ? ನನ್ನ ಕ್ವಶ್ಚನ್ ಅಥವಾ ಆನ್ಸರ್ ಏನಂದ್ರೆ, ಇಲ್ಲಿ ಆ ಮತ ಮಾಡೋರಿದ್ದಲ್ಲ, ಮತದಾರರು ಯೋಚನೆ ಮಾಡ್ತಾರಂತ. ಅರ್ಥ ಆಯ್ತಾ ನಿಮ್ಗೆ? ಮೋದಿ ಮುಖ ನೋಡಿ ಗೆದ್ದು ಸ್ವಲ್ಪ ಇರಬಹುದು. ಮೋದಿ ಮುಖ ಅಂದ್ರೆ ಏನು? ಮೋದಿ ಮನೆ ಕಟ್ತಾರ, ಹೆಂಡತಿ ಮಕ್ಕಳು ಸಾಕ್ತಾರ. ಮೋದಿ ಮುಖ ಅಂದ್ರೆ ರಾಷ್ಟ್ರೀಯ ಮುಖ. ಅದು ನೀವು ನಾಳೆ ಪ್ರಧಾನಮಂತ್ರಿ ಸ್ಥಾನ ಮುಗಿತಂದ್ರೆ ಬರಾಕ್ ಒಬಾಮಾ ಇದ್ದಲ್ಲ, ಗೊತ್ತಲ್ಲ, ಅವ್ರು ಹಾಗೆ ಇವರು ಬೇರೆ ಎಲ್ಲ ಒಂದ್ ಕಡೆ ಅವ್ರು ಒಬ್ಬರು ಹೊಟ್ಟೆ ಪಾಡಿ ಕೆಲಸ ಮಾಡಿದೆ. ಯಾವ ಉಳಿತಾಯ ಮತ್ತೇನು ಯಾವುದು ಪ್ರಶ್ನೆ ಬರೋದಿಲ್ಲ. ಮೋದಿ ಅಂದ್ರೆ ಒಂದು ರಾಷ್ಟ್ರ ಇದ್ದಂಗೆ ಆಗ್ಬಿಟ್ಟಿದೆ. ಸರಿ, ಹಾಗಾಗಿ ಮೋದಿ ಹೆಸರು. ಮೋದಿ ಅಂದ್ರೆ ಕೆಲವು ವ್ಯಕ್ತಿ ಅಲ್ಲ, ಅದು ಹಿನ್ನೆಲೆ ಸಿದ್ಧಾಂತಕ್ಕೆ ಒಂದು ಮೋದಿ ಅನ್ನೋ ಹೆಸರು ಬಂದಿದೆ. ಯಾರೂ ಹೇಳ್ಕೊಟ್ಟಿಲ್ಲ. ಜನ ಬಂದ್ರೆ ಲಕ್ಷಾಂತರ ಮೋದಿ 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 ಅಂತ ಹೋಗ್ತಾರೆ. ಅವ್ರು ಯಾರು ಸಂಬಂಧಿಕ, ಅತ್ತೆ ಮಕ್ಕಳು, ಬೀಗರು, ಯಾರು ಅಲ್ಲ. ಆ ಶಬ್ದ ಇದೆಯಲ್ಲ, ಅದರಿಂದ ಒಂದು ರಾಷ್ಟ್ರೀಯತೆ ಬಂದಿದೆ. ಮುಂದಿನ 2028ರ ವಿಧಾನಸಭೆ ಚುನಾವಣೆ ನಿಮ್ಮ ಭಾರತೀಯ ಜನತಾ ಪಕ್ಷದ ಭವಿಷ್ಯ ಏನಾಗಬಹುದು? ಒಂದು ಕಡೆ ಯತ್ನಾಳ್ ಅವ್ರು ನೋಡಿದ್ರೆ ನಾನೇ GCP ಕಳ್ತೇನೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ತಮ್ಮ ರಾಜ್ಯಾಧ್ಯಕ್ಷರನ್ನ ಬೈತಾ ಇದ್ದಾರೆ. ಉಚ್ಚಾಟನೆ ಆದ್ರೂ ಕೂಡ ಬೈ ಎಲೆಕ್ಷನ್ ದಲ್ಲಿ ಬಂದು ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾರೆ. ಇದು ಸಂಸ್ಕೃತಿ ಅಲ್ಲ ಸರ್ ಬಿಜೆಪಿ? ಬಿಜೆಪಿಯ ಸಂಸ್ಕೃತಿ ನಾನು ಹೇಳಿದ್ದು ನನಗೆ ನೆನಪಿಲ್ಲ. ನಾನು ಮತದಾರರ ಸಂಸ್ಕೃತಿ ಅಂತ ಹೇಳಿದೆ. ನಿಮಗೆ ನೀವು ಮಾಡ್ಕೊಳ್ಬಾರ್ದು. ನಿಮ್ಮ ಮಾಧ್ಯಮದವರಿಗೆ ಸಂಸ್ಕೃತಿ ಬಗ್ಗೆ ಮಾತಾಡೋದು, ನಾನು ಮತದಾರರ ಬಗ್ಗೆ ಹೇಳಿದ್ದೀನಿ. ಬಿಜೆಪಿಯ ಸಂಸ್ಕೃತಿ ಹೇಳಿ ನಾನೊಬ್ಬ ಬಿಜೆಪಿ ನಾನು ಹೇಳಿದೆ, ಅಲ್ಲಿಂದ ಬೆಳೆದು ಬಂದವಲ್ಲ. ಆಮೇಲೆ ನಾನು MLC 6 ವರ್ಷದಲ್ಲಿ ಹೇಳ್ತಾರೆ ಸರ್. ಅದಕ್ಕೆ ಹೇಳಿದ್ದು. ಹಿಂದಿನ ಬಗ್ಗೆ ನಿಮ್ಮ ವಿಚಾರಧಾರೆಗಳ ಬಗ್ಗೆ ನಾವು ಒಪ್ಕೊಂತೇನೆ. ನೀವು ಬಂದಂತವರು, ನೀವು ಬಂದಿರ್ತಕ್ಕಂಥ ವೇದಿಕೆ, ನಿಮ್ಮ ಶಿಕ್ಷಣ ಮತ್ತು ನೀವು ಕಟ್ಟಿರ್ತಕ್ಕಂಥ ಈ ಒಂದು ಶಾಖೆಗಳಲ್ಲಿ ನೀವು ಹೋರಾಟ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ನಾನು ಒಪ್ಕೊಂತೇನೆ. ಬಟ್ ಆದ್ರೆ ಈ 6 ವರ್ಷದಲ್ಲಿ ಉಚ್ಚಾಟನೆ ಆಗಿರ್ತಕ್ಕಂಥವ್ರು, ಹೌದಾ ಸರ್? ಶಿವರಾಮ್ ಹೆಬ್ಬಾರ್ ಕೂಡ ಉಚ್ಚಾಟನೆ ಆಗಿದ್ದಾರೆ. ಯಾವುದು ಬೈ ಎಲೆಕ್ಷನ್ ದಲ್ಲಿ ಪ್ರಚಾರಕ್ಕೆ ಹೋಗಿಲ್ಲ. ಯಶವಂತಪುರ ಶಾಸಕರಾಗಿರ್ತಕ್ಕಂಥವ್ರು ಕೂಡ ಉಚ್ಚಾಟನೆ ಆಗಿದ್ದಾರೆ. ಅವರು ಕೂಡ ಯಾವುದೂ ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಿಲ್ಲ. ಯತ್ನಾಳ್ ಅವರು ಕೂಡ ಉಚ್ಚಾಟನೆ ಆಗಿದ್ದಾರೆ. ಅವರು ಕೂಡ ಮೊನ್ನೆ ಶಿಗ್ಗಾವಿ ಬೈ ಎಲೆಕ್ಷನ್ ದಲ್ಲಿ ಕೂಡ ಬಂದು ಪ್ರಚಾರ ಮಾಡಿದ್ರು. ಸೊಂಡೂರು ಕೂಡ ಹೋದ್ರು. ಈ ಕಡೆ CP ಯೋಗೇಶ್ವರ್ ಚನ್ನಪಟ್ಟಣ ಕ್ಷೇತ್ರ ಕೂಡ ಹೋದ್ರು. ಈ ಕಡೆ ಮನ್ಮನೆ ಬಂದಿರ್ತಕ್ಕಂಥ ಬಾಗಲಕೋಟೆ ಕೂಡ ಹೋದ್ರು. ಈ ಕಡೆ ದಾವಣಗೆರೆ ಕೂಡ ಹೋದ್ರು. ಈಗ ಇನ್ನೆರಡು ಚುನಾವಣೆ ಮತ್ತೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ಧಾರವಾಡ 71ನೇ ವಿಧಾನಸಭಾ ಕ್ಷೇತ್ರ ಗ್ರಾಮೀಣ, ಅದು ಡಿಕ್ಲೇರೇಷನ್ ಬರೋದಿದೆ. ಒಂದು ಹಿರಿಯೂರು, ಮೊನ್ನೆ ಸಚಿವರು ನಿಧನ ಆಗಿರ್ತಕ್ಕಂಥ ಅದು ತಿಂಗಳ ಸಮಯ ಇದೆ. ಈ 2 ಚುನಾವಣೆ ಹೊರತುಪಡಿಸಿ ಈ ಹಿಂದಿನ 5 ಚುನಾವಣೆಯಲ್ಲಿ ಯತ್ನಾಳ್ ಅವರು ಭೇಟಿ ಮಾಡಿದ್ರು. ಈ ಸಂಸ್ಕೃತಿನ ಅನ್ಸುತ್ತಾ ನಿಮಗೆ? ನೀವು ಸಂಸ್ಕೃತಿ ಬಗ್ಗೆನೂ ಕೇಳ್ತೀವಿ, ಗೆಲುವಿನ ಬಗ್ಗೆನೂ ಕೇಳ್ತೀವಿ. ನಾನು ಸ್ಪಷ್ಟ ಹೇಳ್ತೀನಿ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ಸ್ಪಷ್ಟ ಹೇಳ್ತೀನಿ. ನಾನು ಪಾರ್ಟಿ ಸಂಸ್ಕೃತಿ ಅಂತ ಎಲ್ಲೂ ಹೇಳೇ ಇಲ್ಲ, ಬಹಳ ಸ್ಪಷ್ಟ ಹೇಳ್ತೇನೆ. ಮತದಾರರ ಸಂಸ್ಕೃತಿ ಅಂತ ಹೇಳಿದ್ದೇನೆ. ಅದು ಸಂಸ್ಕೃತಿ ಅಂತ ಯಾಕೆ ಕೇಳ್ತೀರಿ? ಇದು ಡೆವಲಪ್ಮೆಂಟ್ ಬಿಜೆಪಿ ಅಂತ ಕೇಳಿ, ಗೆಲ್ಲುತ್ತ ಕೇಳಿ. ಹಾಗಾಗಿ ನಾನು ಹೇಳ್ತೇನೆ, ಒಂದು ಶಬ್ದ ಸ್ಪಷ್ಟವಾಗಿ 2028ರ ಚುನಾವಣೆಯಲ್ಲಿ ನಾವು ಬಹುಮತದಿಂದ ಬರ್ತೇವೆ, ಪ್ರಶ್ನೆನೇ ಇಲ್ಲ. ನಿಮ್ಗೆ 2-3 ಉದಾಹರಣೆ ಕೊಡ್ತೇನೆ ನಾನು. ಒಂದು ವ್ಯಕ್ತಿಗಳು ಇರ್ತಾರೆ, ಏನೋ ಬೇರೆ ಬೇರೆ ಕಾರಣಕ್ಕಾಗಿ ಹಾಗೆ ಭಿನ್ನಮತ ಬರುತ್ತೆ. ಅದು ಎಲ್ಲೂ ಬರಲಿಲ್ಲ ಅಂತಿಲ್ಲ, ಎಲ್ಲ ಪಾರ್ಟಿಯಲ್ಲೂ ಬರುತ್ತೆ. ನಿಮಗೆ ಕಲ್ಯಾಣ ಸಿಂಗ್ ಗೊತ್ತಿಲ್ಲ, ಎಲ್ಲಿ ಉತ್ತರ ಪ್ರದೇಶದಲ್ಲಿ. ಹಾಗೆ ಗುಜರಾತ್ನಲ್ಲಿ ನೆನಪಿದೆ ನಿಮಗೆ, ಒಬ್ಬರು ಮುಖ್ಯಮಂತ್ರಿ ಇದ್ರು ಬಿಜೆಪಿ, ಮೊದಲನೇ ಮುಖ್ಯಮಂತ್ರಿ ಅವರು ಬೇರೆ ಬೇರೆ ಕಾರಣಕ್ಕೆ ಅವರನ್ನು ಉಚ್ಚಾಟನೆ ಮಾಡಿದ್ರು ಗುಜರಾತ್ನಿಂದ, ಪಾರ್ಟಿಯಿಂದ. ಗುಜರಾತ್ನಲ್ಲಿ ಹೇಗಿದೆ ಪಾರ್ಟಿ? ಕಲ್ಯಾಣ ಸಿಂಗ್ ಕೋಪ ಬಂದು ಬಿಟ್ಟು ಹೋಗಿದ್ರು ಮೊದಲ ಒಂದು ಕಾರಣದ ಮಧ್ಯದಲ್ಲಿ. ಹೇಗಿದೆ ಪಾರ್ಟಿ ಉತ್ತರ ಪ್ರದೇಶದಲ್ಲಿ? ಜಸ್ವಂತ್ ಸಿಂಗ್ ಕೂಡ ಒಂದು ಮಧ್ಯದಲ್ಲಿ ನಮ್ಮನ್ನು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು. ಹೇಗಿದೆ ಪಾರ್ಟಿ? ಸುಬ್ರಹ್ಮಣ್ಯ ಸ್ವಾಮಿ ಅವರು ನಮ್ಮ ಪಾರ್ಟಿ ವಿರುದ್ಧ ಒಂದೊಂದ್ಸಲ ಸತ್ಯಾನಿರ್ವಾಹ ಮಾತಾಡ್ತಿದ್ರು. ಪಾರ್ಟಿಗೆ ಇಂಪ್ಯಾಕ್ಟ್ ಆಯ್ತು. ಹಾಗಾಗಿ ನಾನು ಹೇಳೋದು,
ಇವೆಲ್ಲ ಮಧ್ಯದಲ್ಲಿ ನಡೀತಾ ಇರುತ್ತೆ ಅಲ್ವಾ. ಈಗ ನೀವು ಹೇಳಿದ್ರಿ ಈಶ್ವರಪ್ಪ ಉದಾಹರಣೆ ನೀವು ಹೇಳಿಲ್ಲ, ನೀವು ಹೇಳಿದ್ದು ಬಿಜಾಪುರ ಉದಾಹರಣೆಯನ್ನು ಕೊಟ್ರಿ, ಇನ್ನೊಂದು ಕೊಟ್ಟಿದ್ದು ನೀವು ಇದೆಲ್ಲ ಬಿಡಿ, ಯಾವುದು ಯಶವಂತಪುರ ಯಲ್ಲಾಪುರ ಇವೆಲ್ಲ ಬಿಡಿ, ಅದು ಭಾಳ ಗಂಭೀರ ವಿಚಾರ ನಾವು ಅಂದ್ಕೊಳ್ಳೇ ಇಲ್ಲ. ಹೇಗಂದ್ರೆ ಈ ರಾಜಕೀಯಕ್ಕೋಸ್ಕರ ಒಂದು ಸಮಾನತೆ ಒಂದೇನೋ ಒಂದು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಒಂದು ರಸ್ತೆ ನಾನು ಹೋಗ್ತಾ ಇದ್ದೇನೆ, ರಸ್ತೆ ಎರಡಾಯ್ತು, ಅಲ್ಲಿ ನಾನು ನಿಂತು ಬಿಡ್ತೇನೆ, ಈ ಕಡೆನೂ ಹೋಗ್ಬೋದು, ಈ ಕಡೆಗೆ ನಿಂತಿರ್ತಾರೆ, ಅದೇನು ಭಾಳ ಗಂಭೀರ, ಯಾವ ಕಡೆನೂ ಹೋಗ್ಬೋದು, ರಾಜಕೀಯ. ಆದರೆ ಆ ಸಿದ್ಧಾಂತಕ್ಕೋಸ್ಕರ ಬೇರೆ ಬೇರೆ ಕಾರಣಕ್ಕಾಗಿ ಯಾರು ಉಚ್ಚಾಟನೆ ಆಗ್ತಾರಲ್ಲ, ಅದಾದ ತಕ್ಷಣದ ಇಲೆಕ್ಷನ್ ಏನು ಹೇಳ್ತು ನಮಗೆ? ಶಿವಮೊಗ್ಗದಲ್ಲಿ ಏನಾಯ್ತು? ರಾಘವೇಂದ್ರ ಲೋಕಸಭೆಗೆ ನಿಂತರು, ಹುಲಿ ಅಂತ ಈಶ್ವರಪ್ಪನವರು ಅವ್ರ ಮಗನಿಗೆ ಟಿಕೆಟ್ ಕೊಡದೆ ಉಚ್ಚಾಟನೆ ಆದರು, ಸೋತ್ರು ನಾವು. ಇದೆಲ್ಲ ಪಕ್ಷದೊಳಗೆ ಕಾರ್ಯಕರ್ತರು ನಡೀತಾ ಇದ್ರು, ಮತದಾರರು ಗಂಭೀರವಾಗಿ ಯೋಚನೆ ಮಾಡ್ತಾರೆ. ನಾನು ಬಿಜೆಪಿ ಮಾಡಿದೆಲ್ಲ ಸರಿ ಅಂತ ಹೇಳೋದಿಲ್ಲ, ಆದರೆ ಅಲ್ಲಿ ಮತದಾರರು ಯೋಚನೆ ಮಾಡ್ತಾರೆ. ಆ ಕಾರಣಕ್ಕಾಗಿ 28ರ ಚುನಾವಣೆಯಲ್ಲಿ ಯಾವುದು ದೊಡ್ಡ ಪರಿಣಾಮ ಆಗೋದಿಲ್ಲ. ಸ್ವಲ್ಪ 1-2 MLAಗಳು ಕಡಿಮೆ ಆಗ್ಬೋದು, ಆದರೆ ಗ್ಯಾರಂಟಿಯ ಕಾರಣದ ವಿಚಲಿತ, ಸಿದ್ದರಾಮಯ್ಯರು ಮತ್ತು DK ಅವರ ಸರ್ಕಾರದ ಈ ಗೊಂದಲಗಳು, ಅವರದೇ ಶಾಸಕರು ಹೇಳುವಂಥ ಸಮಸ್ಯೆಗಳೆಲ್ಲ ಜನರ ತಲೆಯಲ್ಲಿ ಇದ್ದೇ ಇದೆ. ಆ ಕಾರಣಕ್ಕಾಗಿ ಈ ಸರ್ಕಾರದ ವೈಫಲ್ಯತೆ 50%. ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ಸರ್ಕಾರಗಳು, ಅದು ಯಡಿಯೂರಪ್ಪನವ್ರ ಸರ್ಕಾರ ಇರ್ಬೋದು, ಬೊಮ್ಮಾಯಿ ಸರ್ಕಾರ ಇರ್ಬೋದು, ಇನ್ಯಾರೋ ಸರ್ಕಾರ ಇರ್ಬೋದು, ಜೊತೆಗೆ ನೀವು ಹೇಳಿದಂಗೆ ಕೇಂದ್ರ ಸರ್ಕಾರದ ಒಳ್ಳೆಯ ಒಂದು ವೈಚಾರಿಕ ಹಿನ್ನೆಲೆಯ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ಇದು ಜನಗಳಿಗೆ ಅರ್ಥ ಆಗುತ್ತೆ. ನಾನು ಮೊನ್ನೆ ಚಿತ್ರದುರ್ಗಕ್ಕೆ ಹೋಗಿದ್ದೆ ಕಾರ್ಯಕ್ರಮ, 9ನೇ ಅಲ್ಲಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಬಂದರು, ಯಡಿಯೂರಪ್ಪನವ್ರು ಇದ್ರು, ವಿಜಯನವರು ಇದ್ರು, ಅವರೆಲ್ಲ ಇದ್ದಾಗ ಒಂದು ಹಂತಕ್ಕೆ ಜನ ಚಪ್ಪಾಳೆ ತಟ್ಟರು, ಓದ್ ಮಾಡಿದ್ರು. ಅಮಿತ್ ಶಾ ಹೇಳ್ತಿದ್ದಂಗೆ ಇಡೀ ಅರ್ಧ ಸಭೆ ಚಪ್ಪಾಳೆ ತಟ್ಟಿ, ಕೆಲವರು ಮೋದಿ 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 ಅಂದ್ರು, ಕೆಲವರು ಅಮಿತ್ ಶಾ ಅಂದ್ರು, ಶಾ ಅಂದ್ರು. ಯಾಕಂದ್ರು ಅಲ್ಲಿಯ ವಿಶ್ವಾಸ ಇಲ್ಲಿದೆ. ಇಲ್ಲಿಯ ಸಣ್ಣ ಪುಟ್ಟ ಏನು ಸಮಸ್ಯೆಗಳೆಲ್ಲ ಹೋಗ್ಬಿಟ್ಟು ನಾವು ಗೆಲ್ತೀವಿ, ನಾವು ಮತ ಕೊಡ್ಬೇಕಂತ ಜನರದ ಒಂದು ನಿರ್ಣಯ ಇದೆಯಲ್ಲ, ಅದು ನಮಗೆ ಸರ್ಕಾರ ತರುತ್ತೆ. ನೀವು ಬರೆದಿಟ್ಕೊಳ್ಳಿ, 28ರ ಚುನಾವಣೆ ನಮ್ಮದೇ ಸರ್ಕಾರ. ಗೆದ್ದ ಮೇಲೆ ಬರ್ತಿರೋ ಏನು ಮಾಡ್ತೀವಿ ನಾವು. ತಮ್ಮ ಅವಧಿ ಇರುವವರೆಗೆ ಈ ಟೋಟಲಿ 31 ಜಿಲ್ಲೆಯಲ್ಲಿ ನಿಮ್ಮ 2 ಕೋಟಿ ಅನುದಾನ ಅದಕ್ಕೂ ಸಾಲೋದಿಲ್ಲ. ಆದರೂ ಕೂಡ ಪ್ರಯತ್ನ ನಿಮ್ದು ಇದ್ದೇ ಇರುತ್ತೆ. ಈ ಸರ್ಕಾರದಿಂದ ವಿಶೇಷವಾಗಿ ಏನಾದರೂ ಬುಡಕಟ್ಟು ಜನಾಂಗದವರಿಗೆ, SC ST ಅವರಿಗೆ, ಮೇಲ್ದವರಿಗೆ ಧ್ವನಿ ಎತ್ತುವುದ ಜೊತೆಯಲ್ಲಿ ಕೂಡ ಡೆವಲಪ್ಮೆಂಟ್ಗೆ ಯಾವುದಾದ್ರೂ ಬೇಡಿಕೆಯಲ್ಲಿ ಯಶಸ್ಸನ್ನು ಕಂಡ್ರೆ ಸರ್? ಅಲ್ಲಿ ಏನಾಯ್ತಂದ್ರೆ 2-3 ಈಗ ನಾವೇನು ಪಾರ್ಟಿದ ಉಚ್ಚಾಟನೆ ಆಗಲ್ಲ, ಅವ್ರು ಯಾರು ಅಸಾಮಾನ್ಯರು ಅಂತ ನಾನು ಹೇಳೋದಿಲ್ಲ, ದೊಡ್ಡ ದೊಡ್ಡ ಹುಲಿಗಳೇ ಉಚ್ಚಾಟನೆ ಆಗಿದೆ, ನಾನು ಒಪ್ಕೊಳ್ತೀನಿ. ಆದರೆ ಅವರು ಉಚ್ಚಾಟನೆ ಆದವ್ರು ಕೋಪ ಬಂದರೆ ಬೇರೆ ಪಾರ್ಟಿಗೆ ಸೇರ್ತಿದ್ದಲ್ಲ, ಅವ್ರು ಯಾಕೆ ಇವತ್ತಿಗೆ ಏಕಾಂಗಿ ಹಾಕಿದ್ದಾರೆ? ಅವರು ಅಥವಾ ಅವ್ರ ಕಾರ್ಯಕರ್ತರು ಅವ್ರ ಸಿದ್ಧಾಂತದ ವಿರೋಧಿ ಅಲ್ಲ, ಯಾವ ವ್ಯಕ್ತಿ ವಿರೋಧ ಅಷ್ಟೇ ಅವರು. ಆ ಕಾರಣಕ್ಕೆ ಆ ಸಿದ್ಧಾಂತ ಸರಿ, ಆ ಸಿದ್ಧಾಂತದಿಂದ ಅವ್ರು ಬಂದೇ ಬರ್ತಾರೆ. ನಾವು ಇವತ್ತಿಗೆ ಅವ್ರಿಗೆ ಗೌರವ ಕೊಡ್ತೀವಿ. ಈಗ ನಾವೆಲ್ಲ ಸಾಮಾನ್ಯ ಶಾಸಕರು ಎಲ್ಲ ಕಡೆನೂ ಹೋಗ್ತೀವಿ, ಯಾರು ಉಚ್ಚಾಟನೆ ಅಂದ್ರೆ ಅವ್ರ ಹತ್ರನೂ ಹೋಗ್ತೀವಿ, ಮಾತಾಡ್ತೀವಿ. ಯಾರು ಅಧ್ಯಕ್ಷರು ಅವ್ರಿಗೆ ಅಪ್ರತಿಮ ಗೌರವ ಕೊಡ್ತೀವಿ. ಹೀಗಾಗಿ ಅವ್ರ ಸಿದ್ಧಾಂತದ ವಿರುದ್ಧ ಅಲ್ಲ, ಕೆಲವು ವ್ಯಕ್ತಿಗಳನ್ನು ಬಿಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾನು ಧೈರ್ಯದಿಂದ ಹೇಳಿದ್ದು ಚುನಾವಣೆಯಲ್ಲಿ ಗೆಲ್ತೀವಿ. ಭಾರತೀಯ ಜನತಾ ಪಕ್ಷದಲ್ಲಿ ಉಚ್ಚಾಟನೆ ಆಗಿರ್ತಕ್ಕಂಥದಕ್ಕಿಂತ ಹಾಲಿಯಾಗಿ ರನ್ನಿಂಗ್ ಇದ್ದಂಥವರು, ಮಾಜಿ ಆದಂಥವರು, ಪಕ್ಷದಲ್ಲಿದ್ದಂಥವರು ಬಣ ಬಡಿದಾಟದಲ್ಲಿ ಮುಂದುವರಿತಾ ಇದ್ದಾರೆ. ಈ ಕಡೆ ಹೆಸರು ಕೂಡ ತಗೊಂತಾನೆ, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, GM ಸಿದ್ದೇಶ್ವರ್ ಅವರು, BP ಹರೀಶ್ ಅವರು ರನ್ನಿಂಗ್ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಂಥವರು ಬಣ ಬಡಿದಾಟದಲ್ಲಿ ಹೋಗ್ತಾ ಇದ್ದಾರೆ. ಸರಿನಾ ಸರ್? ಈ ಸಂದರ್ಭದಲ್ಲಿ ಆಡಳಿತದಲ್ಲಿ ಇಲ್ಲಂದ್ರೆ ಪಕ್ಷ ಸಂಘಟನೆಯಲ್ಲಿ ಹೋಗಬೇಕು. ಪಕ್ಷ ಆಡಳಿತಕ್ಕೆ ಬಂದ ಮೇಲೆ ಅವಾಗ ರಾಜ್ಯಾಧ್ಯಕ್ಷರಾಗಲಿಕ್ಕೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ, ಸಚಿವ ಆಗ್ಲಿಕ್ಕೆ ಅವಾಗ ಬಣ ಬಡದಾಟದಲ್ಲಿ ಒಂದು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಯಶಸ್ಸನ್ನು ಕಾಣಬಹುದು. ಆದ್ರೆ ಈಗಿನ ಸಂದರ್ಭದಲ್ಲಿ ಬಣ ಬಡದಾಟ ಮಾಡಿದ್ರೆ ಮುಂದಿನ ಚುನಾವಣೆಗೆ ಡ್ಯಾಮೇಜ್ ಆಗೋದಿಲ್ವ ಸರ್ ಪಕ್ಷಕ್ಕೆ? ಡ್ಯಾಮೇಜ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ, ನೀವು ಮಹಾಭಾರತ ಓದಿರ್ತೀರ, ಅದರಲ್ಲಿ ಒಂದು ಬರುತ್ತೆ, ಇವರು ಹೇಳ್ತಾರೆ, ಯಾರು ಪಾಂಡವರು ಹೇಳ್ತಾರೆ, ಇಡೀ ಮಹಾಭಾರತನ ಓದಿದ್ವಿ, ಕೊನೆಗೂ ಕೌರವರು ಪಾಂಡವರು ವಿರೋಧಿಗಳು, ಕೊನೆ ಕೌರವರು ನಾಶ ಆಗುತ್ತೆ, ಪಾಂಡವರು, ಇವೆಲ್ಲ ಕಥೆ ಇರುವಂಥದ್ದು. ಅಲ್ಲಿ ಅರ್ಜುನ ಒಂದು ಮಾತು ಹೇಳ್ತಾನೆ, ವಯಂ ಶತಾಧಿಕಂ, ಅಂದರೆ ನಾವು ನಮ್ಮ ಜಗಳ ಇದು ಯಾವುದು, ಪಾಂಡವ ಔಷಧಿ ಇವ್ರದ್ದು ಜಗಳ ಇರುತ್ತೆ, ಅದು ನಮ್ಮೊಳಗಿರುವಂಥದ್ದು. ನಮ್ಮ ಮೇಲೆ ಬೇರೆಯವರು ಆಕ್ರಮಣ ಮಾಡಿದ್ರೆ ನಾವು 5 ಜನ ಪಾಂಡವರು 100 ಜನ ಕೌರವರಲ್ಲ, 105 ಜನ ಆಗ್ತೀವಂತ. ಪಂಚಾಶತಾಧಿಕಂ ಒಂದು 105 ಆಗ್ಬಿಡ್ತೀವಿ, ಒಟ್ಟ ಆಗ್ಬಿಡ್ತೀವಂತ. ಇಡೀ ಮಹಾಭಾರತ ಜಗಳ ಆಡಿದ್ರಲ್ಲ, ಅವರೊಳಗೆ ಬಿಟ್ಟರೆ ಬೇರೆಯವರಿಂದಲ್ಲ, ಬೇರೆಯವ್ರು ಏನಾದ್ರೂ ಬಂದು ನಾವು ಒಟ್ಟಾಗ್ಬಿಡ್ತೀವಂತ, ಬಿಡೋದಿಲ್ಲ.
ಹಾಗೆ ರೀತಿ ಬಿಜೆಪಿಯಲ್ಲಿ ಸಂಘಟನೆಗೋಸ್ಕರ ವೈಚಾರಿಕ ಬೇರೆ ಕಾರಣಕ್ಕಾಗಿ ಸಿದ್ಧಾಂತದ ವಿರೋಧ ಅಲ್ಲ, ಮತ್ತೆ ಹೇಳ್ತೇನೆ ನಾನು, ವೈಯಕ್ತಿಕ ವೈಚಾರಿಕ ಹಿನ್ನೆಲೆಯಲ್ಲಿ ಒಮ್ಮೊಮ್ಮೆ ಭಿನ್ನಾಭಿಪ್ರಾಯಗಳು ಬರ್ತವೆ. ಮತ್ತೆ ಹಾಗೆ ನೋಡಿದ್ರೆ ವಿರೋಧ ಪಕ್ಷ ಇದ್ದಾಗ ಕಚ್ಚಾಡಿದ್ರೆ ಒಳ್ಳೇದು, ಅಧಿಕಾರ ಕೊಟ್ಟ ಮೇಲೆ ಕಚ್ಚಾಡ್ದು ಏನಂತಾರೆ ನಮಗೆ ಅಲ್ವಾ? ಹಾಗಾಗಿ ಕಚ್ಚಾಡೋದು ಇವೆಲ್ಲ ರಾಜಕೀಯದಲ್ಲಿ ಇದ್ದೇ ಇರ್ತದೆ. ಬಹಳ ಅಲ್ಲಿ ನೀವು 100ಕ್ಕೆ 100 ಸಮ ಎಲ್ಲ ಪಕ್ಷಗಳು ಅಂತ ಅನ್ಕೋಬೇಡ. ಆದರೆ ಒಳ್ಳೇದಕ್ಕೋಸ್ಕರನೂ ಜಗಳ ಆಗತ್ತೆ, ಕೆಟ್ಟದಕ್ಕೋಸ್ಕರನೂ ಜಗಳ ಆಗುತ್ತೆ. ನೀವು ಈ ಅನೇಕ ಕಥೆಗಳಲ್ಲಿ ಬರ್ತಾವೆ ಅವೆಲ್ಲ. ನಿಮ್ಗೊಂದು ಉದಾಹರಣೆ ಕೊಡ್ಬೇಕಂದ್ರೆ ಶಕುಂತಲೆ ಅಂತ ಕೇಳಿದ್ರು. ಶಕುಂತಲೆ ಮತ್ತು ಅವ್ರ ರಾಜ್ಯ ಇರುತ್ತೆ. ಆ ರಾಜ್ಯದಲ್ಲಿ ಒಬ್ಬ ರೈತ, ಭರತ ಶಕುಂತಲೆ ಇರುವ ಕಥೆ, ಒಬ್ಬ ರೈತ ಒಬ್ಬನಿಗೆ ಇನ್ನೊಬ್ಬ ರೈತನಿಗೆ ಜಮೀನು ಕೊಟ್ಟಿರ್ತಾನೆ. ರಾಜ್ಯನ ಹತ್ರ ವರದಿ ಒಪ್ಪಿಗೆ ಜಮೀನು ಕೊಟ್ಟಿರ್ತಾನೆ. ಆ ಜಮೀನು ಕೊಟ್ಟ ಮೇಲೆ ಆ ರೈತ ಉಳುಮೆ ಮಾಡಬೇಕಾದ್ರೆ ಒಂದು ಚಿನ್ನದ ಇದು ಸಿಗುತ್ತೆ, ಒಂದು ಕುಂಡ ಸಿಗುತ್ತೆ. ಅವನು ಅದನ್ನು ತಗೊಂಡು ಬಂದು ಆ ಮೂಲ ರೈತನಿಗೆ ಕೊಡ್ಲಿಕ್ಕೆ ಬರ್ತಾನೆ. ಕೊಡ್ಲಿಕ್ಕೆ ಬಂದಾಗ ಏನಂತಾನೆ, ನಾನು ಸಂಬಂಧ ಇಲ್ಲಪ್ಪ, ಜಮೀನು ಕೊಟ್ಬಿಟ್ಟಿಲ್ಲ, ನೀನು ಇಟ್ಕೋಪ್ಪ ಅಂತ. ಅವನು ಹೇಳ್ತಾನೆ, ನಾನು ನಿನ್ನ ಜಮೀನಿಗೆ ಮಾತ್ರ ದುಡ್ಡು ಕೊಟ್ಟಿದ್ದೆ, ಈ ಭಂಡಾರಕ್ಕೆ ದುಡ್ಡು ಕೊಟ್ಟೆ, ಅದು ನೀ ತಗೊಂಡು. ಜಗಳ ಆಗುತ್ತೆ, ಅದ್ರ ಮಧ್ಯೆ ಇಟ್ಕೊಂಡು ಹೊಡೆದಾಟ ಮಾಡ್ತಾರೆ. ಅದು ಸೀರಾ ಹೊಡೆದಾಟ 2 ಪಾರ್ಟಿಯಾಗಿ ರಾಜರ ಹತ್ರ ಬರುತ್ತೆ. ರಾಜ ಕೇಳ್ತಾನೆ ಏನು ಅಂತ. ಸೊ ಹೀಗಾಗಿದೆಲ್ಲ ಕಥೆ ಹೇಳ್ಕೊಂಡು ರಾಜ ಬಹಳ ಖುಷಿಯಿಂದ ನಗೆ ಆಗ್ತಾನೆ. ಖುಷಿಯಿಂದ ನಗೆಯಾಡಿ ಹೇಳ್ತಾನೆ, ಇದು ರಾಜ ಭಂಡಾರಕ್ಕೆ ಕೊಡಿ ಅಂತ. ಅಷ್ಟು ಜಗಳ ಮಾಡಿ ಹೊಡೆದಾಡಿದ್ರು ಸೈಲೆಂಟ್ ಆಗ್ಬಿಡ್ತಾರೆ. ನನಗೆ ಬೇಕು ಅಂತ ಜಗಳ ಆಡುವಂಥ ಒಂದು ಸಿದ್ಧಾಂತ ಆಡಳಿತ ಮಾಡ್ತಾ ಇದ್ರೆ, ನನಗೋಸ್ಕರ ನಮ್ಮ ಸಮಾಜಗೋಸ್ಕರ ಅಂತ ಆಡಳಿತ ಮಾಡುವಂಥ ಇನ್ನೊಂದು ಸಿದ್ಧಾಂತ, ಅವರು ಅದಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಈಗ ಗೊತ್ತಾಯ್ತಲ್ಲ, ಇದು ನಿನಗೆ ಯಾರು ನನಗೋಸ್ಕರ ಯಾರು ಪಕ್ಷಕ್ಕೋಸ್ಕರ ಅಂತ ಅನ್ಕೊಳ್ಳಿ ಸರ್ ನಾನು. ಎಲ್ಲಿ ಈ ನಿಮ್ಮ ಈ 2 ಬಣದ ಹೇಳೋದನ್ನ ಪಾರ್ಟಿ ಹೇಳ್ತಾನೆ, ಬಿಜೆಪಿಯಲ್ಲಿ ಇರುವಂತವ್ರಲ್ಲ ಆ ರೀತಿ ಅಂತ, ನನಗೆ ಬೇಡ ನಿನಗೆ ಅಂತ. ಆದ್ರೆ ನೀನು ತಗೊಳ್ಳೋ ಸರಿಯಾಗಿ ತಗೋ ಅಂತ. ನೀನು ಅಧಿಕಾರ ತಗೊಂಡ್ರೆ ನಿಮ್ಮ ಮಂತ್ರಿ ಅಂತ ನೀನು ಮೆರಿಬೇಡ, ನಿಮ್ಮ ಜನರಿಗೆ ಕೆಲಸ ಮಾಡು, ನಿಮ್ಮ ಕ್ಷೇತ್ರದ ಈ ರೀತಿ ಒಳ್ಳೆಯ ವಿಚಾರದಲ್ಲಿ ಜಗಳ ಮಾಡಬೇಕು. ಅದರ ನಾನು ಅರ್ಥ ಇರ್ತಾವೆ ಒಬ್ಬರು ರಾಜಕೀಯ ಪಕ್ಷದಲ್ಲಿ, ಅದರಲ್ಲಿಯೂ ಎಲ್ಲ ಪಾರ್ಟಿಯಲ್ಲೂ ಆಚೆ ಈಚೆ ಬಂದವರು ನಿಮ್ಗೆ ಇರ್ತಾರೆ, ನಿಮಗೆಲ್ಲ ಗೊತ್ತಿಲ್ಲ. ಲಾಸ್ಟ್ ಪ್ರಶ್ನೆ ಕೇಳೋದು ನಿಮ್ಮ ಅಭಿವೃದ್ಧಿ ಬಗ್ಗೆ. ಅದರ ಬಗ್ಗೆ ನಾನು ಸಹಜವಾಗಿ ಒಪ್ಕೊಳ್ಬೇಕು. ನಾನು ಅಭಿವೃದ್ಧಿ ಮಾಡಿದ್ದು 10% ಇಲ್ಲ. 2 ಕಾರಣ ಇದೆ. ಮೊದಲನೇ ಕಾರಣ, ನಮಗೆ ಅನುದಾನ ಕಡಿಮೆ. ಇರುವ ಅನುದಾನ 2 ಕೋಟಿಯಲ್ಲಿ ನಾನು 5 ಲಕ್ಷ, 4 ಲಕ್ಷ, 3 ಲಕ್ಷ, 2 ಲಕ್ಷ, ಇವತ್ತಿಂತ ಕಡಿಮೆ ಎಷ್ಟು ಮಾಡೋದು ಅಷ್ಟು ಮಾಡಿ ಯಾವುದೋ ಕಾಲಿ ರಸ್ತೆಗಳು, ಮತ್ತು ಯಾವುದೋ ಶಾಲೆಯ ಚಾವಣಿಗಳು, ಯಾವುದೋ ಹೊಲದ ಬದುಗಳು, ಇಂಥದ್ದೆಲ್ಲ ಮಾಡಿದ್ದೀನಿ. ಒಂದೇನಪ್ಪ ಅಂತಂದರೆ, ನಮ್ಮ ಅನುದಾನ ನಮ್ಮದು ಹೆಸರು ಮಾತ್ರ, ಸರ್ಕಾರದಿಂದ ನೇರವಾಗಿ DC ಅವರಿಗೆ ಅಕೌಂಟಿಗೆ ಬರುತ್ತೆ. ನಿಮಗೆಲ್ಲ ಗೊತ್ತಿರೋದನ್ನು ಉಲ್ಲೇಖ ಮಾಡ್ತಾರೆ. ಅದಕ್ಕೊಂದು ದೊಡ್ಡ ಚೌಕಟ್ಟು. ನಮಗನ್ಸುತ್ತೆ ಈಗ ಈ ಬೇಸಿಗೆ ನಾವು ಕುಡಿಯೋ ನೀರಿಗೆ ಅಂತ ಕೊಡಬೇಕಂದ್ರೆ ಕೊಡುವಂಗಿಲ್ಲ. ನಮಗನ್ಸುತ್ತೆ ಟ್ರೈಬಲ್ ಏರಿಯಾದಲ್ಲ ಸಣ್ಣ ಸಣ್ಣ ಗುಡಿಗಳು, ಜಂಗಲಲ್ಲಿ ಒಂದು ಕಲ್ಲು ಇಟ್ಕೊಂಡು ಪೂಜೆ ಮಾಡ್ಕೊಂಡು ಒಂದು ಸೆಟ್ ಕಟ್ಟುವಂತ ಕೊಡುವಂಗಿಲ್ಲ. ನಮಗನ್ಸುತ್ತೆ ಯಾರಿಗೋ ಒಬ್ಬನಿಗೆ ಮನೆಯೇ ಇಲ್ಲ, ಪಂಚಾಯತ್ನಲ್ಲೂ ಸಿಗಲ್ಲ ಮನೆ ಕೊಡೋದು, ಕೊಡುವಂಗಿಲ್ಲ. ಈ ಕೊಡುವಂಗಿಲ್ಲ ಅದೆಲ್ಲ ಅವ್ರದ್ದು 20 ನಿಯಮದಲ್ಲಿ 10 ನಿಯಮ ಅದೇ ಇದೆ. ಕೊಡೋ ನಾನು ನನ್ನ ಇಚ್ಛೆಂತೆ ಕೊಡುವಂಗಿಲ್ಲ. ನಾವು ಕಳೆದ ಸಲ ಅಷ್ಟೇ ಅಧಿವೇಶನ ನಮ್ಮ ಮಿತ್ರ ಪಾರ್ಟಿಯವರು ಅದನ್ನು ಚರ್ಚೆ ಮಾಡಿದ್ರು. ಮಿನಿಸ್ಟರ್ ಭರವಸೆಗಳು ಕೊಟ್ಟಿದ್ದು ಅದರಲ್ಲಿ ಸುಧಾರಣೆ ಮಾಡ್ತೇನೆ ಅಂತ. ಆ ಮಿನಿಸ್ಟರ್ ಮೊನ್ನೆ ತೀರ್ಕೊಂಡು ಸ್ವರ್ಗಸ್ಥರಾಗಿದ್ದಾರೆ, ಇವತ್ತು ಮುಂದೆ ಬರ್ಬೋದು. ಒಟ್ಟರೆ ಹೇಳಲಿಕ್ಕೆ ಕೊಟ್ಟಿರೋದು, ಒಂದು ಅನುದಾನ ಕಡಿಮೆ, ಎರಡನೇದು ಅನುದಾನ ನನಗೆ ಅನಿಸಿದಾಗ ನಾನು ಹಾಕುವಂಗಿಲ್ಲ, ಅದು ಜನರಿಗೆ ಬೇಕಾದಂಗೆ ಹಾಕುವಂಗಿಲ್ಲ. ಆ ಚೌಕಟ್ಟಿರೋದನ್ನು ಹಾಕಿ, ಆ ಕಾರಣಕ್ಕಾಗಿ ದೊಡ್ಡ ಅಭಿವೃದ್ಧಿಯನ್ನು ಮಾಡಲಿಕ್ಕಾಗಲಿಲ್ಲ. ಬಟ್ ಒಂದಂದರೆ ನಮ್ಮದು, ನಾನು ಹೇಳಿದೆ ಪ್ರಾರಂಭದಲ್ಲೇ, ನಮ್ಮ ಭೌತಿಕ ಅಭಿವೃದ್ಧಿಗಿಂತ ಬಾಕಿ ಇದೆಯಲ್ಲ ಜನಗಳ ಸಮಸ್ಯೆಗಳಿಗೆ ಹೋರಾಡುವಂಥ, ಅದು ಕೌನ್ಸಿಲ್ ಕೆಲಸ, ಮೇಲ್ಮನೆಯ ಕೆಲಸನೇ ಅದು. ಸರ್ಕಾರಕ್ಕೆ ಸಲಹೆ ಕೊಡ್ತಾ ಸರ್ಕಾರ ದೋಷಗಳನ್ನು ಎತ್ತಿ ಸರಿ ಮಾಡುವಂಥದ್ದು, ಒಳ್ಳೆಯ ಸಲಹೆಗಳನ್ನು ಕೊಡುವಂಥದ್ದು ನಮ್ಮ ಕೆಲಸ. ಆ ನಿಟ್ಟಿನಲ್ಲಿ ಟ್ರೈಬಲ್ ಜನರ ಬಗ್ಗೆ ನಾನು ಏನೆಲ್ಲ ಸುದ್ದಿ ಮುಟ್ಟಿಸ್ಬೇಕು ಅದನ್ನು ಮುಟ್ಟಿಸಿದ್ದೇನೆ. ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಮಾತ್ರ ನಾನು ಅಂದ್ಕೊಂಡಾಗ ಏನು ದೊಡ್ಡ ಬದಲಾವಣೆ ಆಗಲಿಲ್ಲ. ಆದರೆ ಅನೇಕ ಕಡೆ ಈಗ ಮನೆಗಳು ಕೊಡಬೇಕನ್ನೋದು ನಮ್ಮ ಹೋರಾಟದ ಪರಿಣಾಮವಾಗಿ ಈ ಜಿಲ್ಲೆಯಲ್ಲಿ ಒಂದು 1000 ಮನೆಗಳು ಅದು ನಮ್ಮ ಹೆಸರು ಕೊಡೋಕೆ ಬರಲ್ಲ. ಯಾವ ಭಾಗದಲ್ಲಿ ಕೊಡ್ತೀವೋ ಅಲ್ಲಿಯ ಶಾಸಕರ ಮುಖಾಂತರ ಕೊಡಬೇಕು. ಸೊ ಮನೆಗಳು ಕೊಟ್ಟಿದ್ದಿದೆ, ತುಂಬ ಕಡೆ ಕುಡಿಯೋ ನೀರನ್ನು ಕೊಟ್ಟಿದ್ದಿದೆ. ಮೊದಲನೇ ವರ್ಷ ಮಾತ್ರ ನನಗೆ ಅಧಿಕೃತ ಹೆಚ್ಚಿನ ಬಂಡವಾಳ ಸಿಕ್ತು, 10 ಕೋಟಿ ಸಿಕ್ಕಿತ್ತು. ಅದರಲ್ಲಿ ಒಂದು 5-6 ಕೋಟಿ ರಸ್ತೆ ಮಾಡಿದ್ದೀನಿ. ಇನ್ನೊಂದು 2-3 ಲಕ್ಷಗಳು, ಒಂದು 10-15 ಲಕ್ಷಗಳು ಹಾಕಿ 2-3 ಕಾಮಗಿರಿ ಅಂತ ಹೇಳಿ ಕೊಟ್ಟಿದ್ದೇನೆ. ಈ ನಮ್ಮ ಕಡೆ ದರೆ ಹಿಸಿಯೋದು ಕಟ್ಟೋದಂತ ಆ ಥರ ಮಾಡಿದ್ದೀವಿ. ಯಾವುದೇ ವೈಯಕ್ತಿಕ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಅದರ ಜೊತೆಗೆ ಯಾವುದೋ ಮಕ್ಕಳಿಗೆ ಶಿಕ್ಷಣ ಹಾಸ್ಟೆಲಿಗೆ ಸೇರಿಸಬೇಕು, ಇನ್ನೇನೋ ಕೊಡಿಸ್ಬೇಕು, ಆ ಥರ ಕೆಲಸ ಸಹ
ಸಾಕಷ್ಟು ಮಾಡಾಗಿದೆ. ಆರೋಗ್ಯ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಕೊಡುವಲ್ಲಿ ತುಂಬ ಕೆಲಸ ನಮ್ಮದಾಗಿದೆ. ನಮ್ಮ ಆಫೀಸಲ್ಲೆಲ್ಲ ದಾಖಲೆ ಇದೆ. ಆಮೇಲೆ ಇನ್ನು ಬೇರೆ ಬೇರೆ ಕಾರಣಕ್ಕೆ ನಮ್ಮ ಜನಾಂಗ ಮೇಲೆ ದಬ್ಬಾಳಿಕೆ ಆಗುತ್ತೆ. ನಾನು ಹೇಳಿದೆ ಅರಣ್ಯ ಇಲಾಖೆ ಬೇಕಂತ ದಬ್ಬಾಳಿಕೆ ಮಾಡ್ತಾರಂತಲ್ಲ, ಅವರು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡುವಾಗ ಇವರು ಕಾನೂನು ಬಿಟ್ಟು ಕೆಲವಷ್ಟು ಅಲ್ಲಿ ವಸತಿ ಇರ್ತಾರೆ. ಅಲ್ಲಿ ಅರಣ್ಯ ಇಲಾಖೆದು ತಪ್ಪಲ್ಲ, ಈ ಜನರು ತಪ್ಪಲ್ಲ. ಆದರೆ ಸರ್ಕಾರದ ಲಕ್ಷ್ಯ ಕಡಿಮೆ ಆಗಿದ್ದಾಗ ಅದಾಗಿರುತ್ತೆ. ಇದನ್ನು ಸರಿ ಮಾಡಿ ಅವರಿಗೊಂದು ನಿಶ್ಚಿತ ಅಷ್ಟು ವರ್ಷದೊಳಗೆ ಅವ್ರಲ್ಲಿ ಇರಬೇಕು, ಅವ್ರಿಗೆ ಆ ವ್ಯವಸ್ಥೆ ಮಾಡಬೇಕು ಅನ್ನೋಂಥದ್ದು ಇರ್ಬೋದು. ಈ ಥರ ಅನೇಕ ಸಂಗತಿಗಳು ನಾನು ಮೊದಲೇ ಹೇಳಿದ್ರು ಪಟ್ಟಿ ತರ್ತಿದ್ದೆ. ಎಷ್ಟು ಸತಿ KDP ಸಭೆಯಿಂದ ಅನುದಾನ ವಿಷಯದಲ್ಲಿ ಸಿಟ್ಟಾಗಿ ಬರುತ್ತೆ? ಇಲ್ಲ, ಈ ಸಭಾತ್ಯಾಗ ಮಾಡಿದ್ರೆ ಬಹಳ ದೊಡ್ಡ ಒಂದು ಸಾಹಸ ಇಲ್ಲ. ಪಾರ್ಟಿ ಸದನದಲ್ಲಿ ಏನು ನಡೀತಾ ಇರುವಾಗ ಕೆಲವು ಬಿಲ್ಲಿಗಳ ಬಗ್ಗೆ ಪಾರ್ಟಿ ಹೊರಗಡೆ ಬಂದಿರಬಹುದು. ನಮ್ಮ ವಿಚಾರ KDP ಮೀಟಿಂಗ್ ಅದೇ KDP ಮೀಟಿಂಗ್ ನಾನು ಹೊರಗೆ ಬರಲಿಲ್ಲ ಅಂತ ನಾನು ಕೇಳ್ತಾ ಇದ್ದೇನೆ. ಬರಲಿಲ್ಲ, ನಿಮ್ಗೆ ಒಂದೇ ವಾಕ್ಯ ಉತ್ತರ ಎಲ್ಲೂ ಬರಲಿಲ್ಲ. ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ನ್ಯೂಸ್ 43, ಯಾಕಂದ್ರೆ ನಾನು ಸಂದರ್ಶನದಲ್ಲಿ ಯಾಕೆ ಮುಗಿಸ್ತಾ ಇದ್ದೇನೆ ಅಂದ್ರೆ ನಾನು ಇನ್ನೂ ಬಹಳಷ್ಟು ಕೇಳೋದಿತ್ತು. ಯಾಕಂದ್ರೆ ನಾನು ಸಮಯದ ವಿಚಾರ ಮಾಡುತ್ತಾ ನಿಮ್ಮ ಬೇರೆ ಬೇರೆ ಕಾರ್ಯಕ್ರಮದ ನಿಮಿತ್ತದಿಂದ 14 ಧಾರವಾಡದಲ್ಲಿ ಇದ್ದೀನಿ ನಾನು. ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗುವ ನಿಮಿತ್ತದಿಂದ ನಾನು ಸಂದರ್ಶನ ಕ್ಲೋಸ್ ಮಾಡ್ತಾ ಇದ್ದೇನೆ. ಶೀಘ್ರದಲ್ಲೇ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಾನು ಕನ್ಕ್ಲೂಷನ್ ಮಾಡಲಿಲ್ಲ, ಅದು ಮಾಡಿದ್ಮೇಲೆ ನೀವು ಮುಗಿಸ್ತೀನಿ. ನೀವು 2 ಮಾತೊಂದಿಗೆ ಈ ಸಂದರ್ಶನ ಪ್ರಾರಂಭ ಮಾಡಿದ್ದೀರಿ. ಮೊದಲನೇದು ಚುನಾವಣೆ ಪೂರ್ವದ ಸಮೀಕ್ಷೆ ಅನ್ನೋದು ಒಂದು, ಸರ್ಕಾರದ 3 ವರ್ಷ ಸಾಧನೆಯನ್ನು ಮುಂದೆ 2 ವರ್ಷ ಏನು ಅನ್ನೋದು. ಸರ್ಕಾರದ 3 ವರ್ಷದ ಏನು ರಾಜ್ಯ ಸರ್ಕಾರ ಮಾಡಿದ್ದೇನಿದೆ ನಾನು ಹೇಳಿದೆ, ಅದು ಅವರ ಸಿದ್ಧಾಂತದ ಮೇಲೆ, ಅವರ ಕಾನ್ಸೆಪ್ಟ್ ಮೇಲೆ ಅವ್ರಿಗೆ ಸರಿ ಇರ್ಬೋದು, ನಮಗೆ ತೃಪ್ತಿ ಇಲ್ಲ ಅಂತ ನಾನು. ಆದರೂ ಕೂಡ ಟ್ರೈಬಲ್ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಒಂದು 2-3 ಕೆಲಸ ಮಾಡಿದ್ದಾರೆ ಟ್ರೈಬಲಿಗಾಗೇ ಇರುವಂಥದ್ದು. ಒಂದು ಮೈಸೂರು ಭಾಗಕ್ಕೆ ಹೋಗಿ ಅಲ್ಲಿ ಜನವನ್ನು ಸಂದರ್ಶನ ಮಾಡಿ ಅವ್ರ ಜೊತೆ ಬೆರೆತು ಅಲ್ಲಿ ಅವರಿಗೇನು ಸಮಸ್ಯೆ ಮನೆಗಳಲ್ಲಿರ್ಬೋದು, ಕುಡಿಯೋ ನೀರು ಆ ಸಮಸ್ಯೆ ಬಗ್ಗೆ ಮಾತಾಡಿ ಕೆಲಸಗಳು ಮಾಡಿದ್ದಾರೆ. ನಾನು ಹೋಗಿರಲಿಲ್ಲ, ಅದು ಆಗಿದೆ. 2 ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ಇಲ್ಲಿ ಅನೇಕ ಹಾಸ್ಟೆಲ್ಗಳು ಇದೆಲ್ಲ ನಡೆಸ್ತೇವೆ, ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಒಂದು ಈ ಭಾಗದಲ್ಲಿರುವಂಥ ಟ್ರೈಬಲೇತರ ವಿದ್ಯಾರ್ಥಿಗಳು ಹಿಂದುಳಿದವರು ಭಾಳ ಬಡವರಿದ್ದಾರೆ. ಹಾಗಾಗಿ ನಾನು ಆಗಲೇ ಹೇಳಿದೆ, ಅವರವರ ಪಾರ್ಟಿಯ ಅಥವಾ ಅವರವರ ಸಂಘಟನೆ ಸಿದ್ಧಾಂತ ಪ್ರಕಾರ ಕೆಲಸ ಮಾಡಿದಾಗ ಅವ್ರಿಗೆ ಸರಿ ಅನಿಸುತ್ತೆ. ನಾವು ನಮ್ಮ ಪಾರ್ಟಿ ಸಂಘಟನೆಗಿಂತ ರಾಷ್ಟ್ರೀಯ ಚಿಂತನೆಯಲ್ಲಿ ಕೆಲಸ ಮಾಡಬೇಕು. ಅದನ್ನು ಅಭಿವೃದ್ಧಿ ಜೊತೆಗೆ ಈ ಒಂದು ಸಾಂಸ್ಕೃತಿಕತೆ ಉಳಿಸ್ಕೊಂಡು ಹೋಗಬೇಕು ಅನ್ನೋಂಥ ಮಾತನ್ನು ಹೇಳ್ತಾ, ಮತ್ತೆ ಮುಂದಿನ ಅವಧಿಗಳಲ್ಲಿ ನಾನು ಅವಕಾಶ ಸಿಕ್ಕಿದ್ರೆ ಆ ರೀತಿ ಕೆಲಸ ಮಾಡಿ ಬಯಸ್ತೇನೆ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟೊತ್ತುವರೆಗೆ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಜೈ ಹಿಂದ್.